ಓಪನಿಂಗ್ ಅಲ್ಲೇ ಬ್ಯಾಗ್ ತೋರ್ಸ್ಕೊಂಡು ನಿಂತಿದ್ಯಲ್ಲ, ತಿರಿಕಳ ಈ ಕಡೆ ಎಲ್ಲ. ಅಕ್ಕರ ಮನೆಗೆ ಹೋಗಿ ಬರ್ತಾ ಇದ್ದೆ, ನೋಡಿದೆ. ಯಾಕಂದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ವಿ ಅವಾಗ. ಮದುವೆ ಆಗಿ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಕಾದ್ರೆ ಮನೆ ಮಾಡೋಕ್ಕೆ ಅಡ್ವಾನ್ಸ್ ಕೊಡೋಕೆ ದುಡ್ಡಿರಲಿಲ್ಲ ನನ್ನ ಹತ್ರ. ಇದು ಎಲ್ಲದಕ್ಕೂ ಕಾರಣ ಇದು. ಇದ್ರ ಮುಂದೆ ಇನ್ಯಾವುದೇ ದೊಡ್ಡ ಪ್ರಶಸ್ತಿ ಬಂದರೂ ಇದ್ರ ಕೆಳಗಡೆ ನೀಡ್ತೀನಿ. ಅದನ್ನು ಉಳೆತ್ತದು ಅದನ್ನು ಎತ್ಬಿಟ್ಟು ವಾಪಸ್ ಕೊಡೋಷ್ಟು ನಾವು ಮೇಲ್ಗಡೆ ಬಂದರೆ ನಾವು ಅಂತ ಗೊತ್ತಾಗ್ತಿರಲಿಲ್ಲ. ಕೆಸರು ವಾಪಸ್ ಬಿಡೋದಲ್ಲ. 20 ರೂಪಾಯಿ ಜಾಸ್ತಿ ಸಿಗುತ್ತಲ್ಲ ಒಂದಕ್ಕೆ ಅಂತ ಒಂದು 60 ಅಡಿ ಆಳಕ್ಕೆ ಇಳಿದು ಕೆಸರೆಲ್ಲ ಬಚ್ಕೊಟ್ಟು ಹುಡುಗರನ್ನ ಬಿಸಾಕ್ಬಿಟ್ಟಿದ್ದೀವಿ. ನೆಂದ್ರೆ ಗೊತ್ತಾಗ್ಬಿಡ್ತಲ್ಲ, ಹಿಂಗೆ ಮುಡ್ತಾರಲ್ಲ, ಗೊತ್ತಿಲ್ಲ. ನಾವು ಈಜು ಹೊಡಿತಾ ಇದೀವಿ, ನಾವು ಮುಳಿಕಂಡಲ್ಲ ಈಜು ಹೊಡಿತಾ ಇದೀವಿ. ನೋಡ್ರಿ ನಮ್ಮ ಅವ್ವ ಬಂದು ಆಲ್ರೆಡಿ ಬಟ್ಟೆ ಎತ್ಕೊಂಡು ಹೋಯ್ತೈತೆ. ಕಾಲಿನ ಬಳಿ ನಾ ಬಂದೆ ಹಂಗೆಲ್ಲ ಕಂಡ್ಲ. ಇವತ್ತು ಯಾಕೋ ಯಡಿಯೂರಪ್ಪನವ್ರು ಮೂಡ್ ಸರಿ ಇಲ್ಲ, ಅವ್ರ ಬಗ್ಗೆ ಮಾತಾಡೋದು ಬೇಡ ನಡಿಯಪ್ಪ. ದಿನಾರ ಗೋಪಾಲು ಮತ್ತೆ ಓತಿಕತೆ 2 ವಯಸ್ಸು ನಾನೇ ಕೊಡೋದು. ಹೀರೋ ಆಗ್ಬಿಟ್ಟವ್ರೆ ಮಾಡಲ್ಲ ಬಿಡಿ ನನ್ನ ಹತ್ರ ಮಾತಾಡೋದು. ಬಾಡಿ ಗಾರ್ಡಲ್ಲಿ ಇಟ್ಕೊಂಡು ಈ ಬಾಡಿಗೆ ಯಾಕೆ ಗಾರ್ಡ್ ಬೇಕು ಸರ್? ದಿಢೀರ್ ಅಂತ ಬಂದು ಏನೂ ಆಗೋಕ್ಕಾಗಲ್ಲ. ನಾನು 10-11 ವರ್ಷನೇನೋ ಬೆಂಗಳೂರಲ್ಲಿ ಕಷ್ಟ ಬಿದ್ದ ಮೇಲೆನೇ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ. ನಾನು ನಿಮ್ಮ ಪರಂ. ಸ್ನೇಹಿತರೆ, ನಾವು ಒಂದಷ್ಟು ಕಾಮಿಡಿ ಮೂಡ್ಗೋಣ ಬನ್ನಿ. ಎಸ್, ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು ಸ್ನೇಹಿತರೆ, ನಾನೀಗ ನಮ್ಮ ಕಾಮಿಡಿ ಕಿಲಾಡಿಗಳು ಆ ಸರಣಿಯ ವಿಜೇತರಾದ ಶಿವರಾಜ್ KR ಪೇಟೆ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಇವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತೆ. ನಾನು ನೀವು ಪೇರೆಂಟ್ಸ್ ಆಗಿ ಹೋಗ್ಬಂಬಿಡೋಣ. ಶಿವರಾಜ್ KR ಪೇಟೆ ಅವರು ನೋಡಿ, ಹೆಸರಲ್ಲೇ KR ಪೇಟೆ ಇದೆ. ಅಂದರೆ ನಮ್ಮ ಮೈಸೂರು ಭಾಗದ ಒಂದು ಹಳ್ಳಿಯ ಹುಡುಗ ನಮ್ಮ ಶಿವರಾಜ್ ಅವರು. ಅಲ್ಲಿಂದ ಬಂದು ಅನೇಕ ಕಷ್ಟಗಳಲ್ಲಿ ಒದ್ದಾಡಿ ಕಾಮಿಡಿ ಕಿಲಾಡಿ ವೇದಿಕೆಗೆ ಬಂದು ಅಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಇಡೀ ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದು ವಿಜೇತರಾಗಿ ಈಗ ಅನೇಕ ಸಿನಿಮಾಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ, ಕಾಮಿಡಿ ಶೋಗಳಲ್ಲಿ ಬ್ಯುಸಿ ಇರುವಂತಹ ಅಪ್ಪಟ ದೇಸಿ ಪ್ರತಿಭೆ, ಹಳ್ಳಿ ಪ್ರತಿಭೆ ನಮ್ಮ ಶಿವರಾಜ್ KR ಪೇಟೆ ಅವರು. ಅವ್ರನ್ನ ಮಾತಾಡ್ಸೋಣ. ಅವ್ರ ಬದುಕು ಹೇಗಿದೆ ಕೇಳೋಣ, ಅವ್ರ ಮನೆ ಹೇಗಿದೆ ನೋಡೋಣ. ಸ್ನೇಹಿತರೆ, ಅನೇಕರಿಗೆ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ನಾನು ಕೂಡ ಪ್ರತಿಭಾವಂತನೇ, ನನಗೆ ಅನೇಕ ಪ್ರತಿಭೆ ಇದೆ, ನಾನು ಹೋಗಬೇಕು, ಎಲ್ಲರೂ ಒಂದು ವೇದಿಕೆಯಲ್ಲಿ ಪ್ರೂವ್ ಮಾಡಬೇಕು ಅಂತ. ಅವ್ರು ಏನೇನು ಕಷ್ಟಪಟ್ಟರು, ಅದರಿಂದ ನಮ್ಮ ಬದುಕಿಗೆ, ನಿಮ್ಮ ಬದುಕಿಗೆ ಏನು ಉಪಯೋಗ ಆಗ್ಬೋದು ನೋಡೋಣ. ಸ್ನೇಹಿತರೆ, ವೆಲ್ಕಮ್ ಟು ಶಿವರಾಜ್ KR ಪೇಟೆ ಲೈಫ್. ಬನ್ನಿ. ನಾನು ಅವಾಗಲಿಂದ ಹೇಳ್ತಿಲ್ವಾ, ಬಿಲ್ಡಿಂಗ್ ನಿಮ್ದು ಬಾಡಿಗೆ ತಗೊಂಡಿದ್ದೀನಿ, ಫ್ಲಾಟ್ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಐತೆ, ತಲೆ ತಿಂಬಡಿ ಹೊರಗಡೆ ಬನ್ನಿ, ಹೋಗೋಣ ಸರ್ ಮನೆಗೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಿ ಸರ್? ಆರಾಮಾಗಿ. ನಾನು ತುಂಬ ಹ್ಯಾಪಿ ಆಗ್ತಿದೆ, ನನಗೆ ಖುಷಿ ಆಗ್ತಿದೆ. ಯಾಕಂದರೆ ಕಾಮಿಡಿ ಕಿಲಾಡಿ ಅಷ್ಟು ಬಹುಶಃ ಟಿ ವಿಲಲ್ದಿದ್ರು ಯೂಟ್ಯೂಬಲ್ಲಿ ಮತ್ತು ಆ್ಯಪ್ಗಳಲ್ಲಿ ನೋಡಿದ್ದೀನಿ ನಾವು. ಬನ್ನಿ ದಯವಿಟ್ಟು ಸರ್, ಬನ್ನಿ. ಥ್ಯಾಂಕ್ ಯು ಸರ್. ಬನ್ನಿ. ಹಾಯ್, ಯಾರಿದು ಛೋಟಾ ರಾಜ? ಹಲೋ, ನಮಸ್ತೆ. ಹಚ್ಚ ಕ್ಯಾಮ್ರಾ ಒಂದು ಹಾಯ್ ಮಾಡಿ. ನಾನು ನಿನ್ನ ಹಾಯ್, ನಮಸ್ತೆ. ಕನ್ನಡಿಗರಿಗೆಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ. ಮಗನ ಸರ್? ಮಗ ಚಿಕ್ಕವನು, ದೊಡ್ಡವನು ಟೆಸ್ಟ್ ಇದೆ, ಹೋಗಿದ್ದಾನೆ ಎಕ್ಸಾಮ್. ಇಬ್ಬರು ಮಕ್ಕಳು? ಇಬ್ಬರು ಮಕ್ಕಳು. ಹಾಂ. ದೊಡ್ಡವನು ಇವಾಗ 7 ವರ್ಷ, ಅವನಿಗೆ 3 ವರ್ಷ. ಓಕೆ, ನೈಸ್. ಮೇಡಮ್ ಇದೆ ಒಳಗಡೆ. ಓಕೆ, ನೈಸ್. ಏನು ಹೆಸರು ಒಂದು? ಸಮರ್ಥ. ನಮ್ಮ ಕ್ಯಾಮ್ರಾಮನ್ ಮಗನ ಹೆಸರು ಸಮರ್ಥನೆ. ದೊಡ್ಡವನ ಹೆಸರು ವಂಶಿಕ್ ಗೌಡ. ಓ, ಕಾರ್ ಅಂದರೆ ಕಾರು ಅಂದರೆ? ಹೌದು, ಕಾರ್ ಮೇಲೆ ಇತ್ತದು. ಏನು ಮಾಡ್ತಿದ್ದೀರಾ ರೀ? ಭರತನಾಟ್ಯ ಮಾಡ್ತಿದ್ದೀನಿ ಕಣೆ. ಸ್ಟೆಪ್ ನೋಡ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಕಳಿಸ್ತೀಯಾ? ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದು ಸರ್. ಮೇಡಮ್, ನಮ್ಮ ಫ್ಯಾಮಿಲಿಯಲ್ಲಿ ನಾವು ದೊಡ್ಡ ಫಾಲೋವರ್ಸು ಚಾನಲ್ಗೆ. ಯಾಕಂದರೆ ಅಲ್ಲೇ ಕಲೆ ಇದೆ ಕಲಾ ಮಾಧ್ಯಮ. ನಿಮ್ಮಂಥ ಕಲಾವಿದರೆಲ್ಲ ಸೇರಿ ನಂಗೆ ಮಾಡಿ. ಇಲ್ಲ, ಖಂಡಿತ ಅದೊಂದು ಖುಷಿ. ನನ್ನ ವೈಫ್ ಶ್ರುತಿ, ಇವರು ದೊಡ್ಡ ಫಾಲೋವರು ಚಾನಲ್ಗೆ. ಚೆನ್ನಾಗಿ ಬರ್ತಿರುತ್ತೆ. ಥ್ಯಾಂಕ್ಸ್. ನಿಮ್ಮ ಯಜಮಾನ್ರು ಕಾಮಿಡಿ ನೋಡಿ ನಮ್ಮನ್ನ ನೋಡ್ತೀರಿ, ನಮ್ಮ ಬಗ್ಗೆ ಬರೀ ಮಾಹಿತಿ ಇರುತ್ತೆ. ಇಲ್ಲ, ಈ ಕಲಾ ಮಾಧ್ಯಮದವರು ಬರ್ತಿದಾರಮ್ಮ, ಒಂದು ಇಂಟ್ರ್ಯೂ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಸರ್ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣವೇ ಅಯ್ಯೋ ರೆಡಿಯಾಗಿ ನೀವು ನೀಟಾಗಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿರ್ತಾರೆ ಅಂತೇಳ್ಬಿಟ್ಟು ನಾನು ಹೇಳಿದೆ. ಅದಕ್ಕೇನೇನಮ್ಮ ನನಗೆ ಮಾತಾಡೋಷ್ಟು ಬರುತ್ತಲ್ಲ ಅಷ್ಟು ಮಾತಾಡ್ತೀನಿ, ಇರೋ ವಿಷಯಗಳನ್ನ ಹೇಳ್ಕೊಬೇಕು, ಶೇರ್ ಮಾಡ್ಕೊಬೇಕು ಅಷ್ಟೇನೆ. ಸೊ ಕಲಾ ಮಾಧ್ಯಮ ಅನ್ನೋದು ಒಂದು ದೊಡ್ಡ ಕಲಾವಿದರಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಅದು ಅವ್ರ ಜೀವನದ ಒಂದು ಆಗು ಹೋಗುಗಳನ್ನ, ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕೆ. ಏನ್ ನೋಡಿರ್ತಾರೆ, ತೆರೆ ಹಿಂದೆ ಹೇಗಿರ್ತಾರೆ, ಅವ್ರ ಜೀವನ ಏನೋ ಅದೆಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾರೆ. ಸೊ ಹಾಗಾಗಿ ನಾವು ಅಭಿಮಾನಿಗಳಷ್ಟೇ. ಸ್ನೇಹಿತರು ಅಂದರೆ ಖುಷಿಯಾಗುತ್ತೆ ಸರ್ ನನಗೆ. ಆಗಲಿ, ನಿಮ್ಮ ಶ್ರುತಿ ಅಕ್ಕ ಅವ್ರಿಗೆ ಒಳ್ಳೇದಾಗಲಿ. ಶಿವರಾಜ್ ಸರ್ನಂತೂ ನೀವೆಲ್ಲರೂ ನೋಡಿರ್ತೀವಿ ಸ್ನೇಹಿತರೆ. ಭಾಳ ಮುದ್ದಾದ ಕುಟುಂಬ, 2 ಮಕ್ಕಳು ಇದ್ದಾರೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಐ ಥಿಂಕ್ ನನಗನ್ಸೋದು ಏನು ಗೊತ್ತಾ ಸ್ನೇಹಿತರೆ, ಶಿವರಾಜ್ KR ಪೇಟೆ ಅವ್ರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಏನಂದರೆ,
ಅನೇಕ ಪ್ರತಿಭೆಗಳಿಗೆ ಅಥವಾ ಅನೇಕ ನಮ್ಮ ಗ್ರಾಮೀಣ ಹುಡುಗರುಗಳಿಗೆ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ಮತ್ತು ಕನಸಿರುತ್ತೆ, ಏನಾದ್ರು ಮಹತ್ತಾದದನ್ನು ಸಾಧಿಸಬೇಕು. ಎಸ್ಪೆಷಲಿ ಕಲೆಯ ಬಗ್ಗೆ ಬಹಳ ದೊಡ್ಡ ಆಸಕ್ತಿ ಇರುತ್ತೆ. ನಾನು ಹಾಡ್ಬೋದು, ನಾನು ನಟನೆ ಮಾಡ್ಬೋದು ಅಂಥೇಳಿ. ಆದರೆ ಹಾಗೆ ಕನಸು ಕಂಡು ಅದನ್ನು ಬೇರೆ ಬೇರೆ ಕಾರಣಗಳಿಗೆ, ಮನೆಯ ಕಾರಣಕ್ಕೋ ಅಥವಾ ಇನ್ನೊಂದು ಕಾರಣಕ್ಕೋ ಅದು ಹಾಗೆ ಆಸೆಗಳಿಗೆ ಕಮರೋಗಿ ಬಿಟ್ಬಿಡುವಂಥ ಸಾಧ್ಯತೆ ಇರ್ತದೆ. ನಮ್ಮ ಶಿವರಾಜ್ KR ಪೇಟೆ ಅವರು ತುಂಬ ಹೋರಾಟ ಮಾಡಿ ಅವ್ರ ಜರ್ನಿ ನಾನು ಅಲ್ಲೆಲ್ಲ ಚೂಚು ಕೇಳಿದ್ದೀನಿ, ಈಗ ವಿವರವಾಗಿ ಕೇಳೋಣ. ಆದರೆ ತುಂಬ ಹೋರಾಟ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡು, ಆದರೆ ಕಲೆಯಲ್ಲೂ ಕೂಡ ತಾವು ಯಾರು ತನ್ನ ಪ್ರತಿಭೆ ಏನು ಅಂತ ಪ್ರೂವ್ ಮಾಡಿ ಈಗ ನಮ್ಮೆಲ್ಲರ ಮುಂದೆ ನಿಜವಾದ ಸಾಧಕ ಆಗಿ ಬಂದಿರೋ ನಮ್ಮ ಶಿವರಾಜ್ ಸರ್. ಇನ್ನೂ ಸಾಧಿಸೋದು ಬೇಜಾನಿದೆ, ಸಾಧಕ ಅಲ್ಲ. ರಾಜ್ಕುಮಾರ್ ಅವ್ರು ಹೇಳ್ತಿದ್ರು ಕೊನೆವರೆಗೂ ನಾನು ಇನ್ನೂ ಏನು ಮಾಡಿಲ್ಲ ಅನ್ಸೋದು ಇದ್ದೇ ಇರುತ್ತೆ. ಆದರೆ ಪ್ರತಿಯೊಬ್ಬ ಅಂದರೆ ಹಿನ್ನೆಲೆ ಇಲ್ಲದೆ ಬರುವಂಥವ್ರಿಗೆ, ಉದಾಹರಣೆ ಗಾಡ್ ಫಾದರ್ ಇಲ್ಲದೆ ಬರುವಂಥವ್ರಿಗೆ, ಹಿನ್ನೆಲೆ ಇಲ್ಲದೆ ಬಂದು ಏನೋ ಸಾಧಿಸಬೇಕು ಅನ್ನೋರಿಗೆ ನಮ್ಮ ಶಿವರಾಜ್ ಸರ್ ಒಂದು ದೊಡ್ಡ ಆದರ್ಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಇವತ್ತು ಕತೆ ಕೇಳೋಣ. ಅರೇಂಜ್ ಮ್ಯಾರೇಜೇ? ಇಲ್ಲ, ಲವ್ ಮಾಡಿದ್ವಿ, ಆಮೇಲೆ ಅರೇಂಜ್ ಮಾಡ್ಬಿಟ್ಟು ಕೊಡಲೇಬೇಕಾಯ್ತು ಮದುವೆ ಮಾಡಿ. ಹೇಗೆ ಚೂರು ಹೇಳಿ. ಇಲ್ಲ ಅಂದರೆ ಒಂದೇನಂತಂದರೆ ಅಪ್ಪ ಅಮ್ಮನ ಇಷ್ಟ. ಅಂದರೆ ನನ್ನ ದೊಡ್ಡಣ್ಣ ಆಗಿರ್ಬೋದು, ಎರಡನೇ ಅಣ್ಣ ಆಗಿರ್ಬೋದು, ಮೂರನೇ ಅಣ್ಣ, ನಮ್ಮ 4 ಜನ ಗಂಡ್ಮಕ್ಳು. ಸೊ 3 ಜನನೂ ಹೊಸ ಸಂಬಂಧ, ಹೊಸಬ್ರು. ಅದಕ್ಕೆಲ್ಲ ಹೊಸ ಕುಟುಂಬದಿಂದ ಬಂದಂಥವ್ರು. ನಮ್ಮ ಅಪ್ಪ ಅಮ್ಮಗೆ ಏನು ಆಸೆ ಇತ್ತು ಅಂತಂದರೆ ನಮ್ಮ ಸ್ವಂತದವರಲ್ಲಿ ನನ್ನ ಸೊಸೆಯಾಗಿ ಬರಬೇಕಲ್ಲ ಅನ್ನೋದೊಂದು ಅವ್ರಿಗೆ ಆಸೆ ಇತ್ತು. ಸೊ ಇನ್ನು ಉಳಿದಿರೋ ನಾನು ಒಬ್ಬನೇ ಮದುವೆ ಆಗಬೇಕಾಗಿದ್ದನು ಕೊನೆಯೊಂದನು. ಆವಾಗ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಒಂದು BSS ಅಂತ ಮೈಕ್ರೋ ಫೈನಾನ್ಸಲ್ಲಿ. ಸೊ ಆಗ ಅಕ್ಕರ ಮನೆಗೆ ಹೋಗಿ ಬರ್ತಾ ಇದ್ದೆ, ನೋಡಿದೆ, ಆಮೇಲೆ ಮಾತಾಡಿ ಆಮೇಲೆ ಒಂದ್ಸಲ ಹೇಳ್ಕೊಂಡೆ, ಹಿಂಗಮ್ಮ ನನಗೂ ಇಷ್ಟ, ಜೊತೆಗೆ ಅಪ್ಪ ಅಮ್ಮನ ಆಸೆ ಕೂಡ, ಸ್ವಂತದವರಿಂದ ಹೇಳ್ತಿರ್ಬೇಕು ಅಂತ. ಆಮೇಲೆ ಇಷ್ಟ ಏನೋ ಪಟ್ವಿ. ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ, ಅವರಪ್ಪ ಅಮ್ಮಂಗೆ. ಹಾಂ, ಯಾಕೆ? ಏನು ಜಾಬ್ ಇರಲಿಲ್ಲ ಆಗ. ಅಲ್ಲ, ಹೆಣ್ಣು ಹೆತ್ತವ್ರು ಕೇಳೋದು. ಹೌದು, ಖಂಡಿತ. ಅಲ್ಲ, ಅದು ಸಾಕುವಂತ ಅಂತ ಅಷ್ಟೇ. ಈಗ ನಮಗೂ ಒಂದು ಹೆಣ್ಣು ಮಗು ಇದ್ದು ನಾವು ಅವ್ರ ಮದುವೆ ಮಾಡೋ ವಯಸ್ಸಿಗೆ ಬಂದಾಗ ನಾವು ಏನೋ ಒಂದು ಯೋಚನೆ ಮಾಡ್ತೀವಿ, ಅವ್ರು ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಾನು ಆ ಥರ ಏನು ಕೆಲಸಗಳನ್ನ ಇದು ಮಾಡ್ತಾ ಇರಲಿಲ್ಲ. ಸೊ ಆಮೇಲೆ ಅನಿವಾರ್ಯವಾಗಿ ಮದುವೆ ಮಾಡ್ಕೊಡ್ಬೇಕು ಬಂತು. ಅವರು ನಿಂತ್ಕೊಂಡ್ರು ಜೊತೆಲಿ. ಪ್ರೀತಿ ಮಾಡಬಾರದು ಅಂತ ಅಲ್ಲ, ಅಲ್ಲಿ ಮಾತ್ರ ಅಲ್ಲ, ಮದುವೆ ವಿಷಯಕ್ಕೋಸ್ಕರ ನನ್ನ ಜೊತೆ ನಿಂತ್ಕೊಂಡ್ರಲ್ಲ, ಈಗಲೂ ನಾನು ಇಷ್ಟು ನಿಂತಿದ್ದೀನಿ ಅಂತಂದರೆ ನನ್ನ ಮಡದಿನೇ ಕಾರಣ. ಯಾಕಂದರೆ ತುಂಬ ಕಷ್ಟಗಳನ್ನ ಅನುಭವಿಸಿದ್ವಿ ಅವಾಗ. ಮದುವೆ ಆಗಿ ಇವ್ರನ್ನ ಕರ್ಕೊಂಬರ್ಬೇಕಾದ್ರೂ, ಬೆಂಗಳೂರಿಗೆ ಕರ್ಕೊಂಬರ್ಬೇಕಾದ್ರೂ ಮನೆ ಮಾಡೋಕ್ಕೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡಿರಲಿಲ್ಲ ನನ್ನ ಹತ್ರ. ಒಂದು 40,000 ರೂಪಾಯಿ ಅಡ್ವಾನ್ಸ್ ಕೊಡೋಕ್ಕೆ ಅಂತಲೂ ದುಡ್ಡಿರಲಿಲ್ಲ. ನನ್ನ ಸ್ನೇಹಿತ ಶರತ್ ಚಕ್ರವರ್ತಿ ಅಂತ, ಅವನು ಅಡ್ವಾನ್ಸ್ ಕೊಟ್ಟ ಒಂದು 6,000 ರೂಪಾಯಿ ಬಾಡಿಗೆ. ಕರ್ಕೊಂಬಂದ್ಬಿಟ್ಟೆ. ಕರ್ಕೊಬಂದಮೇಲೆ ನಾನು ಒಂದು ಚಾನಲ್ ಕೆಲಸ ಮಾಡ್ತೀವಿ, ಆಮೇಲೆ ಇನ್ನೊಂದು ಚಾನಲವರು ಜಾಸ್ತಿ ಸಂಬಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹೇಳ್ಬಿಟ್ಟು ಕರೆಸ್ಕೊಂಬಿಟ್ರು. ಅಂದರೆ ಏನು ಸಂಬಳ ತೊಗೊತಿದ್ವಿ ಅದಕ್ಕೆ 5 ಪಟ್ಟು ಜಾಸ್ತಿ ಸಂಬಳ ಕೊಡ್ತೀವಿ ಅಂತೇಳಿ ಕರೆಸ್ಕೊಂಡ್ರು. ಅಲ್ಲೋ ಕೆಲಸ ಮಾಡ್ತಾಯಿದ್ವಿ, ಕರ್ಕೊಂಬಂದ್ಬಿಟ್ಟಿದ್ದೀನಿ. ಅಷ್ಟು ಸಂಬಳ ಅಂತಲೂ ಹೇಳ್ಕೊಂಬಿಟ್ಟಿದ್ದೀನಿ. 5 ಪಟ್ಟು ಸಂಬಳ ಜಾಸ್ತಿ ಅಂತ. ಅದಕ್ಕೊಂದು ಅಗ್ರಿಮೆಂಟ್ ಏನೋ ಕೊಡ್ತಾರಲ್ಲ, ಇವರಿಗೆ ಇಷ್ಟು ಸಂಬಳ ಕೊಡ್ತಾಯಿದ್ದೀವಿ ಅಂತ. ಆಫರ್ ಲೆಟ್ರು ಕೊಟ್ಟಿದ್ರೆ ಅದನ್ನು ತೋರಿಸಿದ್ದೀನಿ. ಓಕೆ, 6 ತಿಂಗಳು ಸಂಬಳನೇ ಕೊಡಲಿಲ್ಲ ಸರ್. ಕರ್ಕೊಂಬಂದ್ಬಿಟ್ಟಿದ್ದೀನಿ, 6 ತಿಂಗಳು ಸಂಬಳ ಕೊಟ್ಟಿಲ್ಲ. ಇದುವರೆಗೂ ನಮ್ಮ ಫ್ಯಾಮಿಲಿಯವ್ರಿಗೂ ಯಾರಿಗೂ ಗೊತ್ತಿಲ್ಲ, ನಾವು ಹೇಳ್ಕೊಂಡಿಲ್ಲ ಅವಾಗಿಂದ. ಆ ಒಂದು 6 ರಿಂದ 7 ತಿಂಗಳು, 1 ವರ್ಷ ಈಕೆಗೆ ನಾನು ಎಂಗೇಜ್ಮೆಂಟಿಗೆ ನಾನೊಂದು ರಿಂಗ್ ಹಾಕಿದ್ದೆ, ಆಕೆ ನನಗೊಂದು ರಿಂಗ್ ಹಾಕಿದ್ದಲ್ಲ, ಅದನ್ನ ಇಡೋದು 1 ತಿಂಗಳು, ಇದನ್ನ ಇಡೋದು, ಇನ್ನೊಂದು ತಿಂಗಳು ತಗೊಂಡೋಗಿ ಇನ್ನೊಂದು ಇಡೋದು, ಮಧ್ಯದಲ್ಲಿ ಯಾವ್ದಾದ್ರು ದುಡ್ಡು ಬಂದಾಗ ಒಂದನ್ನು ಮುಡಿಸ್ಕೊಂಬರೋದು, ಮತ್ತು ಮುಂದಿನ ತಿಂಗಳು ಕಟ್ಟಲೇಬೇಕಲ್ಲ ಬಾಡಿಗೆ ಗಿಡಿಗೆ ಎಲ್ಲ, ಮನೆ ಮೇಂಟೈನ್ ಮಾಡಬೇಕಲ್ಲ, ಮತ್ತು ಅದನ್ನು ತಗೊಂಡೋಗಿ ಇಡೋದು. ಅದು ಇದುವರೆಗೂ ಆಕೆ ಯಾರಿಗೂ ಹೇಳಿಲ್ಲ, ಆಕೆನೋ ನಾವು ಯಾರಿಗೂ ಹೇಳಿಲ್ಲ. ಸೊ ಆ ಥರ ನನ್ನ ಜೊತೆ ನಿಂತ್ಕೊಂಡಿರೋಂಥದ್ದು. ಇವಾಗ ದೇವ್ರ ದಯದಿಂದ 2 ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡು ಓದಿಸೋಷ್ಟು ಶಕ್ತಿನ ದೇವ್ರು ಕೊಟ್ಟಿದ್ದಾನೆ. ಚೆನ್ನಾಗಿ ಬಂದವ್ರನ್ನ ಬೋಣಿಸ್ಕೊಂಡು ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಂತ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಆ ಟೈಮಲ್ಲಿ ನಿಲ್ಲಬೇಕಿತ್ತಲ್ಲ. ಇವಾಗಲೂ ನಿಲ್ಲೋದು ಬೇರೆ, ಆವಾಗಲೂ ನಿಲ್ಲೋದು ಬೇರೆ. ಆ ಟೈಮಿಂದನೂ ನನಗೆ ತುಂಬ ಸಾಥ್ ಕೊಟ್ಟರು ಅಂತ ಮೇಡಮ್. ನಿಜ ಅರ್ಥದಲ್ಲಿ ಅರ್ಧ ನಾರೀಶ್ವರರೇ ಆಗಿದೆ, ಶಿವಪಾರ್ವತಿನೇ ಆಗಿದೆ ಅಲ್ವಮ್ಮ? ಖಂಡಿತ. ಆಮೇಲೆ ಸಿನಿಮಾದವ್ರ ಪತ್ನಿರಾಗ ಸ್ವಲ್ಪ ಕಷ್ಟ. ಅದ ಒಳಗಿರ್ತದೆ ಅವ್ರಿಗೆ, ಯಾರ ಜೊತೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಅತ್ತ ಯಾಕೆ ಹಂಗೆ ಹೆಣ್ಮಕ್ಳಲ್ವಾ, ಆಮೇಲೆ ಟೈಮ್ ಕರೆಕ್ಟಾಗಿ ಬರಲ್ಲ. ಸ್ಟಾರ್ಟಿಂಗ್ ಅನ್ಸುತ್ತೆ, ಆಮೇಲೆ ಹೋಗ್ತಾ ಅಭ್ಯಾಸ ಅಯ್ಯೋ ಇರೋದಕ್ಕೆ ಬಿಡಂಗೆ ಅಂತ ಹೇಳ್ಬಿಡುತ್ತೆ. ಈಗ ನೆನ್ನೆ ಊರಿಗೆ ಹೋಗಿದ್ವಿ ಹಬ್ಬಕ್ಕೆ ಮಗಂಗೆ ಎಕ್ಸಾಮ್ ನಡೀತಿರೋದ್ರಿಂದ ಬರೋಕ್ಕಾಗಿರಲಿಲ್ಲ. ನೆನ್ನೆ ಬರಬೇಕಿತ್ತು ಬೇಗನೆ, ಮತ್ತು ರಾತ್ರಿ 3 ಗಂಟೆಗೆ ಬಂದಿದ್ದು. ನಮ್ಮ ದೊಡ್ಡಪ್ಪ ತೀರೋಗ್ಬಿಟ್ರು.
ನಿನ್ನೆ ಎಲ್ಲ ಮಧ್ಯಾಹ್ನ ಅಲ್ಲೆಲ್ಲ ಮುಗಿಸ್ಕೊಂಡು ಕಾರ್ಯ ಮುಗಿಸ್ಕೊಂಡು ಬಂದು ರಾತ್ರಿ 2 ಗಂಟೆ 3 ಗಂಟೆ ಬಂದು ಆಗಲಿ. ಆದರೂ ಬಂದು ರಾತ್ರಿ 2-3 ಗಂಟೆಗೆ ಬಂದು ಇವತ್ತು ನಮ್ಗೆ ಇಂಟರ್ವ್ಯೂ ಕೊಡ್ತಾರೆ. ಅದು ಅವರ ವರ್ಕ್ ಕಮಿಟ್ಮೆಂಟ್ ತೋರಿಸುತ್ತೆ. ಅಂದರೆ ಚಿತ್ರೀಕರಣಕ್ಕೆ ಯಾರೂ ಕಾಯ್ತಿರಲ್ಲ. ಅಂದರೆ ಸರ್ ನಮ್ಮ ಮನೇಲಿ ಯಾರೋ ಸತ್ರು ಅಂತೇಳಿ ನಾವು ನೆಪ ಹೇಳೋಕ್ಕಾಗಲ್ಲ. ಅದು ತುಂಬ ಜನಗಳ ಡೇಟ್ಸ್ ತೊಗೊಂಡ್ಬಿಟ್ಟಿರ್ತಾರೆ, ನಾವು ಹೋಗಲೇಬೇಕಾಗುತ್ತೆ. ಸೊ ತುಂಬ ವೈಯಕ್ತಿಕ ನಮ್ಮ ಕಾರಣಗಳನ್ನ ಹೇಳಲಾಗದ ಒಂದು ಕ್ಷೇತ್ರ ಅದು. ಸಿನಿಮಾ ಕೂಡ ಹೌದು. ಸರ್ ಕಮಿಟ್ಮೆಂಟ್ ನಂಗೆ ಗೊತ್ತಾಯಿತು. ಅಮ್ಮ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ನಿಮ್ಮ ಸಂಸಾರ ಹೀಗೆ ಚೆನ್ನಾಗಿರಲಿ. ಇಷ್ಟೊತ್ತು ನಿಂತ್ಕೊಂಡವ್ರಲ್ಲ ಅದೇ ಖುಷಿ ನಮಗೆ. ಸಡನ್ ಆಗಿ ಬಂದ್ರೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ಥ್ಯಾಂಕ್ಸ್. ನಿಮ್ಮ ಅಪೇರೆನ್ಸ್ ಥ್ಯಾಂಕ್ಸ್ ನಮಗೆ. ಆಗಲಿಮ್ಮ, ಶುಭವಾಗಲಿ. ಸಾರಿ ಬ್ರದರ್, ನೋಡೋದಷ್ಟೇ ನನ್ನ ಕೆಲಸ. ಐ ಆಮ್ ಹೆಲ್ಪ್ಲೆಸ್. ನಿಮ್ಮ ಅವಾರ್ಡ್ ಸರ್ ಇವೆಲ್ಲ ಇದು ಇದಿರಲಿ, ಇದು 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 ಎಲ್ಲದಕ್ಕೂ ಕಾರಣ ಇದು. ಏನದು? ಇದು ಕಾಮಿಡಿ ಕಿಲಾಡಿಗಳು ಅವಾರ್ಡ್. ಕಾಮಿಡಿ ಕಿಲಾಡಿಗಳು ವಿನ್ನರ್ ಅವಾರ್ಡ್ ಇದು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹೂವ ಬಾಡೋಯ್ತದೆ, ಹುಡುಗಿ ಓಡೋಯ್ತಾಳೆ. ನೀವು ಫಸ್ಟ್ ಸೀಸನ್ ವಿನ್ನರು. ಸೊ ಇದು ಬಂದ್ಮೇಲೆ ಇದೆಲ್ಲ ಸೂಪರ್. ಸೊ ಇದ್ರ ಮುಂದೆ ಇನ್ಯಾವುದೇ ದೊಡ್ಡ ಪ್ರಶಸ್ತಿ ಬಂದರೂ ಇದ್ರ ಕೆಳಗಡೆ ನೀಡ್ತೀನಿ ಅದನ್ನು. ಯಾವ್ದು ಬಂದ್ರು ಅಷ್ಟೇ, ಯಾಕಂದ್ರೆ ಇದರಿಂದನೇ ಅದೆಲ್ಲ. ಸೊ ಹಾಗಾಗಿ ಇದು ನನ್ನ ಮೊದಲನೇ ಟ್ರೋಫಿ. ಬಹಳ ಮೊದಲು ಅಥವಾ ಒಂದು ಅನ್ನೋದು ಬಹಳ ಮಹತ್ವ ಇದೆ. ಹೌದು ಹೌದು, ಮೊದಲು ಬಂದಿದ್ದಕ್ಕೆ. ಹೌದು. ಸೂಪರ್, ವೆರಿ ನೈಸ್. ಅದು ತುಂಬ ನೀವು ಕಣ್ಣೀರಲ್ಲಿ ಹಾಕ್ಬಿಟ್ಟಿದ್ರಿ ನೀವು ಗೆದ್ದಾಗ. ಅಂದರೆ ಆದರೆ ಇದನ್ನ ತಗೊಳ್ಳೋದ್ರಿಂದ ಇರೋ ಶ್ರಮ, ಆ ಒಂದು ನೋವುಗಳು, ಅವಮಾನಗಳು ತುಂಬ ಇತ್ತು. ಎಲ್ಲ ಬಂದಿರ್ತಾರೆ ವೇದಿಕೆ ಮೇಲೆ ನೆನಪಿಗೆ ಎಲ್ಲ. ಅಂದರೆ ನಾನು ಇದನ್ನ ಇಟ್ಕೊಂಡು ಹೇಳಿದೆ ಅಣ್ಣಂಗೆ. ನನ್ನ ಅಣ್ಣ ಇವಾಗ ಇಲ್ಲ, ಅವರು ನನ್ನ ಬೆಂಗಳೂರಿಗೆ ಕರ್ಕೊಂಬಂದೆ. ನನ್ನ ಅಣ್ಣ ಮಂಜು ಅಂತೇಳಿ, ಸ್ವಂತ ಅಣ್ಣ. BMTC ಡ್ರೈವರ್ ಆಗಿದ್ರು ಮಂಜಣ್ಣ. ಅಂದರೆ ಊರಲ್ಲಿ ಹಬ್ಬ ಗಿಬ್ಬ ಎಲ್ಲ ನಡಿಬೇಕಿದ್ರೆ ಒಬ್ಬರು ಪತ್ರಕರ್ತರಿದ್ದಾರೆ ದಂಡಿನಶಿವರದಲ್ಲಿ, ತುರುವೇಕೆರೆ ಹತ್ರ ದಂಡಿನಶಿವರ ತಿಮ್ಮೇಗೌಡರು ಅಂತ. ಅವರು ರಿಲೇಟಿವೇ ನಮಗೆ. ಸೊ ಅವರು ಹಬ್ಬಕ್ಕೆ ಬಂದಿದ್ರು, ಅಣ್ಣ ಎಲ್ಲ ಬಂದಿದ್ರು. ನಮ್ದು ಸ್ವಲ್ಪ ಮಾಮೂಲಿ ತರಲೆಗಳು, ಮಾತುಗಳು, ಏನಾರು ಹೇಳಿದ ತಕ್ಷಣ ಏನೋ ಒಂದು ಹೇಳೋದು, ನಗೋದು ಇವೆಲ್ಲ ಇರ್ತಿತ್ತಲ್ಲ. ಅದನ್ನು ನೋಡಿ ಅಣ್ಣಂಗೆ ಹೇಳಿದ್ರು, ಬೆಂಗಳೂರಿಗೆ ಕರ್ಕೊಂಡು ಹೋಗು, ಏನೋ ಸ್ಪಾರ್ಕ್ ಐತಿ ನಿನಗೆ, ಏನೋ ಮಾಡ್ತಾನೆ, ಇಂಡಸ್ಟ್ರಿಲಿ ಇದು ಮಾಡ್ಬಿಡುವಂತೆ ಅಂತ. ಚಂದ್ರ ಬಾರ್ಕೂರ್ ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಹೌಸಿಂಗ್ ಬೋರ್ಡ್ ಹತ್ರ, ಮಾಗಡಿ ರೋಡ್ ಅದು, BFTA ಅಂತ, ಬ್ಯಾಂಗ್ಳೂರ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಸೊ ಆ ಇನ್ಸ್ಟಿಟ್ಯೂಟಲ್ಲಿ ನಾನು ಆ್ಯಕ್ಟಿಂಗ್ ಸ್ಟೂಡೆಂಟಿಗೆ ಅಣ್ಣನೇ ಸೇರಿಸಿದ್ದು. ಆವಾಗಲೂ ಏನೋ ಕೆಲಸ ಮಾಡ್ತಿರಲಿಲ್ಲ, 1 ಇಯರ್ ಕೋರ್ಸ್ ಅಂತೇಳಿ ಮಾಡಿದ್ವಿ. ಅದೆಲ್ಲ ಮಾಡಾದ್ಮೇಲೂ ಏನೇನೋ ಮಾಮೂಲಿ ಸ್ಟ್ರಗಲ್, ಅಲ್ಲಿ ಇಲ್ಲಿ ಎಲ್ಲೋ ಅವಕಾಶ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಅದಾದ 10 ವರ್ಷ ಆದ್ರೂ ಏನೂ ಆಗಲಿಲ್ಲ. 10 ವರ್ಷ ಆದ್ರೂ ಏನೂ ಆಗಲಿಲ್ಲ. ಅದಾದ್ಮೇಲೆ ತುಂಬ ಕೆಲಸಗಳು ಮಾಡಿದೆ. ಆದರೆ ಅಣ್ಣ ಡೆಂಗ್ಯೂ ಫೀವರ್ ಆಗಿ ತೀರ್ಕೊಂಡ್ಬಿಡ್ತಾರೆ ಆ ಟೈಮ್ನಲ್ಲಿ. ಯಾವ ವರ್ಷ ಆಯಿತು? 12-13 ವರ್ಷ ಆಯಿತು ಅವ್ರು ತೀರ್ಕೊಂಡು. ಇಲ್ಲ, ಒಂದು 14 ವರ್ಷನೇ ಆಯಿತು, 14-15 ವರ್ಷ ಆಯಿತು ಆ ಟೈಮಲ್ಲಿ. ಸೊ ಆಮೇಲೆ ನನಗೆ ಇಲ್ಲಿ ಸ್ವಲ್ಪ ಬದುಕು ತುಂಬ ಏನು ಕಲಿಸ್ತಾ ಹೋಯ್ತು, ಸಿಕ್ಕಾಪಟ್ಟೆ ಕಲಿಸ್ತು ಬದುಕು. ಆನಂತರ ಸಿಕ್ತಾಗ್ಲೂ ಅದಕ್ಕೆ ಇಟ್ಕೊಂಡು ಅಣ್ಣಂಗೆ ಹೇಳಿದೆ, ಅಣ್ಣ ನಾನು ಕರ್ಕೊಂಬಂದಿದ್ಯಾ, ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಬಿಟ್ಟು ಕರ್ಕೊಂಬಂದಿದ್ದೆ, ಇದು ನಿಮಗೋಸ್ಕರ ಅಂತಲೇ ಹೇಳ್ಬಿಟ್ಟು ಕಪ್ಪನ್ನ ಇಸ್ಕೊಂಡಿದ್ದು ನಾನು. ಸಾಕೆ, ಇದರಿಂದ ಬೇರೆದೆಲ್ಲ. ನಾನು ಈಗಲೂ ಅಷ್ಟೇ, ಈಗ ಇದನ್ನು ತೊಗೊಂಡಿದ್ದೀನಿ ಅಂತಂದಾಗ ಇದರಿಂದ ಒಂದಷ್ಟು ಸ್ಕಿಟ್ಗಳೆಲ್ಲ ಮಾಡಿರ್ತೀವಿ, ಒಂದಷ್ಟು ಎಲ್ಲ ನಡೆದಿರುತ್ತೆ. ನಾನು ಈಗಲೂ ಫ್ರೀ ಆಗಿದ್ದೆ ಅಂತಂದರೆ, ಏನೋ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ತಿದೆ ಅಂತಂದರೆ Z5 ಹಾಕೊಂಡ್ಬಿಟ್ಟು ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ 1 ಎಲ್ಲ ಹಾಕೊಂಡು ನೋಡ್ತೀನಿ. ನಮ್ಮ ಸೀಸನ್ದು ಎಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ. ಜೊತೆಗೆ ಅಲ್ಲಿ ನಾವೇನೋ ಒಂದು ಸ್ಕಿಟ್ ಮಾಡಿದಾಗ ನಮ್ಮ ಬಗ್ಗೆ ಭಟ್ರಾಗಿರ್ಬೋದು, ಜಗ್ಗಣ್ಣ ಆಗಿರ್ಬೋದು, ರಕ್ಷಿತಾ ಮೇಡಮ್ಮು, ಆನಂದಣ್ಣ, ಇವರೆಲ್ಲ ಏನೋ ಮಾತಾಡಿರ್ತಾರಲ್ಲ ನಮ್ಮ ಬಗ್ಗೆ, ಅವ್ರ ಮಾತುಗಳನ್ನ ಮತ್ತೆ ತಗೊಂಡು ಮತ್ತಿನ್ನೊಂದು ವರ್ಷ ಎನರ್ಜಿ ಬರುತ್ತೆ ನಮಗೆ. ಹೌದು, ನಾ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದನೇ ಬಂದಿರೋದು. ಯಾಕಂದ್ರೆ ಅವ್ರ ಮಾತುಗಳು ಕೆಲವೊಂದು ಆ ಥರ ಇರುತ್ತೆ, ನೀನು ಹಿಂಗೆ ಮಾಡ್ಕೊಂಡು ಹೋಗು, ಈ ಥರ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಹೇಳಿರ್ತಾರಲ್ಲ. ಬಟ್ ಅವಾಗ ಹೇಳ್ತಿರ್ತಾರೆ, ನಿಮಗೆ ಜಾಸ್ತಿ ಹೊಗಳಿದ್ರೆ ಎಲ್ಲ ಹಾಳಾಗ್ತಾರೆ ಅಂದ್ಬಿಟ್ಟು ನಾವು ಹೊಗಳಲ್ಲ ಅನ್ನೋ ಥರಕ್ಕೆಲ್ಲ ಹೇಳಿರ್ತಾರೆ. ಸೊ ಅವ್ರು ಹೇಳ್ತಿರೋ ಮಾತುಗಳು, ಜಗ್ಗಣ್ಣ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಹೇಳಿರೋಂಥ ಮಾತುಗಳು, ಇವೆಲ್ಲ ಮತ್ತೆ ನೋಡ್ತಿದ್ದಾಗ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ಎನರ್ಜಿ ಬರ್ತಾ ಹೋಗುತ್ತೆ. 6 ವರ್ಷ ಆಯಿತು. 6 ವರ್ಷ ಆದ್ರೂ ನಮ್ಗೆ ಪ್ರತಿ ವರ್ಷವೂ ನಾವು ಕಲಿಯೋಂಥದ್ದಿದ್ದೇ ಇರುತ್ತೆ. ಪ್ರತಿ ಸಿನಿಮಾದಲ್ಲೂ ಕಲಿಬೇಕು. ಪ್ರತಿ ಸಿನಿಮಾದಲ್ಲೂ ಈಗ ನನಗೆ ನೋಡ್ಬೋದು ನೀವು, ಅಲ್ಲಿ ನಾನು ಆ್ಯಕ್ಟ್ ಮಾಡಿರೋಂಥ ಒಂದು 8 ಸಿನಿಮಾ ಸ್ಕ್ರಿಪ್ಟ್ಗಳು ನನ್ನ ಹತ್ರ ಇದೆ ಈಗಲೂ. ಓಕೆ, ಅವು ಮತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದಂಥ ಸ್ಕ್ರಿಪ್ಟ್ಗಳು ಇನ್ನೂ ಇಟ್ಕೊಂಡಿದ್ದೀನಿ. ಇದ್ದಾವೆ.
ಅವೆಲ್ಲ ಇಟ್ಕೊಂಡಿದ್ದೀನಿ ನೆನಪುಗಳು. ಅಲ್ಲಿ ಏನು ಚೇಂಜ್ ಮಾಡಿದ್ವಿ ಅಥವಾ ನನ್ನ ಗುರುಗಳು ಹೆಂಗೆ ಹೇಳ್ಕೊಟ್ಟಿದ್ರು ಆ್ಯಕ್ಟಿಂಗ್ನ, ತಿದ್ದಿದ್ದು ಹೊಡೆದಾಕಿದ್ದು, ಮತ್ತು ಒಂದು ಪೇಜನ್ನ ಬಿಟ್ಬಿಟ್ಟು ಆ ಪೇಜಿಗೆ ಬೇರೆ ಏನೋ ಸೇರಿಸಿದ್ದು, ಅದು ಇಷ್ಟ ಆಗಿದ್ದು. ಸೊ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಕೇಳಿದ್ದು, ಅದು ಹೆಂಗೆ ಅಲ್ಲಿ ಹೆಂಗೆ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಅದು ಅಂತಂದಾಗ ನಮ್ಮ ಗುರುಗಳೇ ಸ್ಟೇಜ್ ಮೇಲೆ ಬಂದಾಗ ಇಲ್ಲ ಅದು ನೀವೇ ಮಾಡ್ಕೊಂಡ್ರು ಹುಡುಗರು ಅಂತೆಲ್ಲ ಹೇಳಿರೋದು. ಸೊ ಅವೆಲ್ಲ ನೆನಪಾಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಮತ್ತೊಂದು ಎನರ್ಜಿ ಬರ್ತಾ ಹೋಗುತ್ತೋ, ಇಲ್ಲ ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಮಾಡಬೇಕು, ಇನ್ನು ಸ್ವಲ್ಪ ಏನೋ ಒಂದು ತಯಾರಿ ಮಾಡಬೇಕು ನಾವು ಬೇರೆ ಥರ, ಅದೆಲ್ಲ ಬರ್ತಾ ಹೋಗುತ್ತೆ. ಪ್ರತಿಯೊಂದನ್ನು ಇಟ್ಕೊಂಡಿದ್ದೀನಿ ಹಾಗೇನೆ. ಬಟ್ ಬಹಳ ಒಳ್ಳೆ ವೇದಿಕೆ ಖಂಡಿತ. ನನ್ನ ಎರಡನೇ ತಾಯಿ ಅಂತಲೇ ಹೇಳ್ಕೊಂಡಿದ್ದೀನಿ ನಾನು ವೇದಿಕೆಗೆ. ಹಿಂತಿರುಗಿ ನೋಡಿಲ್ಲ ಇಲ್ಲ, ಹಿಂತಿರುಗಿ ನೋಡೋಕೆ ಬಿಟ್ಟಿಲ್ಲ ಆ ತಾಯಿ. ಕೆ ಆರ್ ಪೇಟೆ ಅಂದರೆ ರಾಜಘಟ್ಟ ಅಂತ ನನ್ನ ತಂದೆ ಊರು. ಅಂದರೆ ನಮ್ಮೂರು ರಾಜಘಟ್ಟ, ಕೆ ಆರ್ ಪೇಟೆ ತಾಲೂಕಲ್ಲಿ ಬರೋಂಥ ಊರು. ಮೈಸೂರು ಜಿಲ್ಲೆ? ಇಲ್ಲ, ಮಂಡ್ಯ ಜಿಲ್ಲೆ ಬರುತ್ತೆ. ತೆಂಡೆಕೆರೆ ಅಂದರೆ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋದರೆ ರಾಜಘಟ್ಟ ಅಂತ. ಅಪ್ಪಾಜಿ ಅಲ್ಲಿಂದ ಗೊರೂರು, ಹಾಸನ ಜಿಲ್ಲೆ ಗೊರೂರು ಹೇಮಾವತಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದವರು. ಡ್ಯಾಮ್ ಇದೆಲ್ಲ ನಡೀತಿತ್ತಲ್ಲ, ಅವಾಗ ಹೋಗಿರೋದವರು. ಅಲ್ಲಿ ಅದಾದಮೇಲೆ ಅಲ್ಲಿ ತೋಟ, ಗುಲಾಬಿ ತೋಟಗಳು ಅವೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಅವಾಗ. ಅಲ್ಲಿ ಹೆವಿ ಮಜ್ದೂರಾಗಿ ಕೆಲಸ ಮಾಡ್ತಿರೋ, ಅದನ್ನೆಲ್ಲ ನೋಡ್ಕೊಳ್ಳೋದು, ಐಬಿನಲ್ಲಿ ಕೆಲಸ ಮಾಡೋದು, ಇದೆಲ್ಲ ಮಾಡ್ತಿದ್ರು ಅಪ್ಪಾಜಿ. ಗೌರ್ಮೆಂಟ್ ಜಾಬನ್ನೇ ಅಪ್ಪಾಜಿಗಾಗ. ಅಪಾಯಿಂಟ್ ಅವಾಗ 185 ರೂಪಾಯಿ ಸಂಬಳ ಅಪ್ಪಾಜಿಗೆ. 40 ವರ್ಷದ ಹಿಂದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಗೊರೂರಿನಲ್ಲಿ. ಅಂದರೆ ತಂದೆ ಊರು ರಾಜಘಟ್ಟ. ಸೊ ಅದು ಕೆ ಆರ್ ಪೇಟೆ ತಾಲೂಕಿಗೆ ಸೇರ್ಕೊಳ್ಳುತ್ತೆ. ನನ್ನ ಅಂದರೆ ಇಲ್ಲಿ ಬಂದಮೇಲೆ ಹೆಸರನ್ನ ಬದಲಾಯಿಸ್ಕೊಂಡಿಲ್ಲ. ನಾನು ಯಾವಾಗ ಇಂಡಸ್ಟ್ರಿ ಕಡೆಗೆ ಮುಖ ಮಾಡೋದು ಆವಾಗಲೇ ಶಿವರಾಜ್ ಕೆ ಆರ್ ಪೇಟೆ ಅಂತಲೇ ಮಾಡ್ಕೊಂಡೆ. ನನ್ನ ತಂದೆ ಊರು, ನನ್ನ ತಂದೆ ತಾಲೂಕು, ಸೊ ಜೊತೆಲಿರಲಿ ಅನ್ನೋದು. ಈಗ ಜಾಸ್ತಿ ಶಿವರಾಜ್ ಅನ್ನೋದನ್ನ ಬಿಟ್ಬಿಟ್ಟು ಕೆ ಆರ್ ಪೇಟೆ ಅನ್ನೋದಂತಲೇ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನಮಗೊಂದು ಹೆಮ್ಮೆ, ನಮ್ಮ ತಾಲೂಕು ಹೆಸರು ಎಲ್ಲಿಗೆ ಹೋದ್ರೂ ಕೆ ಆರ್ ಪೇಟೆ ಅಂದರೆ ಶಿವರಾಜ್ ಕೆ ಆರ್ ಪೇಟೆ ಅನ್ನೋ ಥರ ಮಾತಾಡಿದಾಗ ಖುಷಿ ಆಗುತ್ತೆ ನನಗೆ. ತೋರಿಸ್ಬೋದು. ಬಟ್ ಅದೇ ನಾನು ಹುಟ್ಟಿ ಬೆಳೆದಿದ್ದು ಗೊರೂರು, ಹೇಮಾವತಿ ಇದರಲ್ಲೇ ಇದು. ಹಾಸನ ಜಿಲ್ಲೆ. ಬಾಲ್ಯ ಅಂದರೆ ಈಗ ಎಲ್ಲರೂ ಹೇಳ್ಕೊಳ್ಳೋದು ತುಂಬ ಕಷ್ಟಪಟ್ಟು ಬಂದ್ವಿ ಅಂತ. ಆ ಟೈಮಿಗೆ ಅದೆಲ್ಲ ಕಷ್ಟ ಅಂತಲ್ಲ, ಇಷ್ಟಪಟ್ಟೆ ಮಾಡಿರ್ತೀವಿ ಎಲ್ಲ ನಾನು. ಸೊ ಬಾಲ್ಯ ತುಂಬ ಚೆನ್ನಾಗಿತ್ತು ನನ್ನ ಗೊರೂರಿನ ಬಾಲ್ಯ ಅಂತಂದರೆ. ಈಗ ನಾನೇನು ಕಲಾವಿದ ಆಗಿದ್ದೀನಿ. ಸೊ ಅಲ್ಲಿ ನಡೀತಿದ್ದಂತಹ ಏನು ಗೊರೂರಲ್ಲಿ ನಡೀತಿದ್ದಂತಹ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಗಣೇಶೋತ್ಸವ, ಈ ಕಾಮನ ಹಬ್ಬ, ಏನು ಹೋಳಿ ಹಬ್ಬ ಮಾಡ್ತೀವಿ, ಅದು ಕಾಮನ ಹಬ್ಬ ಅಂದ್ಬಿಟ್ಟು ನಾವು ಹೋಗಿ ಕಾಮಣ್ಣ ಕಟ್ಟಿಗೆ ಭೀಮಣ್ಣ ಬರಲಿ ಅಂತ ಕೂಗಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಸಂಜೆ ಸೌದೆ ಎಲ್ಲ ಹಾಕಿ ಬೆಂಕಿ ಹಾಕಿ ಹೋಗಿ ಚಾನಲ್ಗೆ ಬಿದ್ದು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದು. ಸೊ ಈ ಥರ ಎಲ್ಲ ಪ್ರತಿಯೊಂದು ಆಟಗಳನ್ನೂ ಆಡಿದ್ದೀವಿ. ಕಲ್ಲು ಕುಟಿ ಅಂತೆ, ಗಿಲ್ಲಿದಾಂಡು, ಗೋಲಿ ಇಷ್ಟು ಡಬ್ಬಗಳೆಲ್ಲ ಕೂಡಾಕ್ಬಿಡ್ತಿದ್ವಿ ನಾವು ಗೆದ್ದು. ಸೊ ಆ ಥರ ಎಲ್ಲ ಪ್ರತಿಯೊಂದು ಆಟಗಳನ್ನು ನಮ್ಮ ಮಕ್ಕಳು ಈಗ ಒಂದು ಆಟ ಆಡಿಲ್ಲ ಇನ್ನೂ ನಾವು ಆಡಿರೋ ಆಟಗಳನ್ನ. ಅಷ್ಟು ಆಟಗಳು. ಮರ್ಕೋತಿ ಆಡೋಕೆ ಒಂದ್ಸಲ ಕೈ ಮುರ್ಕೊಂಡು ಫುಲ್ ಹಾಕ್ಸ್ಕೊಂಡಿದ್ವಿ POP. ಸೊ ಪ್ರತಿಯೊಂದು ಆಟಗಳನ್ನು, ಪ್ರತಿಯೊಂದು ತುಂಟಾಟಗಳನ್ನು ಆಡ್ಕೊಂಡು ಬೆಳೆದಿರೋಂಥ ಜಾಗ ನಂದು. ಸೊ ಬಾಲ್ಯ ತುಂಬ ಚೆನ್ನಾಗಿ ಕಳೆದಿದ್ವಿ. ಸಗಣಿ ಎತ್ತೋದ್ರಿಂದ ಹಿಡಿದು, ಬೆರಣಿ ತಟ್ಟೋದ್ರಿಂದ ಹಿಡಿದು, ಹುಲ್ ಕುಯ್ಯೋದು, ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ. ಪ್ರತಿಯೊಂದು ಕೆಲಸ ಈಗಲೂ ಬರುತ್ತೆ, ಈಗಲೂ ಮಾಡ್ತೀನಿ. ಸೊ ಆ ಥರ. ಮತ್ತು ಎಮ್ಮೆ ಸಾಕಿದ್ವಿ, ಎಮ್ಮೆ ಕರ್ಕೊಂಡು ಹೋಗೋದು, ಅವನ್ನ ಮೇಯಿಸ್ಕೊಂಬರೋದು. ಸೊ ಅದನ್ನೆಲ್ಲ ಮೇಯಿಸ್ಕೊಂಬಂದ್ಮೇಲೆ ಮತ್ತೆ ಎಲ್ಲರೂ ಎಮ್ಮೆ ಮೇಯಿಸಿರ್ತಾರಲ್ಲ, ಸೊ ಮಂಕ್ರಿ ತಗೊಂಡು ಹೋಗೋದು, ಸಗಣಿ ತುಂಬ್ಕೊಂಬಂದ್ಬಿಟ್ಟು ಚಾನಲ್ ಪಕ್ಕದಲ್ಲಿ ಗುಡ್ಡೆ ಹಾಕೋದು. ವಾರಕ್ಕೊಂದ್ಸಲ ಒಂದಷ್ಟು ರಾಶಿ ಆಗಿರೋದು. ವಾರಕ್ಕೊಂದಿನ ಭಾನುವಾರ ಈಗ ಕಾಲೇಜ್ ಮುಗಿದ್ರು ನಾನು ಡಿಗ್ರಿ ಇದ್ದಾಗ್ಲೂ ಹೋಗ್ತಿದ್ದೆ ಸಗಣಿ ಹಾಕಿ ಬಚ್ಚಕ್ಕೆ. ಎಮ್ಮೆ ಎಲ್ಲ ಈಗ ನಮ್ಮ ಹೇಮಾವತಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಮುಂದೆ ದೊಡ್ಡ ಫೀಲ್ಡ್ ಅದು, ಬಯಲು. ನಿಮ್ಗೆ ಹೆಚ್ಚು ಕಮ್ಮಿ 600-700 ಎಕರೆ ಅಷ್ಟು ಜಾಗ ಇದೆ ಅಲ್ಲ, ಗೋಮಾಳ ಹತ್ರ. ಸೊ ಅಲ್ಲೆಲ್ಲ ಚೆನ್ನಾಗಿ ಹಸಿರು ಬಂದಿರೋದು, ಅಲ್ಲಿ ಮೇಯಕ್ಕೆ ಕೊಟ್ಬಿಡ್ತಿದ್ವಿ. ಅದೆಲ್ಲ ನೋಡ್ಕೊಂಬಂದ್ಮೇಲೆ ಮತ್ತೆ ಮಂಕ್ರಿ ತಗೊಂಡೋದ್ರೆ ಒಂದು 2-3 ಮಂಕ್ರಿ ತಪ್ಪೆ ಸಿಗೋದು. ತಗೊಬಂದು ಗುಡ್ಡೆ ಹಾಕೋದು, ಒಂದು ವಾರ ಗುಡ್ಡೆ ಹಾಕೋದು, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಮೇಲೆ ಭಾನುವಾರದ ಫ್ರೀ ಇರ್ತಿದ್ವಲ್ಲ, ಹೋಗಿ ಒಂದು ಬಿಂದಿಗೆ ಒಂದು ಗುದ್ಲಿ ತಗೊಂಡು ಹೋದರೆ ಚಾನಲಿಂದ ನೀರು ತೆಗೆದ್ಬಿಟ್ಟು ಅದನ್ನೆಲ್ಲ ಗುಂಡಿ ಮಾಡಿ ಅದಕ್ಕೆ ನೀರು ಹಾಕಿ ಕಾಲಲ್ಲಿ ಚೆನ್ನಾಗಿ ತುಣಿಯೋದು. ಚೆನ್ನಾಗಿ ತೊಗೊಂಡು ಬೆರಣಿ ಮಾಡೋದು. ಬೆರಣಿ ಬರುತ್ತಲ್ಲ, ಬೆರಣಿ. ಅದಕ್ಕೆ ಉಯಿ ಅಂತ ಬರುತ್ತೆ. ಈ ಭತ್ತ ಬಿಡಿಸಿದಾಗ ಒಂದು ಉಯಿ ಹೊರಗಡೆ ಬರುತ್ತಲ್ಲ, ಒಟ್ಟು ಅಂತ. ಅದನ್ನು ತೊಗೊಂಬಂದು ಒಂದು 2 ಮೂಟೆ ತಂದ್ಬಿಟ್ಟು ಅದ್ರ ಜೊತೆಗೆ ತಟ್ಬಿಟ್ಟು ಒಣಗಾಕೋದು. ಅಲ್ಲೇ ಉಳ್ಮೇಲೆ ಹಾಕ್ಬಿಡೋದು ಅಲ್ಲೇನೆ. ಅಂದರೆ ಈಗ ಈ ಬೇಸಿಗೆ ಕಾಲದಲ್ಲಿ ಇದೆಲ್ಲ ಮಾಡ್ಕೊಂಬಿಟ್ರೆ ಮಳೆಗಾಲ ಚಳಿಗಾಲಕ್ಕೆ ಪೂರ್ತಿ ನೀರೊಳಗೆ ಮೇಂಟೈನ್ ಆಗ್ಬಿಡೋದು ನಮಗೆ. ರೆಡಿ. ಅಷ್ಟು ಫುಲ್ ಎಲ್ಲ ಒಟ್ಬಿಟ್ಟು ಚೆನ್ನಾಗಿ ಅದಕ್ಕೆಲ್ಲ ಮತ್ತೆ ಸಗಣಿ ಸವರ್ಬಿಟ್ಟು ರೆಡಿ ಮಾಡಿಬಿಡ್ತೀವಿ. ಅದ್ಮೇಲೆ ಮಳೆ ಬಿದ್ದರೂ ಏನಾಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಅದನ್ನು ತೆಗೆದ್ಬಿಟ್ಟು ಇರ್ಕೊಳ್ಳೋದು, ಒಂದೊಂದಾಗ ಇರೋದು ಮನೆಯಲ್ಲಿ ತುಂಬೋದು.
ಅದ್ರ ಜೊತೆಗೆ ಈ ಕತ್ತಿಕಾಯಿ ಅಂತ ಬರೋದು, ಅದನ್ನೆಲ್ಲ ಹೋಗ್ಬಿಟ್ಟು ಕೆಡ್ಕೊಂಬರೋದು. ಅದೆಲ್ಲ ಒಣಗಿದ್ರೆ ಈ ಹಾಕಿದ್ರೆ ಸಾಕು, ಬರ್ರಂತ 10 ನಿಮಿಷ ನೀರು ಕಾಯ್ದುಬಿಡುತ್ತೆ. ಸೊ ಅವನ್ನೆಲ್ಲ ಮಾಡ್ತಿದ್ವಿ. ಮತ್ತು ಅಪ್ಪಾಜಿ ಕೆಲಸ ಮಾಡ್ತಿದ್ವಿ ಒಂದು 2 ಕಿಲೋಮೀಟ್ರು ದೂರ ಬೆರಳಿಕಟ್ಟೆ ಅಂತ ಇತ್ತು, ಅಲ್ಲಿ ಕೆಲಸ ಮಾಡೋರು. ಅಲ್ಲಿಗೆ ಹೋದಾಗ ಅಲ್ಲಿಂದೆಲ್ಲ ಸೌದೆ ಎಲ್ಲನೂ ಹೊತ್ಕೊಂಬರೋದು. ಒಂದು ಮರ ಒಣಗೋಗಿದ್ರೆ ಅದನ್ನು ಕಡಿದ್ಬಿಟ್ಟು ಅದನ್ನೆಲ್ಲನೂ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡೇ ಬರಬೇಕು. ಅಪ್ಪಾಜಿ ಎತ್ಕೊಂಡ್ಬರೋದು? ಇಲ್ಲ, ಅಪ್ಪಾಜಿ ಎತ್ಕೊಂಡ್ಬರ್ತಿರಲಿಲ್ಲ. ನಾವು ಹೋಗ್ತಿದ್ವಿ ಅಪ್ಪಾಜಿ ಊಟ ಕೊಡೋಕ್ಕೆ ಅಂತ. ನಾನು ಅಮ್ಮ ಹೋಗಿ ಅಲ್ಲಿ ಸೌದೆ ಇದೆ ಅಂದಾಗ ಅಲ್ಲಿ ಹೋಗ್ಬಿಟ್ಟು, ಇಲ್ಲಾಂದ್ರೆ ನಾನು ಒಬ್ಬನೇ ಹೋಗ್ತಿದ್ದೆ, ಇಲ್ಲಾಂದರೆ ಅಮ್ಮ ನಾನು ಹೋದಾಗ ಇಬ್ಬರು ಹೊತ್ಕೊಂಬರೋವು. ಒಂದಷ್ಟು ದೂರ ಹಾಕೊಂಡು ಆಗಲಿಲ್ಲ ಅಂದ್ಬಿಟ್ಟು ಕೆಳಗಡೆ ಬಿಸಾಕಿದಾಗ ಇನ್ಯಾರು ಬರಬೇಕು ವರ್ಷಕ್ಕೆ, ಅಲ್ಲಿ ತನಕ ವೆಯ್ಟ್ ಮಾಡಿ ಯಾರು ಹೋಗ್ತಿರೋ ಕರೆದು ಮತ್ತೆ ಹೊತ್ಕೊಂಡು ಅಲ್ಲಿಂದ ಮನೆ ತಗ ಬರ್ತಿದ್ವಿ. ಮತ್ತು ಹೊಂಗೆಕಾಯಿ ಆ ಡ್ಯಾಮ್ ಪಕ್ಕದಲ್ಲೇ ಹೊಂಗೆ ಮರಗಳು ತುಂಬ ಇತ್ತು. ಅದು ಸ್ಮಶಾನ ಅದು ಆ್ಯಕ್ಚುಲಿ. ಅಲ್ಲ ತಂತಾನೆ ಬೆಳೆದಿರೋಂಥವು. ಅದನ್ನು ಕಾಯಿ ಬಿಡುತ್ತಲ್ಲ ಈಗ, ಅದನ್ನೆಲ್ಲ ಕಾಯಿ ಸ್ವಲ್ಪ ಒಣಗಿದ್ಮೇಲೆ ಅದನ್ನು ಚೆನ್ನಾಗಿ ಮರ ಕತ್ಬಿಟ್ಟು ಎಲ್ಲ ಹೊಡೆದು ಉದುರಿಸಿ ಚೀಲ ತುಂಬ್ಕೊಂಬಂದ್ಬಿಟ್ಟು ಒಣಗಾಕೋದು. ಅದೆಲ್ಲ ಒಣಗಿದ್ಮೇಲೆ ಕುಟ್ಟಿ ಆ ಬೀಜ ತೆಗೆದ್ಬಿಟ್ಟು ಅದನ್ನ ಮತ್ತೆ ಭಾನುವಾರ ಸಂತೆಗೆ ತಗೊಂಡೋಗ್ಬಿಟ್ಟು ಒಂದು ಬೀಜಕ್ಕೆ 7 ರೂಪಾಯಿ 8 ರೂಪಾಯಿ kg ಹೊಂಗೆ ಎಣ್ಣೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಆ ಬೀಜನ ತಗೊಂಡೋಗಿ ಮಾರ್ಬಿಟ್ಟು ತೊಗೊಂಬರೋದು. ಡ್ಯಾಮ್ ಅಂತಂದಾಗ ವರ್ಷಕ್ಕೊಂದ್ಸಲ ಕೆಲಸ ನಡೀತಾನೆ ಇರುತ್ತೆ. ಡ್ಯಾಮ್ದು ವರ್ಷ ಮೇಂಟೆನೆನ್ಸ್. ಯಾಕಂದರೆ ಒಂದ್ಸಲ ನೀರು ಬಂದು ಗೇಟ್ ಎಲ್ಲ ಓಪನ್ ಮಾಡಿ ಎಲ್ಲ ಆಗಿ ಮತ್ತೆ ನೀರು ಇಳಿಯುತ್ತಲ್ಲ, ಅವಾಗ ಹಿಂದೆಗಡೆ ಕಲ್ಲುಗಳಿರುತ್ತೆ ಗೊತ್ತಲ್ಲ, ಹಿಂದೆ ಫುಲ್ ಸ್ಟೆಪ್ ಅಲ್ಲೇನಾಗುತ್ತೆ, ಅಲೆ ಹೊಡೆದು ಕಲ್ಲುಗಳು ಸ್ವಲ್ಪ ಲೂಸ್ ಆಗಿರುತ್ತೆ. ಅಲ್ಲಿಗೆ ಏನು ಮಾಡ್ತಾರೆ, ಟ್ರ್ಯಾಕ್ಟರ್ನಲ್ಲಿ ಒಂದಷ್ಟು ಲೋಡ್ ಜಲ್ಲಿನ ತಂದ್ಬಿಟ್ಟು ಹೊಡೆದು ಹೋಗ್ತಾರೆ ಕೆಳಗಡೆಗೆ. ನಾವು ಒಂದು ಸುತ್ತಿಗೆ ತಗೊಂಡು ಹೋಗ್ಬೇಕು ಅಲ್ಲಿಗೆ. 35 ರೂಪಾಯಿ ಒಂದಿನ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರೆ 35 ರೂಪಾಯಿ ಕೂಲಿ. ಅಲುಗಾಡ್ತಿರ್ತಲ್ಲ ಕಲ್ಲು, ಆ ಜಲ್ಲಿನ ತಂದು ಕೊಡ್ತಾರೆ ಎಣ್ಣೆಳು ಬಾಣಲಿಲಿ. ಅದನ್ನ ಇಟ್ಕೊಂಡು ಅಲುಗಾಡ್ತಿರೋ ಕಲ್ಲಿಗೆ ಪ್ಯಾಕಿಂಗ್ ಮಾಡೋದು. ಕಲ್ಲು ಪ್ಯಾಕಿಂಗ್ ಅಂತಾರೆ ಅದಕ್ಕೆ. ಹೊಡೆಯೋದು ಟೈಟ್ ಆಗಬೇಕಲ್ಲ ಅದು. ಸೊ ಅದು ಕಲ್ಲು ಪ್ಯಾಕಿಂಗ್ ಅಂತ ಕೆಲಸ ಅದು. ನಾವು ರಜೆ ಟೈಮಲ್ಲಿ ಸಿಕ್ಬಿಡೋದಲ್ಲ, ಆರಾಮಾಗಿ ಹೋಗೋ ಒಂದು 20 ದಿನ ಕೆಲಸ ಮಾಡೋದು ಬೇಸಿಗೆ. ಆ ಕೆಲಸ ಮುಗಿತಾ ಇಲ್ಲೇ ಯಾವುದೋ ಚರಂಡಿ ಕೆಲಸ ನಡೀತಿತ್ತ, ಗಾರೆ ಕೆಲಸಕ್ಕೆ ಬರೋದು. ಸೊ ಅಲ್ಲಿ ಇವಾಗಲೂ ಇದೆ ಗೊರ್ರಲ್ಲಿ ಒಂದು, ಅಂದರೆ ಹಾಸನ್ಗೆ ವಾಟರ್ ಸಪ್ಲೈಗೆ ಒಂದು ಮಾಡ್ತಿರೋ ಒಂದು 5 ಬಾವಿಗಳನ್ನ ಕೊರೆದು ಅಲ್ಲಿಂದ ಅದನ್ನು ನೀರು ಸಪ್ಲೈ ಮಾಡೋದು ಡ್ಯಾಮ್ ಪಕ್ಕನೇ. ಸೊ ಅಲ್ಲಿ ಮೇಲ್ಗಡೆ ಗಾರೆ ಕೆಲಸ ಮಾಡಿದ್ರೆ, ಪ್ಲಾಸ್ಟಿಂಗ್ ಎಲ್ಲ ಕೆಲಸ ಮಾಡಿದ್ರೆ 40 ರೂಪಾಯಿ ಕೂಲಿ ಒಂದಿನಕ್ಕೆ. ಒಳಗಡೆ ಹಗ್ಗ ಕಟ್ಟಿರ್ತಾರೆ, 60 ಅಡಿಗೆ ಹಗ್ಗ ಹಿಡ್ಕೊಂಡು ಕಬ್ಬಣ ಹಿಡ್ಕೊಂಡು ಕೆಳಗಡೆ ಎಳೆದು ಅಲ್ಲಿ ಪ್ಲಾಸ್ಟಿಂಗು ಮತ್ತು ಕೆಸರು ಬಾಚಬೇಕದು, ಉಳೆತ್ತದು. ಅದನ್ನು ಎತ್ಬಿಟ್ಟು ವಾಪಸ್ ಕೊಡೋಷ್ಟು ನಾವು ಮೇಲ್ಗಡೆ ಅಂದರೆ ನಾವು ಅಂತ ಗೊತ್ತಾಗ್ತಿರಲಿಲ್ಲ, ಕೆಸರು ವಾಪಸ್ ಬಿಡೋದಲ್ಲ. ಅದು ಮೇಲ್ಗಡೆ ಎಳ್ಕೊಳ್ತಾರಲ್ಲ ಅವರು, ನಾವು ಬಕೆಟಿಗೆ ತುಂಬೋದು ಕೊಡೋದು, ಅವ್ರು ನೀಟಾಗಿ ಎಳ್ಕೊಳ್ಳೋರು ಅದನ್ನು. ಆಮೇಲೆ ಹೋಯ್ತಾ ಗಟ್ಟಿ ಆದಾಗ ಗುದ್ಲಿ ತಗೊಂಡು ಬಗ್ದು ಕೊಡಬೇಕು. ಅಲ್ಲಿಗೆ ಇಳಿದ್ರೆ 60 ರೂಪಾಯಿ. ಸೊ ಅದೊಂದು 15 ದಿನ 20 ರೂಪಾಯಿ ಜಾಸ್ತಿ ಸಿಗುತ್ತಲ್ಲ ಒಂದಕ್ಕೆ ಅಂತ ಒಂದು 60 ಅಡಿ ಆಳಕ್ಕೆ ಇಳಿದು ಕೆಸರೆಲ್ಲ ಬಚ್ಕೊಟ್ಟು ಮತ್ತು ಮೇಲ್ಗಡೆ ಬಂದರೆ ಮಧ್ಯಾಹ್ನ ನಮ್ಗೆ 1 ಅವರ್ ಎಕ್ಸ್ಟ್ರಾ ಟೈಮು. ಯಾಕಂದರೆ ಊಟ ಮಾಡೋಕ್ಕೆ ಅಂತ ನಾವು ಸ್ನಾನ ಮಾಡ್ಬಿಟ್ಟು ಊಟ ಮಾಡಬೇಕಲ್ಲ, ಪಕ್ಕದಲ್ಲೇ ಹೊಳೆ ಹೋಗಿ ಬಿದ್ದು ಮತ್ತೆ ಬಂದು ಊಟ ಮಾಡ್ಕೊಂಡು ಮತ್ತು 1 ಅವರ್ ಆದಮೇಲೆ ಕೆಳಗಡೆ ಇಳಿಯೋದು. ತಿರ್ಗಿ ಸಾಯಂಕಾಲ ಮತ್ತೆ ಎದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ, ಸ್ನಾನ ಮಾಡಿಕೊಂಡು. ಸೊ ಈ ಥರ ಅಂದರೆ ಪ್ರತಿಯೊಂದು ಕೆಲಸಗಳದ್ದು ಒಂದು ಅನುಭವ ಇರೋದ್ರಿಂದ ಕೆಲವೊಂದು ಪಾತ್ರಗಳಿಗೆ ಹೆಲ್ಪ್ ಆಗುತ್ತೆ ನಮಗೆ ಆ ಅನುಭವಗಳೆಲ್ಲ. ಈಗ ಯಾವುದೋ ಒಂದು ಪಾತ್ರ ಕೊಟ್ಟರು ಅಂತ ತಕ್ಷಣ ನಾನೆಲ್ಲ ಒಂದು ಪಾತ್ರ ನೋಡಿರ್ತೀನಿ, ಅಲ್ಲಿ ತುಂಬ ಕ್ಯಾರೆಕ್ಟರ್ಗಳಿದ್ವು ಅಲ್ಲೆಲ್ಲ. ಸೊ ಆ ಥರದ್ದೆಲ್ಲ ಎಲ್ಲೋ ನಮ್ಗೆ ಇವಾಗ ಕಲಾವಿದ್ರ ಬದುಕಿಗೆ ಹೆಲ್ಪ್ ಆಗ್ತದೆ. ಬಾಲ್ಯ ಸ್ವಲ್ಪ ಅಂದರೆ ಹೇಳ್ತೀವಲ್ಲ, ಇಷ್ಟಪಟ್ಕೊಂಡೆ ಬದುಕಿದ್ದೀವಿ. ಅವಾಗ ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ಬಡತನಕ್ಕೆ ಜಾಸ್ತಿ ಮಕ್ಕಳು ಅಂತ ಹೇಳೋಂಗೆ ನಮ್ಮನ್ನು 7 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಅಪ್ಪಾಜಿಗೆ. ಸೊ ಅಪ್ಪಾಜಿ ಒಬ್ಬರೇ ಕೆಲಸ ಮಾಡ್ತಿದ್ದು. ಆಮೇಲೆ ಅಣ್ಣನ ಕೆಲಸ ಆಯಿತು, ದೊಡ್ಡಣ್ಣಂಗೆ ಅವ್ರ ಮದುವೆ ಆಯಿತು, ಇನ್ನೊಬ್ರು ಅಣ್ಣಂಗೆ ಮದುವೆ ಆಯಿತು, ಹಿಂಗೆಲ್ಲ ಆಯಿತು. ಬಟ್ ಅಪ್ಪಾಜಿ ಅವಾಗಲೇ ಹೆಣ್ಮಕ್ಳಿಗೆ ಅಷ್ಟು ಇದರಲ್ಲೇನೆ ತುಂಬ ಚೆನ್ನಾಗಿ ಮದುವೆ ಮಾಡಿಸಿ, ನನ್ನನ್ನು ಓದಿಸಿ, ಅಕ್ಕನ ಓದಿಸಿ, ಎಲ್ಲರನ್ನೂ ಓದಿಸಿ ಎಲ್ಲನೂ ಮಾಡಿಕೊಂಡು. ಇಲ್ಲ ನಾನೊಬ್ಬನೇ ಡಿಗ್ರಿ ಓದಿರೋದು, ಇನ್ನೆಲ್ಲ SLC 7th ಸ್ಟ್ಯಾಂಡರ್ಡು ಇಷ್ಟೇ. ಎಲ್ಲ ಗೌರ್ಮೆಂಟ್. ಆ ಗೌರ್ಮೆಂಟ್ ಸ್ಕೂಲಿನ ಅನುಭವನೇ ಬೇರೆ ಥರ ಅವೆಲ್ಲ, ಇವಾಗ ಗೊತ್ತಾಗಲ್ಲ ಇವ್ರಿಗೆಲ್ಲ. ಈಗಲೂ ಇದೆ ಸ್ಕೂಲು, ಇನ್ನೂ ಹೊಡೆದಾಕಿಲ್ಲ. ನಮ್ಮ ಗುರೂರಲ್ಲಿ ಕ್ವಾರ್ಟರ್ಸ್ ಒಳಗಡೆ, ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದು, ಡ್ಯಾಮ್ ಕ್ವಾರ್ಟರ್ಸ್. ಆ ಕ್ವಾರ್ಟರ್ಸಲ್ಲೇ ಅಂದರೆ ಅವಾಗ ನಾವು ಕಿತಾಪತಿ ಮಾಡ್ತಿದ್ದಾಗಿರ್ಬೋದು. ಈಗ ಫ್ರೆಂಡ್ ಕೂತ್ಕೋಬೇಕಾದ್ರೆ ಕೈವಾರ ಇಟ್ಬಿಟ್ಟು ಕೆಳಗಡೆ ಗುಡ್ ಮಾರ್ನಿಂಗ್ ಸಾರ್ ಅಂದ್ಬಿಟ್ಟು ವಾಪಸ್ ಕೂತ್ಕೋಬೇಕಾದ್ರೆ ಕೈವಾರ ಇಟ್ಬಿಟ್ಟು ಹೊಡೆದಿದ್ರು. 3 ದಿನ ಹೊಡೆದಿದ್ರು ಮಾಸ್ಟ್ರು, ನಮ್ಮ ನೋಡಿದಾಗೆಲ್ಲ ಹೊಡೆದಿದ್ರು. ಅವ್ನು ಪಾಪ 2 ದಿನ ರಜಾ, ಇವ್ರು ಬಂದು 3ನೇ ದಿನ ಬಂದಾಗ ಅವ್ನು ಕುಂಟ್ಕೊಂಬತ್ತಿರೋದು ನೋಡ್ಬಿಟ್ಟು ಮತ್ತೆ ನಮ್ಮನ್ನು ನೋಡಿದ್ರೆ ಒದೆ ನಮಗೆ. ಸೊ ಈ ಥರ ಚೇಷ್ಟೆಗಳು ಮಾಡಿದ್ದು, ಆಟ ಆಡಿದ್ದು. ಆಮೇಲೆ ಸುಮ್ಮನೆ ಹೊರಗಡೆ ಎದ್ದೋಗ್ಬಿಡೋದು. ಕಾಪಿ ಹೊಡಿತಿರ್ಬೇಕಾದ್ರೆ ನಮ್ಮ PT ಮಾಸ್ಟರ್ ಬಂದ್ಬಿಟ್ಟು ಈ ಕೋಲಾಟದ ಕೋಲೆಲ್ಲ ಹಿಂಗೆ ಇಟ್ಕೊಬಿಟ್ಟು ಕಾಲು ಹೊಡಿಯೋದು, ಕಾಪಿ ಹೊಡೆದ್ಬಿಡೋದು. ಅಂದರೆ ನೀವು ನೋಡ್ಕೊಂತೀವಲ್ಲ ಹಿಂಗೆ, ಈಗ ತೋರಿಸಿದ್ದು ಗೊತ್ತಾಯ್ತಿಲ್ಲ ಅಂತ ಕಿಟಕಿಲಿ ನೋಡ್ಬಿಟ್ಟು ಬಂದ್ಬಿಟ್ಟು ಹೊಡೆಯೋರು ಸರ್ರಾಗಿ. ಸೊ ಆಮೇಲೆ ಹಿಂಗೆ ನಮ್ಮನ್ನು ಕಾಲಾಗಿಸ್ಬಿಟ್ಟು ಅವ್ರ ಕಾಲು ಮಧ್ಯೆ ಕರ್ಕೊಂಡು ನಿಂತ್ಕೊಳ್ಳೋದು.
ಹೇಳೋ ಮಗ್ಗಿ ಹೇಳು ಅಂತ. ಮಗ್ಗಿ ಏನಾದ್ರು ಮಿಸ್ ಆಯ್ತು ನಿಂಗೆ ಅನ್ನೋದು ಹಿಂಗೆ ಕಾಲನ್ನ, ನಮ್ಮ ಕಾಲಿಂಗ್ ಆಗ್ಬಿಡೋದು ಫುಲ್ಲು. ಸೊ ಟ್ಯೂಷನ್ಗಳಲ್ಲೆಲ್ಲ ಸೊ ಈ ಥರದ್ದೆಲ್ಲ ಅನುಭವಗಳು ಇವಾಗ ಮಕ್ಳಿಗೆ ಆಗಲ್ಲ. ಸೊ ಅನುಭವಗಳೆಲ್ಲ ತುಂಬ ಇದ್ದಾವೆ. ನಾನು ಒಟ್ಟಿನಲ್ಲಿ ಬಾಲ್ಯ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಳೆದಿದ್ದೀವಿ. ಹಸ್ತಿರ ಗಣನ ಹೊಟ್ಟೆ ತುಂಬಿದ್ರೆ ಅಲ್ವೇ ನಿನ್ನ ಹೊಟ್ಟೆ ತುಂಬೋದು? ಏನ ಚಟ್ನಿ ಖಾರ ಆಗೈತೆ ಅಂದೆ. ಅದ್ ಸಿಹಿ ಚಟ್ನಿ ಕಣ. ಅಮ್ಮ ಸಾವಿತ್ರಮ್ಮ ಅಂತ, ಅವರು ಹೌಸ್ ವೈಫೇನೆ, ಮನೇಲಿ ಇರ್ತಿದ್ರು. ಸೊ ನಿಮ್ಮ ಥರ ಎಲ್ಲ ಈ ಥರ ಚಟುವಟಿಕೆ ಎಲ್ಲ ಮಾಡೋದು. ಎಮ್ಮೆ ಮೇಯಿಸೋದ್ರಿಂದ ಹಿಡಿದು ಹಾಲನ್ನ, ಅಮ್ಮ ಹಾಲು ಕರೆದಾಗ ಹಾಲನ್ನ ತಗೊಂಡು ವರ್ತನೆ ಮನೆಗಳಿಗೆ ಕೊಟ್ಟು ಬರೋದು, ಈ ಜಾಸ್ತಿ ಕೆಲಸ ನಂದು ಅಮ್ಮಂದೆ. ಯಾಕಂದ್ರೆ ಅಣ್ಣ ಗಾರೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು ಅವರು. ಇವಾಗ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ಅವಾಗೆಲ್ಲ ಅಣ್ಣ ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಅವ್ರು ಹೋಗೋರು, ಬೇರೆಲ್ಲ ಹೋಗೋರು. ನಾನೊಬ್ಬನೇ, ಕಾಲೇಜ್ ಇಲ್ಲ ಅಂತಂದರೆ, ಸ್ಕೂಲ್ ಇಲ್ಲ ಅಂತಂದರೆ ಮನೇಲಿ ಅಮ್ಮನ ಜೊತೆ ನಾನೊಬ್ಬನೇ ಕೆಲಸ. ಯಾಕಂದ್ರೆಲ್ಲ ಅವರೆಲ್ಲರೂ ಎಲ್ಲೂ ಕಳ್ಸೋಕೆ ಆಗ್ತಿರಲ್ಲ ಹಂಗೆಲ್ಲ. ಸೊ ನಂದು ಅಮ್ಮಂದೇ ಜಾಸ್ತಿ ಕೆಲಸ. ಸೊ ತುಂಬ ಅಮ್ಮಂಗೆ ಅಟ್ಯಾಚ್ಡ್ ಅಂದರೆ ನೀವು? ಬೈಯೋದು ನಾನೇ, ಒದೆ ತಿನ್ನೋದು ನಾನೇ. ಈಜು ಹೊಡೆಯೋದಂದ್ರೆ ಭಾಳ ಇಷ್ಟ ನಮಗೆ. ಹೋಗಿ ಬೆಳಗಿಂದ ಈಗ ರಜಾ ಇತ್ತು ಅಂತಂದರೆ ಮಿನಿಮಮ್ ಒಂದು 4 ಸಲ ಚೆನ್ನಾಗಿ ಹೋಗಿ ಬೀಳೋದು ಹುಡುಗರ ಜೊತೆ. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ಈ ಥರ. ಒಂದ್ಸಲ ಗೊತ್ತಾಗ್ಬಿಡ್ತಲ್ಲ ಅಂದ್ಬಿಟ್ಟು ಚಿಕ್ಕ ಹುಡುಗರಲ್ವಾ, ಬಟ್ಟೆನೇ ಇಲ್ದಂಗೆ ಬಿದ್ಬಿಟ್ಟು ಈಜು ಹೊಡಿತಿದ್ದೀವಿ. ಹುಡುಗರನ್ನ ಬಿಸಾಕ್ಬಿಟ್ಟಿದ್ದೀವಿ, ನೆಂದ್ರೆ ಗೊತ್ತಾಗ್ಬಿಡ್ತಲ್ಲ ಹಿಂಗೆ ಮುಡ್ತಾರಲ್ಲ ಅಂತ. ಗೊತ್ತಿಲ್ಲ, ನಾವು ಈಜು ಹೊಡಿತಾ ಇದೀವಿ, ನಾವು ಮುಳಿಕಂಡೆಲ್ಲ ಈಜು ಹೊಡಿತಾ ಇದೀವಿ. ನೋಡ್ರಿ ನಮ್ಮ ಅವ್ವ ಬಂದು ಆಲ್ರೆಡಿ ಬಟ್ಟೆ ಎತ್ಕೊಂಡು ಹೋಗ್ತೈತೆ. ಆಮೇಲೆ ಓಡೋಗಿ ಬಟ್ಟೆ ಕಿತ್ಕೊಂಡ್ರೆ ಹುಲಿ ಕಡ್ಡಿ ಅಂತ ಬರ್ತದೆ, ಎಷ್ಟು ಶುದ್ಧ ಇರುತ್ತೆ ಹುಲಿ ಕಡ್ಡಿ ಅಂತ ಕಡ್ಡಿಗಳು. ಅದು ಹೊಡೆದ್ರೆ ಚಾವಟಿಲಿ ಹೊಡೆದಂಗೆ ಆಗುತ್ತೆ. ಬರೇ ಇಟ್ಕೊಂಡು ಅಟ್ಟಿಸ್ಕೊ ಬಂದೆಲ್ಲ ವಾಡೋದು, ಬೆನ್ನು ತೊಡೆ ಕೈ ಕಾಲಲ್ಲೆಲ್ಲ ಬಂದ್ಬಿಟ್ಟಿತ್ತು. ಆ ರೇಂಜಿಗೆಲ್ಲ ಒದೆ ತಿಂದಿದ್ದೀವಿ. ಅಷ್ಟೇ ಪ್ರೀತಿ. ಒಟ್ಟಲ್ಲಿ ಇವಾಗ ಖುಷಿ ಆಗಿದ್ದಾರೆ. ಇದ್ದಾರೆ. ಅಪ್ಪಾಜಿಗೆ ಈಗ 85 ವರ್ಷ. 85 ವರ್ಷ. ಅಮ್ಮಂಗೆ ಒಂದು 72, 73 ವರ್ಷ. ಆರಾಮಾಗಿದ್ದಾರೆ. ಮಾಮೂಲಿ ವಯಸ್ಸಾದ್ಮೇಲೆ ಸ್ವಲ್ಪ ಇತ್ತು, ಕಾಲು ನೋವು, ಇದು BP, ಒಟ್ಟು ಆರಾಮಾಗಿದ್ದಾರೆ. ಖುಷಿ. ಸರ್ ಅಪ್ಪಾಜಿ ಅದ್ರ ಜೊತೆಗೆ ಅಪ್ಪಾಜಿ ಡ್ರಾಮಾ ಮಾಸ್ಟ್ರು. ಸೊ ಈಗ ನಾನೇನಿದ್ದೀನಿ ಇದಕ್ಕೆ ನಮ್ಮ ತಂದೆ ಭಿಕ್ಷೆ ಅಂತ ಹೇಳ್ತೀನಿ ನಾನು ಇದನ್ನು. ಅವ್ರು ಡ್ರಾಮಾ ನಿರ್ದೇಶಕರು, ಪೌರಾಣಿಕ ಡ್ರಾಮಾ. ಗೊರೂರಲ್ಲಿ ನಾಟಕ ಮಾಡ್ಸೋಕ್ಕೆ ಅಂತ ಹೋದ್ಮೇಲೆ ಅಲ್ಲಿ ಕೆಲಸ ಆಗಿದೆ ಅವ್ರಿಗೆ. ಹಾರ್ಮೋನಿಯಂ ಮಾಸ್ಟ್ರು ಅವರು. ಕೆಲ್ಸಕ್ಕೆ ಹೋದಾರಲ್ಲ, ನಾಟಕ ಮಾಡ್ಸೋಕ್ಕೆ ಅಂತ ಹೋಗಿದ್ದು. ಆಮೇಲೆ ಅಲ್ಲೇ ಇಲ್ಲಿ ಕೆಲಸ ಇದು ಮಾಡ್ಕೊಂಡು ಮಾಡ್ತಾ ಪರ್ಮನೆಂಟ್ ಆಯ್ತು. ಹಾಗೆ ಒಂದು 50-60 ನಾಟಕಗಳನ್ನ ಮಾಡಿಸಿದ್ದಾರೆ. ನಾಟಕಗಳು ಮಾಡಿಸಿದ್ದಾರೆ. ಹರಿಕತೆಗಳಿಗೆ ಹೋಗ್ತಾರೆ, ಹರಿಕತೆಗಳಿಗೆ ಹೋಗ್ತಾಯಿದ್ರು. ಹರಿಕತೆ ಹಾರ್ಮೋನಿಯಮ್ ದಾಸರ ಜೊತೆ ಹೋಗ್ಬಿಟ್ಟು ಇವರು ಹಾರ್ಮೋನಿಯಂ ಬಾಡಿಸೋದು ಬೆಳಗಿಂದ ರಾತ್ರಿ ಎಲ್ಲ. ಅಂದರೆ ಅದು ತಿದಿ ಅಂತ ಬರುತ್ತೆ, ಅಂದರೆ ಲೆಗ್ ಹಾರ್ಮೋನಿಯಂ. ಸೊ ಅದನ್ನೆಲ್ಲ ಬಾರಿಸ್ತಿದ್ರಲ್ಲ, ರಾತ್ರಿ ಎಲ್ಲ ಬಾರಿಸಿ ಬೆಳಗ್ಗೆ ಬಂದರೆ ನಮ್ಗೆ ಅವಾಗೇನೆಂದರೆ ಅವರು ಈ ಎಳ್ಳುಂಡೆ, ಕಾಯಿ, ಬಾಳೆಹಣ್ಣು, ಆಮೇಲೆ ಕಡಲೆ ಸಿಟ್ಟು ಇವೆಲ್ಲ ಕೊಡೋರು ಅವ್ರ ಮನೇಲಿ. ಅದನ್ನು ತಂದ ತಕ್ಷಣ ಅದನ್ನು ತಿನ್ನೋದೇ ನಮಗೆ ಖುಷಿ. ಜೊತೆಗೆ ಆಮೇಲೆ ನಾನು ಅಬ್ಸರ್ವ್ ಮಾಡ್ತಿದ್ದೆ ಅಪ್ಪಾಜಿಗೆ. ಅಪ್ಪಾಜಿ ಬರೋದಕ್ಕಿಂತ ಮುಂಚೆನೇ ಒಂದು ಬಟ್ಲಲ್ಲಿ ಏನೋ ರೆಡಿ ಮಾಡ್ತಿದ್ರು. ಹರಳೆಣ್ಣೆ, ನಿಂಬೆಹಣ್ಣನ್ನ ಹರಳೆಣ್ಣೆಗೆ ಹಿಂಡ್ಬಿಟ್ಟು ಕಾಯಿಸಿ ಇಡ್ತಿದ್ರು. ಕಾಲೆಲ್ಲ ನೋವು ಬಂದಿರ್ತಿತ್ತಲ್ಲ, ಸ್ವಲ್ಪ ಪಾದಕ್ಕೆ ಮಲಗಿಬಿಡೋರು ಬೆಳಗ್ಗೆ ಎಲ್ಲ. ರಾತ್ರಿ ಎಲ್ಲ ಖಾತೆಗೆ ಹೋಗಿರೋದಲ್ಲ, ಪಾದಕ್ಕೆ ಉಜ್ಜೋದು. ಅದೇ ಅವ್ರು ಮಲ್ಕೊಂಡಾಗ ಒಂದು ದಿಂಬನ್ನ ಕೊಟ್ಬಿಟ್ಟು ಕಾಲಿಗೆ ಹಿಂದಗಡೆ ಪಾದಕ್ಕೆ ಉಜ್ಜೋದು. ಸೊ ನಮಗೆ ತಿನ್ನೋ ಖುಷಿ ಜೊತೆಗೆ ನನಗನ್ನಿಸ್ತಿದ್ದ ಅವಾಗ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ. ನಮ್ಗೆ ಅವಾಗ ಏನಿಲ್ಲ, ನಮಗೇನು ತರೋಕ್ಕೂ ನಮಗೆ 50 ಪೈಸೆ ರೀಫಿಲ್ ತಗೊಬೇಕು ಅಂತಂದರೆ 5 ದಿನ ಬೇಡಾಡಬೇಕಾಗಿತ್ತು. ಅಂದರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು 20 ರೂಪಾಯಿ ಕೊಡ್ತಿದ್ರು ಅಷ್ಟೇ ನೈಟೆಲ್ಲ ಹಂಗೆ ಇದು ಮಾಡಿದ್ರು. ಅವಾಗೆಲ್ಲ ಹರಿಕತೆಗೆ ಒಂದು ಹರಿಕತೆಗೆ ಅಂದರೆ 150 ರೂಪಾಯಿ ಥರ ಈ ಥರ ಎಲ್ಲ ಇರ್ತಾಯಿತ್ತು. ಆಗೆಲ್ಲ ಅದೇ ಜಾಸ್ತಿ. ಅವಾಗೆಲ್ಲ ಕಾಲಿಗೆಲ್ಲ ತಿಕ್ಕಿ ಮಲಗಿಸ್ತಾಯಿದ್ರು. ಮತ್ತು ಬೆಳಗ್ಗೆ ಅಂದರೆ ಸೈಕಲ್ ಹೊಡ್ಕೊಂಡು ಡ್ಯೂಟಿಗೆ ಹೋಗೋರು. ಸೊ ಒಂದು ಸಲ ರಾಜಸತ್ಯವ್ರತ ಅಥವಾ ಶನಿ ಪ್ರಭಾವನ ನಾಟಕ ಗೊರೂರಲ್ಲೇ ಜಾತ್ರೆಗೆ ಅಂತ ನಾಟಕ ಮಾಡ್ತಿದ್ರು. ಚತುರ ಅನ್ನೋ ಒಂದು ಪಾತ್ರ ಬರುತ್ತೆ. ಸತ್ಯವ್ರತ ಮತ್ತು ಸತ್ಯವ್ರತನ ಮಗನ ಪಾತ್ರ ಅದು. ಆ ಪಾತ್ರ ಎಂಟ್ರಿ ಆಗೋದು ರಾತ್ರಿ 2 ಗಂಟೆಗೆ. ರಾತ್ರಿ 2 ಗಂಟೆಗೆ ಎಂಟ್ರಿ ಆದರೆ ಬೆಳಗಿನ ಜಾವ 6 ಗಂಟೆ ತನಕ ಸ್ಟೇಜಲ್ಲಿರಬೇಕು. ಹೋಗೋದು ಬರೋದು ಅವ್ರ ಜೊತೆ. ಆ ಪಾತ್ರಕ್ಕೆ ಆ ಏಜಿನ ಹುಡುಗ ಸಿಗ್ತಾಯಿಲ್ಲ ಊರಲ್ಲಿ. ಸಣ್ಣ ಹುಡುಗ ಸಿಗ್ತಾಯಿಲ್ಲ. ನಾನೇ ಸಣ್ಣ ಹುಡುಗ ಅವಾಗ. ಸೊ ಅವರೆಲ್ಲ ಹೇಳ್ಬಿಟ್ಟು, ಮಾಸ್ಟರ್ ನಿಮ್ಮ ಮಗನ ಕೈಲೇ ಮಾಡಿಸ್ಬಿಡಿ ಶತ್ರುನ ಪಾತ್ರನ. ನಮ್ಮ ಅಣ್ಣ ದೊಡ್ಡಣ್ಣ ಬಡವನು, ನಾಟಕ ಗಿಟ್ಕ ಅಂತೆಲ್ಲ ಬರೋದು ಬಡವನು. ಅವರು ಸತ್ಯವ್ರತನ ಪಾತ್ರನೇ ಮಾಡ್ತಿದ್ರು ಅಣ್ಣ. ಅಲ್ಲ, ಅವ್ರು ದೊಡ್ಡವರು, ಅವರು ಸತ್ಯವ್ರತನ ಪಾತ್ರ ಮಾಡ್ತಿದ್ರು. ಅವ್ರ ಮಗನ ಪಾತ್ರ ನಾನು ಮಾಡಬೇಕು.
ಅಂದರೆ ಇಲ್ಲೇನಾಗುತ್ತೆ ಅಂದರೆ ಮೊದಲನೇ ಸತ್ಯವ್ರತ ಮತ್ತು ಎರಡನೇ ಸತ್ಯವ್ರತ ಅಂತ ಬರುತ್ತೆ. ರಾತ್ರಿ 2 ಗಂಟೆಗೆ ತನಕ ಮೊದಲನೇ ಸತ್ಯವ್ರತ ಮಾಡ್ತಾರೆ. ಆಮೇಲೆ 2 ಗಂಟೆ ಮೇಲೆ ಏನು ಪಾತ್ರ ಇದೆ ಅದನ್ನು ಎರಡನೇ ಸತ್ಯವ್ರತ ಅಂತ ಇನ್ನೊಬ್ರು ಬಂದ್ಬಿಟ್ಟು ಆ ಪಾತ್ರನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಥರ ಎಲ್ಲ ಇರುತ್ತೆ ನಾಟಕದಲ್ಲಿ. ನಾನು ಆ ಕ್ಯಾರೆಕ್ಟರ್ ಮಾಡಿದಾಗ ಅಣ್ಣ ಇರಲಿಲ್ಲ, ಎರಡನೇ ಸತ್ಯವ್ರತ ಅಂತ ಬರ್ತಾರಲ್ಲ ಅವ್ರ ಜೊತೆ ನನ್ನ ಪಾತ್ರ ಹೋಗುತ್ತೆ. ಸೊ ಇವರು ಬೇಡ ಅಂತ ಆಮೇಲೆ ಕೊನೆಗೆ ಹೆಂಗೋ ಆಗಿ ಆ ಚತುರನ ಪಾತ್ರನ ನಾನೇ ಮಾಡೋದು ಅಂತ ಫೈನಲ್ ಆಯಿತು. ಸೊ ಮೊದಲನೇ ಸಲ ಬಣ್ಣ ಹಚ್ಚಿದ್ದು ನಮ್ಮ ಅಪ್ಪಾಜಿ ನಿರ್ದೇಶನದಲ್ಲೇ ನಾನು. ಅಂದರೆ ನಾಟಕದ ನಿರ್ದೇಶನ ನಮ್ಮ ಅಪ್ಪಾಜಿದ್ದೇನೆ, ಅದರಲ್ಲಿ ಪಾತ್ರ ಮಾಡಿ ಅವಾಗಲೇ ಗಂಟಲು ಹೊಡೆಯುತ್ತೆ ಅಂತಾರೆ. ಒಂದು ಏಜ್ ಆದಮೇಲೆ ಧ್ವನಿ ಚೇಂಜ್ ಆಗುತ್ತೆ ನಮ್ಗೆ. ಸೊ ಆ ನಾಟಕ ಮಾಡಿದ್ಮೇಲೆ ನನ್ನ ಗಂಟಲು ಹೊಡೆದಿದ್ದು. ಯಾಕಂದರೆ ಕಂದ ಪದ್ಯಗಳು, ಹಾಡು, ಅಳೋದು ಎಲ್ಲ ಇರ್ತಿತ್ತಲ್ಲ. ಸೊ ಆವಾಗ ಅಂದರೆ ಈ ಕೈನ ಒಂದು 2 ಅವರ್ ಕಟ್ಟಾಕ್ಬಿಡ್ತಾರೆ, ಕೈನ ಕತ್ತರಿಸ್ಬಿಡ್ತಾರೆ ಅವ್ನು ಕಳ್ತನ ಮಾಡಿದವನು ಅವ್ನು ಆರೋಪದ ಮೇಲೆ. ಸೊ ಅವಾಗ ಹಿಂಗೆ ಹಿಡ್ಕೊಂಡು ಇದಕ್ಕೆಲ್ಲ ಬಟ್ಟೆ ಸುತ್ತಿ ಹಿಂಗೆ ನಾಟಕ ಮಾಡ್ಬೇಕು ಪೂರ್ತಿ ಬೆಳಗ್ಗೆವರೆಗೂ ಈ ಥರನೇ. ಸೊ ಆ ಥರ ಎಲ್ಲ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಸೊ ಮೊದಲು ಬಣ್ಣ ಹಚ್ಚಿದ್ದು ಅಪ್ಪಾಜಿ ನಿರ್ದೇಶನದಲ್ಲಿ. ಅಲ್ಲಿ ಒಂದು ಹಾಡು ಬರುತ್ತೆ, ತಂದೆ ತಾಯಿಯಿಂದ ದೂರ ಮಾಡ್ಬಿಡ್ತಾರೆ ಅವಾಗ. ಬಿಟ್ಟು ತಾಯಿಯ ಅಗಲಿ ತಂದೆಯ ಕೆಟ್ಟೆನೆಂದು ನಾನು ದೇವಾ, ಸೃಷ್ಟಿಯೋಳು ಭ್ರಷ್ಟನಾದೆ ಪೊರೆವರ್ಯಾರು ಎನ್ನ ದೇವಾ, ಬಿಟ್ಟು ತಾಯಿಯ ಅಗಲಿ ತಂದೆಯ ಕೆಟ್ಟೆನೆಂದು ನಾನು ದೇವಾ. ನನ್ನ 7ನೇ ವಯಸ್ಸಲ್ಲೋ 9ನೇ ವಯಸ್ಸಲ್ಲೋ ಮಾಡಿದ ನಾಟಕ ಅದು. ಈಗಲೂ ಒಂದು 7-8 ಕಂದಗಳವೆಲ್ಲ ಅಪ್ಪಾಜಿ ನಮ್ಮನೇಲಿ ಇನ್ನೂ ಅಪ್ಪಾಜಿ ನಾಟಕ ಕಲಿಸಿದ ಪುಸ್ತಕಗಳೆಲ್ಲ ಇದ್ದಾವೆ. ಅವೆಲ್ಲ ಒಂಥರ ಈ ತಾಳೆಗರಿ ರೇಂಜಲ್ಲಿ ಇದ್ದಾವೆ, ಅಷ್ಟು ಚೆನ್ನಾಗಿದೆ. ಹೌದು, ಪುಸ್ತಕ ಥರ ಇದು ಬಾಲ್ಯ. ಅಲ್ಲಿಂದ ಒಟ್ಟಲ್ಲಿ ನನ್ನ ಮೊದಲನೇ ಗುರು ನಮ್ಮ ಅಪ್ಪಾಜಿ, ಅವರು ಭಿಕ್ಷೆ ಅಷ್ಟೇ. ರಾಮೇಗೌಡರು, ಡ್ರಾಮಾ ಮಾಸ್ಟರ್ ರಾಮೇಗೌಡರು ಅಂತಲೇ ಕರೆಯೋದು ಗೊರೂರಲ್ಲಿ. ಈಗಲೂ ಗೊರೂರು ಡ್ರಾಮಾ ಮಾಸ್ಟರ್ ರಾಮೇಗೌಡರು ಮಗ ಅಂತಲೇ ಅನ್ನೋದು ನನಗೆ ಅದೇ ಖುಷಿ. ಶಿವರಾಜ್ ಕೇರ್ಪಟ್ರ ಅಪ್ಪ ಅನ್ನೋದು ಬೇಡ, ಡ್ರಾಮಾ ಮಾಸ್ಟರ್ ರಾಮೇಗೌಡರು ಮಗ ನಾನು. ಖುಷಿ. ಎಲ್ಲ ಗೊರೂರಲ್ಲೇ. SLC ಒಂದ್ಸಲ ಡುಮ್ಕಿ, ಆಮೇಲೆ ಟ್ಯೂಷನ್ನು, ಇಂಗ್ಲೀಷು, ಮ್ಯಾಥ್ಸ್ ಹೊಗೆ, ಆಮೇಲೆ ಟ್ಯೂಷನ್ನು ಪಟ್ಟಂತ ಮತ್ತೆ ನೆಕ್ಸ್ಟ್ ಇದಕ್ಕೇನೆ ಪಾಸ್ ಮಾಡ್ಕೊಂಬಿಟ್ಟು PUC ಹೋಗ್ಬಿಟ್ಟೆ. ಎಂಥದ್ದು ಇಲ್ಲ, ಎಲ್ಲ ಆರ್ಟ್ಸೆ, ಕನ್ನಡ ಮೀಡಿಯಮ್ಮು, ಪಕ್ಕಾ ಕನ್ನಡ ಮೀಡಿಯಮ್ಮು. ನನಗೆ ಈಗಲೂ ಡಿಗ್ರಿ ಮುಗಿದು ಒಂದೊಂದ್ಸಲ ಕನಸು ಬಿದ್ದುಬಿಡುತ್ತೆ, ಎದ್ಬಿಟ್ಟು ನೋಡ್ತೀನಿ ಸರ್ಟಿಫಿಕೇಟು, ನಾನು ಡಿಗ್ರಿ ಪಾಸ್ ಮಾಡಿದ್ದೀನಿ ಅಂತ. ಕನ್ಸಲ್ಲಿ ಬರ್ತಿರತ್ತೆ. ಅಂದರೆ ಇಲ್ಲೇ ಡಿಗ್ರಿ ಎಕ್ಸಾಮು ಬರ್ದ ಪಾಸಾದ ನೀನು ಅಂತ, ಯಾವಾಗಲೂ ಬರ್ತಿದ್ದೀನಲ್ಲಪ್ಪ ಅನ್ಕೊಬಿಟ್ಟು ಆಮೇಲೆ ಇಲ್ಲ ಮಾಡಿದ್ದೀನಿ. ಯಾಕಂದ್ರೆ ಅದು ಫಸ್ಟ್ ಇಯರ್ ಡಿಗ್ರಿಲಿ 2 ಸಬ್ಜೆಕ್ಟು, ಸೆಕೆಂಡ್ ಇಯರಲ್ಲಿ 2 ಸಬ್ಜೆಕ್ಟು, ಫಸ್ಟ್ ಇಯರ್ಲಿ 1 ಸಬ್ಜೆಕ್ಟು, ಸೆಕೆಂಡ್ ಇಯರ್ಲಿ 2 ಸಬ್ಜೆಕ್ಟು ಹೊಗೆ. ಫೈನಲ್ ಇಯರಲ್ಲಿ 6 + 3 9 ಸಬ್ಜೆಕ್ಟ್ನ ಒಟ್ಟಿಗೆ ಬರೆದ್ಬಿಟ್ಟು ಪಾಸ್ ಮಾಡಿದೆ. BA. ಅದು ನಮ್ಮ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಒಬ್ರು ಇದ್ರು, ನನ್ನ ಮಗನೇ ನೀನು ಪಾಸ್ ಆಗು ನೋಡ್ತೀನಿ, ಒಟ್ಟಿಗೆ ಪಾಸ್ ಮಾಡಿ ಎಲ್ಲ ಉಳಿಸ್ಕೊಂಡಿದೆಯಲ್ವಾ, ನೀನು ಪಾಸ್ ಅಲ್ಲ, ನಾನು ಕಾಲೇಜ್ ಬಿಟ್ಬಿಡ್ತೀನಿ ಅಂದರು. ಸುಮ್ಮನೆ ಚಾಲೆಂಜ್ ಮಾಡಿದ್ರು. ನಾನು ಇದ್ಯಾಕೆ ಹಿಂಗೆ ಚಾಲೆಂಜ್ ಮಾಡಿದ್ರು ಅಂದ್ಕೊಬಿಟ್ಟು ಸರಿ ಆಯಿತು ಮಾಡೋಣ ಬಿಡಿ ಅಂದ್ಬಿಟ್ಟು ಏನೋ ತಕ್ಕ ಮಟ್ಟಿಗೆ ಓದ್ಬಿಟ್ಟು ಅದೊಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಓದ್ಬಿಟ್ಟು ಎಲ್ಲ ಪಾಸ್ ಮಾಡಿದೆ. ಒಟ್ಟಿಗೆ ಪಾಸ್ ಆದವೆ. ಅಲ್ಲಿ ಬಂದರೆ ಅವರೇ ಸಾರ್ ಪಾಸ್ ಮಾಡಿದ್ದೀನಿ, ನನಗೂ ಗೌರ್ಮೆಂಟ್ ಕೆಲಸ ಆಯಿತು ಕಣ್ ಹೋಗು ಅಂತಂದರು. ಅವ್ರಿಗೆ ಬರ್ತಾರೆ ಕಾಲೇಜಿಗೆ, ಪಾರ್ಟ್ ಟೈಮ್ ಬರ್ತಿದ್ರು ಅವರು. ನೋಡಿದ್ರಾ ನಾನು ಪಾಸ್ ಆಗಿದ್ದಕ್ಕೆ ನಿಮಗೆ ಕೆಲಸ ಸಿಕ್ಕಿದ್ದು ಅಂತ ನಾನು ಅವ್ರಿಗೆ, ನಂಗೆ ಕೆಲಸ ಸಿಕ್ಕಿದ್ದಕ್ಕೆ ನೀನು ಪಾಸ್ ಆಗಿದ್ದು ಅಂತ. AN ವರದರಾಜರು ಪ್ರಥಮ ದರ್ಜೆ ಕಾಲೇಜು ಅಂತ ಗೊರೂರಲ್ಲೇ ಇತ್ತು, ಡಿಗ್ರಿ ಕಾಲೇಜು. ಈಗಲೂ ಇದೆ, ಈಗಲೂ ನಡೀತಾ ಇದೆ. ಅಂದರೆ ಕಾಲೇಜ್ ಡೇಸ್ಗಳಲ್ಲೆಲ್ಲ ಈ ಕಾಲೇಜ್ ಡೇ ಫಂಕ್ಷನ್ನು, ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ಒಂದು 15 ಪ್ರೋಗ್ರಾಮ್ ಇದ್ದರೆ 8 ಪ್ರೋಗ್ರಾಮ್ ನಂದೇ ಇರ್ತಿತ್ತು ನನ್ನ ಕಡೆಯಿಂದ, ಕಲ್ಚರಲ್ ಪ್ರೋಗ್ರಾಮ್ಗಳು. ಅಯ್ಯೋ ಸರ್, ಅವಾಗೆಲ್ಲ ನಾವು ಮಾಡಿರೋದನ್ನ ಇವಾಗ ಮಾಡ್ಬಿಟ್ರೆ ನನ್ನ ಮೇಲೆ ಒಂದು 8-10 ಕೇಸ್ ಹಾಕ್ಬಿಡ್ತಾರೆ. ಆ ಥರ ಎಲ್ಲ ಮಾಡ್ಬಿಟ್ಟಿದ್ದೀವಿ. ರಾಮಾಯಣನೇ ತಿರುಗಿ ಮಾಡಿಬಿಟ್ಟಿದ್ವಿ ನಾವು. ಅಂದರೆ ಕುತ್ಕೊಂಡು ನಗಕ್ಕದ ನೆಲದಲ್ಲಿ ಕೂತಿರೋರು ಹುಲ್ಲೆಲ್ಲ ಕಿತ್ತಾಕ್ಬಿಡೋರು ಹಿಂಗೆ, ಆ ರೇಂಜಿಗೆ ನಗ್ಸಿದ್ದೀವಿ ಅವಾಗಲೇನೆ. ಅಂದರೆ ಇವಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಅದೊಂದು ನಂಬಿಕೆ ಇರುತ್ತೆ, ಧಾರ್ಮಿಕ ನಂಬಿಕೆ. ಅದಕ್ಕೆಲ್ಲ ಇವಾಗೆಲ್ಲ ಧಕ್ಕೆ ಆಗುತ್ತೆ ಅನ್ನೋ ಥರದ್ದು. ಬಟ್ ಅವಾಗ ಆಸಿಕೆ ಅಂತೇಳಿ ಅವಾಗೆಲ್ಲ ಏನಿಲ್ಲ. ನನ್ನ ಸ್ನೇಹಿತ ಮುಸ್ಲಿಮ್ ಇರೋನು ಲಕ್ಷ್ಮಣನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅವಾಗ. ಸೊ ಈ ಥರ ಎಲ್ಲ ಅವಾಗೆಲ್ಲ ಮಾಡಿಕೊಂಡು ಭಾಷೆ ಯಾವ ರೀತಿಯಾಗಿರುತ್ತೆ,
ಅವ್ರ ಲ್ಯಾಂಗ್ವೇಜು, ಈ ಥರ ಪಾತ್ರನ ಇವ್ರು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಕಾಲ್ಪನಿಕ. ಅಂದರೆ ಏನಿಲ್ಲ, ಈಗ ಆಂಜನೇಯನಿಗೆಲ್ಲ ಫೋನ್ ಮಾಡೋರು, ಆಂಜನೇಯನಿಗೆ ಫೋನ್ ಮಾಡೋದು, ಹಿಂಗೆ ಸೀತಮ್ಮ ಕಳೆದೋಗ್ಬಿಟ್ಟವ್ರೆ ಬರಬೇಕು ನೀವು ಅನ್ನೋ ಥರ. ಆಂಜನೇಯ ಮಾತಾಡೋದು ಜಿಮ್ ಮಾಡ್ತಾ ಅಂದರೆ ಈ ಥರ ಅವಾಗ ಮಾಡಿದ್ದು. ನಾನು ಅದಕ್ಕೆ ಹೇಳಿದ್ದು, ಇವಾಗೆಲ್ಲ ಮಾಡಿಬಿಟ್ರೆ ನಮ್ಮ ಬಗ್ಗೆ ಕೇಸ್ ಹಾಕ್ಬಿಡ್ತಾರೆ ನನ್ನ ಮೇಲೆ ಅಂತ. ಅಂದರೆ ಅವಾಗೆಲ್ಲ ಸುಮ್ಮನೆ ಅಲ್ಲೇ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಬರ್ಕೊಂಡು ಗಣೇಶನ ಹಬ್ಬದಲ್ಲಿ ಅಷ್ಟೊಂದು ಪಾತ್ರಗಳನ್ನ ಭಿನ್ನವಾಗಿ ಏನೇನೋ ಮಾಡಿಕೊಂಡು ಮಾಡ್ತಾಯಿದ್ವಿ. ಅದಕ್ಕೆ ಹೇಳೋದನ್ನ ಹೇಳ್ತಿರೋದೇನೆಂದರೆ, ಅಲ್ಲಿಗೆ ಒಂಚೂರು ಅಲ್ಲಿಂದ ಬಂದಿರುವಂಥದ್ದನ್ನೇ ಒಂದು ಸ್ವಲ್ಪ ಜಾಸ್ತಿ ಬಳಸ್ಕೊತೀವಿ ನಾವು ಸಿನಿಮಾಗಳಲ್ಲಿ ಪಾತ್ರಕ್ಕೆ ಅಂತ ಅಷ್ಟೇ. ತಂದೆಯಿಂದ ನಾಟಕ ಶುರುವಾಗಿದ್ದು ಕಾಲೇಜ್ ಡೇಸಲ್ಲಿ ಜಾಸ್ತಿ ಬಳಸಿದ್ದೀವಿ ಕ್ರಿಯೇಟಿವಿಟಿ. ಹಾಂ, ಅವಾಗ ಅದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬರವಣಿಗೆ, ಆ್ಯಕ್ಟಿಂಗು, ಡೈರೆಕ್ಷನ್ ಎಲ್ಲ. ಅಂದರೆ ನನ್ನ ಸ್ನೇಹಿತರೊಂದು ಇಬ್ಬರು ಇದ್ದರು, ಅವರೆಲ್ಲ ಸೇರಿಕೊಂಡು ಜೊತೆಗೆ ಸಾಥ್ ಕೊಟ್ಕೊಂಡು ಏನೋ ಸ್ಪೆಷಲಾಗಿ ಏನೋ ಮಾಡಬೇಕು. ಆಗ ಸ್ವಾತಿ ಮುತ್ಯಂ ತೆಲುಗು ಹಾಡಿಗೆ ಕಮಲ್ ಹಾಸನ್ ಅವರು ಮಾಡಿದ್ದನ್ನೇ ನಾವು ಹೊಸದಾಗಿ ಮತ್ತೆ ಬೇರೆ ಥರ ಅದನ್ನೇ ಮಾಡಿದ್ವಿ ಸ್ಟೇಜ್ ಮೇಲೆ. ಇಲ್ಲ ಅದು ಸೇಮ್ ಅದೇ ಥರ ಅವ್ರು ಹೆಂಗೆ ಆ್ಯಕ್ಟಿಂಗ್ ಮಾಡಿದರು ಆ ಥರನೇ ಆ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದು. ಆ ಮ್ಯೂಸಿಕ್ಕಿಗೆ ಸರಿಯಾಗಿ ಗೆಜ್ಜೆ ಸೌಂಡು ಈ ಥರದವೆಲ್ಲನೂ ಅವಾಗೆಲ್ಲ ಮಾಡಿಕೊಂಡು ಮಾಡಿದ್ವಿ. ಮತ್ತು ಸ್ವಾತಿ ಮುತ್ತು ಸಿನಿಮಾ ಬಂದಮೇಲೆ ನನಗೆ ಮತ್ತು ಸುದೀಪ್ ಸರ್ನ ನೋಡಿ ಆ್ಯಕ್ಟಿಂಗಲ್ಲಿ ಸಾಕಾದ ಖುಷಿಯಾಗಿತ್ತು. ಅವಾಗ ನಾನು ಏನೋ ಒಂದು ಕಾಲೇಜ್ ಡೇಸಲ್ಲಿ ಒಂದು ಟ್ರೈ ಮಾಡಿದ್ದೆ ಇದನ್ನ ಅನ್ನೋ ಥರ. ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ ಏನೋ ಒಂದು ಸ್ವಲ್ಪ ಅಂದರೆ ಫಸ್ಟ್ ಒಂದು 7ನೇ ಕ್ಲಾಸಲ್ಲಿ ಇದ್ದಾಗಲೇ ಒಂದು ನಾಟಕಕ್ಕೆ ಯಾವುದಕ್ಕೂ ಸೇರಿಸ್ಕೊಂಡು ತದ ಬಾಬಾ ಬಂದ್ಬಿಟ್ಟಿದ್ದೆ ನಾನು ಡೈಲಾಗ್ಗಳೆಲ್ಲ ಮರ್ತ್ಕೊಂಡು. ಸೊ ಅದಾದಮೇಲೆ ಮತ್ತೆ ಇನ್ನೊಂದಿಲ್ಲ, PU ಇಂದ ಹಿಡಿದು ಜನಪದ ಗೀತೆಗಳು, ಚಿತ್ರಗೀತೆ, ಏನೇ ಸ್ಪರ್ಧೆ ಇದ್ರೂ ಅದ್ರಲ್ಲಿ ಒಂದೊಂದರಲ್ಲಿ ಈಗ ಚಿತ್ರಗೀತೆ ಬಂತು ಅಂದರೆ ಅದ್ರಲ್ಲಿ ಒಂದು ಪ್ರೈಸು, ಫಸ್ಟು ಸೆಕೆಂಡ್ ಥರಲ್ಲಿ ಒಂದು ಫಿಕ್ಸು. ಭಾವಗೀತೆ, ಭಕ್ತಿಗೀತೆಗಳು ಯಾವ್ದು ಬಂದ್ರೂ ಫಿಕ್ಸು. ಅಷ್ಟೇ ಆಡದೆ. ಯಾಕಂದರೆ ನಮಗೆ ಗೊರ್ರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ನಮ್ಮ ಅಣ್ಣಂದ್ರೆಲ್ಲ ಅವಾಗೆಲ್ಲ ಮಾಲೆ ಹಾಕೋರು. ಅಂದರೆ ಈಗಿನ ಥರ ನೆನ್ನೆ ಮಾಲೆ ಹಾಕೋಬಿಟ್ಟು ನಾಳೆ ಇವತ್ತು ಮಧ್ಯಾಹ್ನ ಮಾಲೆ ಹಾಕೊಂಡು ಸಂಜೆಗೆ ಹೋಗೋದಿಲ್ಲ. 48 ದಿನ ಒಂದು ಮಂಡಲ ಪಕ್ಕ. ಯಾರೂ ಮನೆಗೆ ಬರ್ತಿರಲಿಲ್ಲ. ಅವ್ರಿಗೆ ಅಂತ ಒಂದು ಕ್ವಾರ್ಟರ್ಸಲ್ಲಿ ಒಂದು ಮನೆ ತೊಗೊಂಡು ಅವರೇ ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ದೇವಸ್ಥಾನಕ್ಕೆ ಬರೋದು, ಅವ್ರ ಕೆಲಸಕ್ಕೆ ಅಲ್ಲಿಂದನೇ ಹೋಗೋದು, ದೇವಸ್ಥಾನಕ್ಕೆ ಬರೋದು, ಸಂಜೆ ಮತ್ತೆ ತಣ್ಣೀರು ಸ್ನಾನ, ಪೂಜೆ. ಅಲ್ಲಿ ಯಾರಿಗೂ ಹಾಡು ಹೇಳಕ್ಕೆ ಬರ್ತಿರಲಿಲ್ಲ. ನಾನು ಮತ್ತು ರಾಜಶೇಖರ್ ಅಂತಿದ್ವಿ ಗುರುರಲ್ಲಿ. ನಾವು ಹೋಗ್ಬಿಟ್ಟು ಭಜನೆ ಶುರು ಮಾಡೋದು, ಆಮೇಲೆ ಸ್ವಾಮಿಗಳೆಲ್ಲ ಹಾಡೋದು. ನಾನು ಇದುವರೆಗೂ ಮಲೆ ಹಾಕಿಲ್ಲ, ಬಟ್ ನಾವು ಭಜನೆ ನಾವೇ ಶುರು ಮಾಡ್ತಿದ್ದು. ಹೌದು, ನಾನು ಮತ್ತು ರಾಜಶೇಖರ ಅಂತ ಹೇಳ್ಕೊಂಡು ಅವರೆಲ್ಲರೂ ಹೇಳೋರು. ಗುರುಸ್ವಾಮಿಗಳಿದ್ರು, ಅವರು ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಿದ್ರು ಅವರು. ಸೊ ಬೆಳಗ್ಗೆ ಆದರೆ ಅಲ್ಲಿ ಇದುವರೆಗೂ ಯೇಸುದಾಸ್ ಅವರು ಹಾಡಿರೋ ಎಲ್ಲ ಅಯ್ಯಪ್ಪ ಸ್ವಾಮಿ ಹಾಡುಗಳು ಗೊತ್ತು ನನಗೆ. ಅಂದರೆ ನಮ್ಗೆ ಅಲ್ಲಿ ನಂಗೆ ಬಹಳ ಇಷ್ಟ ಅಂತಂದರೆ, ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ, ಶ್ರೀ ಕೇಶರಿಂಪಾದನ ಕಂಡೆ. ಈ ಥರ ಪ್ರತಿಯೊಂದು ಹಾಡುಗಳನ್ನು ನಮಗಲ್ಲಿ ಕೇಳಿಸ್ತಾ ಇರೋದು. ಬೆಳಗ್ಗೆ 6 ಗಂಟೆಗೆ ಹಾಕಿದ್ರೆ 8:30 ತನಕನೂ ಹಾಕೋದು. ಇಡೀ ಕ್ವಾರ್ಟರ್ಸಿಗೆಲ್ಲ ಕೇಳಿಸ್ತಾ ಇತ್ತು ಸಾಂಗ್. ಸೊ ಹಂಗಾಗಿ ಅಯ್ಯಪ್ಪ ಸ್ವಾಮಿ ಹಾಡುಗಳು ರಾಜ್ಕುಮಾರ್ ಅವ್ರು ಆಡಿರೋದು, ಇವ್ರು ಆಡಿರೋದು, ಯೇಸುದಾಸ್ ಅವ್ರು ಆಡಿರೋದು ಎಲ್ಲನೂ ಕೇಳಿಸ್ಕೊಂಡು ಆಲ್ಮೋಸ್ಟ್ ನನ್ನ ಕ್ವಾರ್ಟರ್ಸಲ್ಲಿ ಹುಟ್ಟು ಬೆಳೆದಿರೋ ಹುಡುಗರನ್ನ ಯಾರನ್ನೇ ಕೇಳಿದ್ರು ಇದು ಅಯ್ಯಪ್ಪ ಸ್ವಾಮಿ ಹಾಡು ಇವರೇ ಆಡಿರೋದು ಅಂತ ಹೇಳ್ಬಿಡ್ತಾರೆ. ಅಷ್ಟು ಹಾಡುಗಳನ್ನ ಕೇಳಿದ್ದೀವಲ್ಲಿ ನಾವು. ಸೊ ಅದೊಂದು ಜಾಗ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆನೇ ಎಲ್ರೂ ಗಣೇಶನ ಕೂರಿಸ್ತಿದ್ದು, ಫಂಕ್ಷನ್ ಮಾಡ್ತಿದ್ದು. ಒಟ್ಟು ಆ ಊರಿನ ದೊಡ್ಡ ಅನುಭವ. ತುಂಬ ಮೆಲ್ಕಾಕಂತ ಸಿಕ್ಕಾಬಿಟ್ಟೆ ಇದೆ ನನ್ನ ಊರಲ್ಲಿ. ಆಯಿತು, ಎಲ್ಲೂ ಕಲ್ತಿಲ್ಲ, ಕೇಳಿಸ್ಕೊಂಡಿರೋದು ಅಷ್ಟೇ. ಕೇಳಿಸ್ಕೊಳ್ಳೋದು, ಹಾಡೋದು. ಕಾಲೇಜ್ ಆಯಿತು, ಮುಂದಕ್ಕೆ ಏನು ಮಾಡಬೇಕು ಅಂತ ಕ್ವಶನ್ ಮಾರ್ಕ್. ಅಪ್ಪಾಜಿಗೆ ರಿಟೈರ್ಡ್ ಆಯಿತು, ಕ್ವಾರ್ಟರ್ಸ್ ಬಿಟ್ವಿ. ಅಲ್ಲಿಂದ ಸೀದಾ ಕೇರ್ಪೇಟೆ ಎಲ್ಲರೂ. ಅದಾದ ನಂತರ ನಮ್ಮ ಪಯಣ ಬಾಂಬೆ ಕಡೆಗೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. ಮುಂದಕ್ಕೆ ಓದಿಸೋದಕ್ಕೆ ಅಪ್ಪ ಶಕ್ತರಾಗಿರಲಿಲ್ಲ. ಅಣ್ಣಂದರು ಇಲ್ಲ ಕೆಲಸ ಮಾಡಿಕೊಂಡು ಇದು ಮಾಡ್ಕೋಬೇಕಾರೆ ಇನ್ನೂ ಅನ್ನೋ ಥರ. ಸೊ ಸೀದಾ ಬಾಂಬೆಗೆ ಹೊರಟೆ. ಅಕ್ಕ ಇದ್ರು ಬಾಂಬೆನಲ್ಲಿ, ಈಗಲೂ ಅಕ್ಕ ಬಾಂಬೆನಲ್ಲಿ ಇರೋದು, ಅಕ್ಕ ಬಾವ ಇಲ್ಲ. ಅಲ್ಲಿಗೆ ಹೋದೆ. ಏನು ಮಾಡ್ತೀನಿ ಎಂತ ಮಾಡ್ತೀನಿ ಗೊತ್ತಿಲ್ಲ, ಕೆಲಸ ಮಾಡಬೇಕು. ಅಲ್ಲಿಗೆ ಹೋಗಿ ಹಿಂದಿ ಬರ್ತಿರಲಿಲ್ಲ ಅವಾಗ. 3.5 ವರ್ಷ ಕೆಲಸ ಮಾಡಿದೆ ಅಲ್ಲಿ. ಫಸ್ಟ್ ಹೋದಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ
ಲೋಟ ತೊಳೆದೆ ಡಿಗ್ರಿ ಆದಮೇಲೆ. ಲೋಟ ತೊಳೆದೆ. ಆಮೇಲಿಂದ ನಮ್ಮ ಓನರ್ಗೆ ಚೆನ್ನಾಗಿ ಅವನ್ನೆಲ್ಲ ನೀಟಾಗಿ ಸಪ್ಲೈರ್ಗೆ ಹಾಕ್ಬಿಡಿ ಸಪ್ಲೈ ಕೆಲಸಕ್ಕೆ ಅಂತ ಸಪ್ಲೈ ಕೆಲಸ ಶುರು ಮಾಡಿದೆ. ಒಂದು 6 ತಿಂಗಳು ಗ್ಯಾಪಲ್ಲಿ. ಬಾಂಬೆಲಿ ಒಂದು ದೊಡ್ಡ ಅನುಭವ ಅಂತಂದರೆ ಆ 3.5 ವರ್ಷದಲ್ಲಿ ಸರಣಿ ಬಾಂಬ್ ಸ್ಫೋಟ ಆಯಿತು. ಟ್ರೈನು ಒಂದೊಂದು 5 ನಿಮಿಷ ಬಿಟ್ಟು ಪ್ರತಿ ಸ್ಟೇಷನಲ್ಲೂ ಬ್ಲಾಸ್ಟ್ ಆಯಿತು. ಆ ಸರಣಿ ಬಾಂಬ್ ಸ್ಫೋಟ ಆದಾಗಲೂ ಅಲ್ಲೇ ಇದ್ದೆ ನಾನು. ಬಾಂಬೆನಲ್ಲಿ ಸತೀಶ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದು. ಅದು ಬೋರಿವಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು, ಪಾಟಕಲ್ಲಿ. ಅಲ್ಲಿಂದ ಕರೆಕ್ಟಾಗಿ ಒಂದು 1/4 ಕಿಲೋಮೀಟ್ರು ನಮಗೆ ಸೌಂಡ್ ಕೇಳಿಸ್ತು, ಡಮ್ ಅಂದಿದ್ದು. ಬ್ಲಾಸ್ಟ್ ಆಯಿತು. ಒಂದು ಕಡೆ ಬ್ಲಾಸ್ಟ್ ಆಗಿದೆ ಬೋಗಿ, ಒಂದು ಕಡೆ ಬ್ಲಾಸ್ಟ್ ಆಗಿದೆ. ಎಳ್ದು ಬಿಸಾಕ್ತಿದ್ದಾರೆ. ಅವ್ನು ಬದುಕಿದಾನ ಏನೋ ಎಲ್ಲರನ್ನೂ ಆಮೇಲೆ ಎಸ್ತಿದ್ದಾರೆ. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡು ಅದೊಂದು ದೊಡ್ಡ ಅನುಭವ. ಆ ಬಾಂಬು ಆಗಿದ್ದು ಮತ್ತು ಅಲ್ಲಿ ಟಿ ವಿಲಿ ನೋಡ್ತಿರೋದು ಬಂದು ಸರಿ. ಅದು ಬಿಟ್ಟರೆ ಪವೈ ಅಂತ ಅಲ್ಲೊಂದು ವೆಜ್ ಹೋಟೆಲ್ ಕೆಲಸ ಮಾಡಿದೆ ಒಂದು 3 ತಿಂಗಳು. ಪವೈ ಅಂತ ಅಲ್ಲಿ ಬಾಂಬೆ ಮಳೆ ಗೊತ್ತು ನಿಮಗೆ, ಭಯಂಕರ ಮಳೆ. ಇಷ್ಟು ನೀರಲ್ಲಿ ಓಡಾಡಿದ್ದೀನಿ ರೋಡಲ್ಲಿ, ಇಷ್ಟು ನೀರಲ್ಲಿ. ಕಣ್ಣೆದುರುಗಡೆ ಕಾರಲ್ಲಿ ಹಿಂಗೆ ತೇಳ್ಕೊಂಡು ಹೋಗ್ತಿದ್ದಾರೆ ಕಾರ್ಗಳು. ಹೋಗ್ಬಿಟ್ಟು ಯಾವುದೋ ಕಾಂಪೌಂಡಿಗೆ ಸಿಗಾಕೊಂಡು ಗೇಟಿಗೆ ಸಿಗಾಕೊಂಡು ಹಿಂಗೆ ಅಲೆಯಲ್ಲಿ ಓಡಾಡ್ತಿದೆ ಕಾರ್. ಆಮೇಲೆ ಒಬ್ಬೊಬ್ಬರು ಕೈನ ಹಿಡ್ಕೊಂಡು ಹೋಟ್ಲಿಂದ ಇಷ್ಟು ನೀರು, ಆಮೇಲೆ ಇಷ್ಟು ನೀರು ಆಯ್ತಾ ಬಂತು. ಇಷ್ಟು ನೀರು ಮನೆ ನಮಗೆ ಮಲ್ಕೊಳ್ಳೋಕ್ಕೆ ಅಂತ ಕೊಟ್ಟರಲ್ಲ, ಮನೆ ಒಳಗಡೆ ಇದೆ. ಈ ಹೈಟಿಗೆ ನೀರು ಇಷ್ಟಕ್ಕೆ. 2 ದಿನ ನಿದ್ದೆ ಮಾಡಿಲ್ಲ. 2 ದಿನ ಆದಮೇಲೆ ನೋಡಿದ್ರೆ ನೀರು ಇಳೀತು, ಮಳೆ ಕಮ್ಮಿಯಾಗಿ. ಆ ನೀರು ಇಳಿದ ಮೇಲೆ ರೋಡಲ್ಲಿ ಹಸುಗಳು ಎಮ್ಮೆಗಳೆಲ್ಲ ಊದ್ಕೊಂಡ್ಬಿದ್ದಿದ್ದಾವೆ, ಸುರಿದೋಗಿದ್ದಾವೆ. ಈ ಚರಂಡಿ ಮಧ್ಯದಲ್ಲಿ ಪೈಪ್ ಹೋಗಿರುತ್ತಲ್ಲ, ಅದಕ್ಕೊಂದು ಬಾಡಿ ಸಿಗಾಕೊಂಡಿದೆ ಹಿಂಗೆ ಒಬ್ಬ ವ್ಯಕ್ತಿ. ಅದು ಎಲ್ಲೆಲ್ಲಿ ಏನೇನಾಯಿತು ಅನ್ನೋದೇ ಗೊತ್ತಾಗಲ್ಲ. ಒಂದು ಆ್ಯಕ್ಚುಲಿ ಇದನ್ನು ತೋರಿಸಿದ್ದೇನೆಂದರೆ, ಒಂದು 3ನೇ ಮಾಡಿಲಿ ಇರೋ ಮನೆಯವರು ಫೋನ್ ಮಾಡಿದ್ದಾರೆ. ಗಂಡ ಕಿಟಕಿಲಿ ನೋಡಿದ್ದಾರೆ, ಇಲ್ಲೇ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಫೋನಲ್ಲಿ ಹೇಳಿದ್ದಾನೆ. ಕಟ್ ಮಾಡಿದ್ರೆ ಇಲ್ಲ, ಮನೆಗೆ ಬಂದಿಲ್ಲ. 3 ದಿನ ಬಿಟ್ಟು ನೋಡಿದ್ರೆ ಚರಂಡಿ ಒಳಗಡೆ. ಅದು ಎಲ್ಲೆಲ್ಲಿ ಮ್ಯಾನ್ಯಲ್ ಓಪನ್ ಆಗಿರ್ತವೆ ಅಂತ ಗೊತ್ತಿಲ್ಲ. ಅವ್ರು ನಡ್ಕೊಂಬರ್ಬೇಕಿದ್ರೆ ಅವ್ರಿಗೆ ಮಾತಾಡ್ಬಿಟ್ಟು ಮುಂದೆ ಕಾಲಿಟ್ಟಿದ್ದಾರೆ, ಸೀದಾ ಮ್ಯಾನ್ಯಲ್ ಒಳಗಡೆ ಹೋಗ್ತಾರೆ. 3 ದಿನ 4 ದಿನ ಆದಮೇಲೆ ಬಾಡಿ ಸಿಕ್ಕಿದೆ ಅವರು. ಸೊ ಈ ಥರದನ್ನೆಲ್ಲ ಬಾಂಬೆನಲ್ಲಿ ನೋಡಿದೆ ನಾನು. ಅದೆಲ್ಲ ಒಂದು ದೊಡ್ಡ ಅನುಭವ. ಆಮೇಲೆ ಸಪ್ಲೈಯರ್ ಕೆಲಸ ಮಾಡ್ತಿದ್ದೆ. ಸಪ್ಲೈಯರ್ ಕೆಲಸ ಮಾಡೋಕ್ಕೆ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿದೆ. ಸೊ ಬಿಲ್ ಬರ್ಕೊಡ್ಬೇಕಲ್ಲ, ಎಷ್ಟೆಷ್ಟು ಆಯಿತು, ಏನೇನಾಯಿತು, ಒಂದು ಬಿಯರ್ ಎಷ್ಟು, ಕ್ವಾರ್ಟರ್ ಇದು, ಚಿಕನ್ 65, ಚಿಕನ್ ಚಿಲ್ಲಿ ಏನೇನೋ ಬರೆದ್ಬಿಟ್ಟು ಕೊಡ್ತಿದ್ದಲ್ಲ ಬಿಲ್ನ. ಅವ್ರು ನೋಡಿದ್ರು, ಓನರು ಕರೆದ್ರು, ಕ್ಯಾಪಡಲ್ಲಿ ಕಾಯಿ ಅಂದರು. ಡಿಗ್ರಿ ಹೋಗಿ ಡಿಗ್ರಿ ಮುಗಿದ್ಮೇಲೆ ಇಲ್ಲಿಗೆ ಯಾಕೆ ಬಂದಿದೆ ಕೆಲಸ ಮಾಡೋಕ್ಕೆ ಅಂತ. ಮಜಬೂರಿ, ಏನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ. ಸರಿ, ಅವತ್ತಿಂದ ನಮಗೆ ಪ್ರಮೋಷನ್ನು. ಸಪ್ಲೈ ಕೆಲಸನೇ AC ರೂಮಲ್ಲಿ ಮಾಡೋದು. ಆ ಥರ ಅಂದರೆ AC ರೂಮಲ್ಲಿ ಸಪ್ಲೈ ಮಾಡೋದು. ಸೊ ಅಲ್ಲೆಲ್ಲ ಮಾತಾಡ್ಕೊಂಡು ಜೊತೆಗೆ ಎಕ್ಸೈಸ್ ಬರೆಯೋಕೆ ಅಂತ ಕೊಡ್ತಿದ್ರು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯಲ್ಲ. ಸೊ ಅಲ್ಲೆಲ್ಲ ಕುಡಿಯೋಕ್ಕೆ ಲೈಸೆನ್ಸ್ ಇರುತ್ತೆ. ಲೈಸೆನ್ಸ್ ಹೋಲ್ಡರ್ ಇರ್ತಾರೆ ಅಲ್ಲಿ. ಹೌದು, ಬಾಂಬೆ ಕಡೆ. ಹಾಂ. ಸೊ ಆ ಥರದವ್ರದ್ದೆಲ್ಲ ನಂಬರ್ ಇಟ್ಕೊಂಡು ಅದನ್ನು ಅವ್ರದ್ದೆಲ್ಲ ಹೆಸರು ಬರೆದು ಎಷ್ಟೆಷ್ಟು ಸೇಲ್ ಆಗಿದೆ, ಸೇಲ್ ರೇಟ್ಸ್ ಎಲ್ಲ ಬರೀಬೇಕಲ್ಲಿ. ಎಕ್ಸಸೈಸ್ ಬರೀತಾರೆ ಅವ್ರಿಗೆ, ಅದೆಲ್ಲ ಬರೀತಾ ಇದ್ದೆ. ಜೊತೆಗೆ ಇದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಆಗಲಿಲ್ಲ, ಸ್ವಲ್ಪ ಎಕ್ಸಸ್ ಆಫ್ ಹೀಟಾಗಿ ವಾತಾವರಣ ಅಡ್ಜಸ್ಟ್ ಆಗದೆ ತುಂಬ ಹಿಂಸೆ ಪಟ್ಟು ಆರೋಗ್ಯ ಪದೇ ಕೆಡೋಕ್ಕೆ ಶುರುವಾಯಿತು. ವಾಪಸ್ ಬಂತು. 3 ವರ್ಷ ಇದ್ದೆ. ಸಪ್ಲೈ ಕೆಲಸ, ಬೇರೆ ಥರ ವ್ಯಕ್ತಿಗಳು, ಕ್ಯಾರೆಕ್ಟರ್ಗಳು ಬಂದು ನೀಟಾಗಿ ಕುಡಿದ್ಬಿಟ್ಟು ಅವ್ನು ಕುಡ್ದೇ ಇಲ್ಲ ಅನ್ನೋ ಥರಕ್ಕೆ ಆರಾಮಾಗಿ ಎದ್ದೋಗಂಥ ವ್ಯಕ್ತಿ ಆದರೆ ಒಂದೇ ಪೆಗಿಗೆ ಟೈಟ್ ಆಗಿಬಿಟ್ಟು ಬಾಕಿದ್ನೆಲ್ಲನೂ ಕುಡಿತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲದೇ ಬಿಲ್ ಕೊಟ್ಬಿಟ್ಟು ಹೋಗ್ಬಿಡೋರು. ಈಗ ನನಗೆ ಏನಂತಂದರೆ, ಈಗ ಯಾವುದೋ ಒಂದು ಇದರಲ್ಲಿ ಸಿನಿಮಾದಲ್ಲಿ ಒಂದು ಕುಡ್ಕೊಂಡು ಪಾತ್ರ ಸಿಕ್ತು ಅಂತಂದರೆ ನನಗೆ ಅಲ್ಲಿರೋ ತುಂಬ ಜನ ನೆನಪಾಗ್ತಾರೆ. ಸರಿ, ಯಾವ ವೆರೈಟಿ ಕುಡ್ಕೋಬೇಕು ನಿಮಗೆ ಅಂತ ಕೇಳ್ಬೋದು. ಅಷ್ಟು ಜನ ಕುಡ್ಕೊಂಡು ನೋಡಿದ್ದೀನಿ ನಾನು. ಯಾವ ರೇಂಜ್ ಬರ್ಬೇಕು ಸರ್? 60 ಕುಡಿದು 60 ಯಾವ ಥರ ಆಡಬೇಕಾ, ಇಲ್ಲ 90 ಕುಡಿದು 90 ಯಾವ ಥರ ಆಡಬೇಕಾ, 30 ಕುಡಿದು 90 ಹೊಡೆದಿರೋ ಥರ ಆಡಬೇಕಾ? ಇಲ್ಲಿ ನಮ್ಗೆ ಹೊರಲ್ಲೇ ಒಬ್ಬ ಇದ್ದ, ಅವ್ನು ಕುಡಿತಿರಲಿಲ್ಲ, ಏನಿಲ್ಲ. ಈ ಕುಡಿಯೋಕ್ಕೆ ತಗೋಬಾ ಅಂತಂದರೆ ತಂದು ಕೊಟ್ಬಿಡೋನು. ತಂದು ಕೊಟ್ಬಿಟ್ಟು ಅವನಿಗೆ ಬಿಸ್ತರಿ ಬಾಟ್ಲಿ ಅಂದರೆ ಗೊತ್ತಿಲ್ಲ. ಅದು ಹಿಂಗೆ ಓಪನ್ ಮಾಡ್ತಾರಲ್ಲ, ಆ ಕವರಲ್ಲೇ ತೆಗೆದಾಕ್ಬಿಟ್ಟು ಏನೋ ನಾಟಕ ಮಾಡ್ತಾನೆ ತಗೊಂಬಿಟ್ಟು ಇವರೆಲ್ಲ ಕುಡಿದ್ಬಿಟ್ಟು ಬಿಸ್ತರಿ ಬಾಟ್ಲಿ ಹಿಂಗೆ ಓಪನ್ ಮಾಡಿ ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಕೊಟ್ಟರು. ನಾನು ಕುಡಿಯಲ್ಲ ಅಂದ ಅವನು. ಕುಡಿಯಲ್ಲ, ಏನಾಗಲ್ಲ ಅಂತ. ಬೇಡವರು ಏನಾರು ಆಗ್ಬಿಟ್ರಂತೆ. ಕುಡಿಯ ಏನಾಗಲ್ಲ ಅಂದ್ಬಿಟ್ಟು ಹೇಳೋರೆ ವೆಂಕಟರಾಮ ಅಂತೆಲ್ಲ ಫ್ರೆಂಡ್ಸ್ಗಳವರು. ಅವ್ನು ತಗೊಂಡು ಮೂಗು ಮುಚ್ಕೊಂಡು ಕುಡ್ದು ನಾನು ಬಿಸ್ಲರಿ ವಾಟರ್ನ ಕುಡಿದ್ಬಿಟ್ಟು ಯಾಕೋ ತಲೆ ಸುತ್ತೈತೆ ಅಂದ. ತಲೆ ಮೇಲೆ ನೋಡ್ಬಿಟ್ಟು ನನ್ನ ಮಗನೇ ನೀರು ಕುಡಿದ್ಬಿಟ್ಟು ತಲೆ ಸುತ್ತೈತೆ. ಅದು ಅವ್ನಿಗೆ ಏನು ಅಂತಲೇ ಗೊತ್ತಿಲ್ಲ ಬಾಬಾ. ಸೊ ಈ ಥರ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ. ಅಂದರೆ ಏನಾದರೂ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್. ಇಲ್ಲಿಂದ ಹೋಗಿ ಮತ್ತು ಅಲ್ಲಿ ಹಿಂದಿ ಬರೋ ತನಕ ಸಪ್ಲೈಯರ್ ಕೆಲಸ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ
ಈ ಲೋಟ ತೊಳೆದಿರೋದಾಗಿರ್ಬೋದು. ನನಗೆ ಯಾವುದನ್ನು ಯಾವ ಕೆಲಸನೂ ಅತಿ ಹೆಚ್ಚು ಕಡಿಮೆ ಅಂತ ಏನೂ ಅನಿಸಲ್ಲ. ಅವ್ರವ್ರ ಇದಕ್ಕೆ ಅವ್ರವ್ರ ಕೆಲಸ ಯಾವಾಗ್ಲೂ ಶ್ರೇಷ್ಠವಾಗಿರೋಂಥದ್ದು ಕೆಲಸ. ನಮ್ಮಲ್ಲೂ ತುಂಬ ಈಗ ಲೈಟ್ ಬಾಯ್ಸ್ ಬರ್ತಾರೆ, ಸೆಟ್ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ಬರ್ತಾರೆ, ಸೆಟ್ ಕೆಲಸ ಮಾಡಿರ್ತಾರೆ. ಸೊ ಎಲ್ರಿಗೂ ಅವ್ರವ್ರ ಜವಾಬ್ದಾರಿ ನಿಭಾಯಿಸಿದ್ರೆ ಸಿನಿಮಾ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಎಲ್ಲರೂ ಕೆಲಸನೂ ಯಾರು ಯಾವ ಕೆಲಸ ಮಾಡಿದ್ರು ಅದು ದೊಡ್ಡ ಕೆಲಸ, ಇದು ಸಣ್ಣ ಕೆಲಸ ಅಂತ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಅದನ್ನು ನನ್ನ ಮನಸ್ಸಿಗೆ ತೊಗೊಂಡು ಡಿಗ್ರಿ ಆದಮೇಲೆ ನಾನು ಹೋಗ್ಬಿಟ್ಟು ಲೋಟ ತೊಳಿಬೇಕಾ ಅನ್ನೋದು ಮನಸ್ಸಿಗೆ ಬಂದರೆ ನನ್ನ ಜೀವನ ಆಗ್ತಿರಲಿಲ್ಲ. ಅಲ್ಲಿದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಿರಲಿಲ್ಲ ನನಗೆ. ಸೊ ಅದು ಮುಗಿಸ್ಕೊಂಡು ಬಂದೆ. ಬಂದಮೇಲೆ ಮತ್ತೆ ಇಲ್ಲೇನು ಮಾಡ್ಬೇಕು ಗೊತ್ತಿಲ್ಲ. ಅದು ಮುಗಿಸ್ಕೊಂಡು ಬಂದಮೇಲೆ ಅಣ್ಣ ಕರೆದದೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ಸ್ಟಿಟ್ಯೂಟ್ದು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು. ಅಲ್ಲೆಲ್ಲ ಕಲ್ತಾದ್ಮೇಲೆ ಅಣ್ಣ ತಿರೋದ್ಮೇಲೂ ಮತ್ತೆ ಕಷ್ಟ ಆಯಿತು. ಕಷ್ಟ ಆಗಿ ಇಲ್ಲಿ 1,500 ರೂಪಾಯಿಗೆ ಕೆಲಸ ಮಾಡಿದ್ದೀನಿ ನಾನು ತಿಂಗಳಿಗೆ ಬೆಂಗಳೂರಲ್ಲಿ. ಆಕ್ಸಿಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಂತ ಇನ್ನೂ ಇದೆ ಬಸವೇಶ್ವರ ನಗರದಲ್ಲಿ. ಅಲ್ಲೆಲ್ಲ ಕೆಲಸ ಮಾಡಿದ್ದೆ. ಯಾಕೋ ಏನು ಮಾಡಿ ಒಂದು 70-80 ಕೆಲಸ ಮಾಡ್ಬಿಡ್ತೀನಿ ಬೆಂಗಳೂರಲ್ಲಿ. ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಕರೆನ್ಸಿ ಹಾಕೋದ್ರಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೋ ಅಂಗಡಿಲಿ ಸೇರ್ಕೊಂಡು ಅಂಗಡಿಲಿ ಕೆಲಸ ಮಾಡಿದೆ. ದೇವನಹಳ್ಳಿ ಹತ್ರ ಒಂದು ಡಾಬಾ ಇದೆ, ಫ್ರೆಂಡ್ಸ್ ಡಾಬಾ ಅಂತ, ಇವಾಗ ರೆಸ್ಟೋರೆಂಟ್ ಥರ ಆಗಿದೆ ದೊಡ್ಡದಾಗದು. ಅಲ್ಲಿ ಕ್ಯಾಶಿಯರ್ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಇಲ್ಲಿ ಅದು ಹವ್ಯಾಸಿ ರಂಗಭೂಮಿ ಸಂಚಾರಿ ವಿಜಯ್ ಅವ್ರ ಜೊತೆ ಎಲ್ಲ ನಾಟಕ ಮಾಡಿದೆ ಒಂದೆರಡು. ಅದೊಂದು ಟೀಮ್ ಜೊತೆ ಕೆಲಸ ಮಾಡ್ಕೊಂಡು ಮತ್ತಿಲ್ಲ ಅದು ರಿಲಯನ್ಸಲ್ಲಿ ಕರೆನ್ಸಿ ಹಾಕೋದು. ನಾವು 30 ರೂಪಾಯಿ 40 ರೂಪಾಯಿ ಕರೆನ್ಸಿ ಹಾಕ್ಸ್ಕೊತೀವಿ. ಔಟ್ಲೆಟ್ವ್ರಿಗೆ ಹೋಗ್ಬಿಟ್ಟು ನಾವೇನೇ ಒಂದು 10,000 5,000 ಈ ಥರ ಕರೆನ್ಸಿ ಹಾಕೋದು. ಸೊ ಅದಕ್ಕೆ ಎಕ್ಸಿಕ್ಯೂಟಿವ್ ನಾನು ಅದನ್ನೂ ಕೆಲಸ ಮಾಡಿದೆ. ಏನೇನೋ ಕೆಲಸ ಮಾಡಿದೆ. ಏನು ಕೆಲಸ ಮಾಡಿದ್ರು ಕೊನೆಗೆ ತಲೆಯಲ್ಲಿ ಇದೊಂದೇ, ಇದನ್ನ ಮಾಡಬೇಕು, ನನ್ನ ಜೀವನದ ಗುರಿ ಇದು ಅಂತ. ರೋಬೋ 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 ಇಲ್ಲ ನಿಮ್ಮ ಸೆರಗು ಸರಿ ಮಾಡ್ಕೊಳ್ಳಿ. ಅನ್ಸಿದ್ದೆ ಇದನ್ನೇ ಫುಲ್ ಟೈಮ್ ಮಾಡಬೇಕು, ಯಾಕಂದ್ರೆ ನೀವು ಕಾಲೇಜ್ ಡೇಸ್ನ ಟೈಮ್ ಪಾಸಿಂಗ್ ಮಾಡಿರ್ಬೋದು. ಸೊ ಈಗ ಫುಲ್ ಟೈಮ್ ಮಾಡಬೇಕು ಅಂತ ಇಲ್ಲ. ನಾನು ಕಾಲೇಜಲ್ಲಿದ್ದರೆ ಡಿಗ್ರಿ ಮುಗಿದಾಗ ನನ್ನ ಸ್ನೇಹಿತರುಗಳು ಕೊನೆಗೆ ಆಟೋಗ್ರಾಫ್ ಬರ್ಕೊಡೋಕ್ಕೆ ಅಂತ ಕೊಟ್ಟಾಗ್ಲೂ ಒಂದು 70% ಮೆಂಬರ್ ಇನ್ನೊಬ್ಬ ಕಲಾವಿದನಾಗಿ ನೋಡಬೇಕು ಅನ್ನೋ ಆಸೆ ಇದೆ ನಮಗೆ ಅಂತಲೇ ಬರೆದಿದ್ರು. ಆವಾಗಲೇ ಬರೆದಿದ್ರು ಅವರೆಲ್ಲ, ನಿನ್ನೊಬ್ಬ ಕಲಾವಿದನಾಗಿ ನೋಡಬೇಕು ನಾವು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಸೊ ನನಗೆ ಅದೆಲ್ಲ ಒಂದು ಕಡೆ ಮತ್ತೆ ಅನ್ನಿಸ್ತು. ಇನ್ನೊಂದು ಬೆಂಗಳೂರಿಗೆ ಬಂದು ಇನ್ಸ್ಟಿಟ್ಯೂಟಲ್ಲೆಲ್ಲ ಕಲಿತು ಮತ್ತೆ ಯಾಕೆ ಬೇರೆ ಕಡೆ ಹೋಗಬೇಕು, ಇದಕ್ಕೆ ಅಂತ ಬಂದಿದ್ದೀವಿ, ಏನೋ ಒಂದು ಮಾಡೋಣ. ಸೊ ಈಗಲೂ ನನ್ನ ಸ್ನೇಹಿತರು ಇಂಡಸ್ಟ್ರಿನಲ್ಲಿ ಈಗ ಡೈರೆಕ್ಟರ್ಗಳಾಗಿದ್ದಾರೆ. ಆವಾಗ ನಾವೆಲ್ಲ ಒಟ್ಟಿಗೆ ಓದಿದ್ರು ಅದನ್ನು ಆ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ. ನರಸಿಂಹ ಅಂತ ಇನ್ಸ್ಪೆಕ್ಟರ್ ವಿಕ್ರಮ್ ಡೈರೆಕ್ಟ್ರು ನರಸಿಂಹ. ಅದು ಬಿಟ್ಟರೆ ನಂದೀಶ್ ನಮ್ಮ ಡಿ.ಆರ್. ವಿಕ್ರಮ್ ಅದ್ರ ಡೈರೆಕ್ಟ್ರು. ನಾವು ಅವರೆಲ್ಲ ಒಂದೇ ಇದರಲ್ಲಿ ಅಲ್ಲಿ ಇರ್ತಿದ್ದೆ. ಆ್ಯಕ್ಚುಲಿ ಒಂದು ಕೋರ್ಸ್ ಇಲ್ಲ, ಅದಕ್ಕಿಂತ ಮುಂಚೆ ನಂದೀಶ್ ಆಲ್ರೆಡಿ ಅವನು ಕೆಲಸ ಮಾಡ್ತಿದ್ದೆ ಇಂಡಸ್ಟ್ರಿನಲ್ಲಿ. ಜೇಕಬ್ ವರ್ಗೀಸ್ ಸರ್ ಜೊತೆ ಎಲ್ಲ ಕೆಲಸ. ನಾನು ಜೇಕಬ್ ವರ್ಗೀಸ್ ಅವ್ರ ಜೊತೆ ನಂದೀಶ್ ಕಡೆಯಿಂದ ಹೋಗಿ ಪೃಥ್ವಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಪೂರ್ತಿ ಸಿನಿಮಾ. ಹೆಜ್ಜೆಗೊಂದು ಹೆಜ್ಜೆ ಜೋಡಿ ಸಾಗೋ ಸಂಜೆ ಮಧುರ ಸುಮಧುರ. ಸೊ ನಾವು ಎಲ್ಲರೂ ಒಂದು ಸ್ವಲ್ಪ ಇವಾಗ ಗುರುತಿಸ್ಕೊಂಡು ಇದು ಮಾಡ್ತಿದ್ದಾರೆ. ಬಟ್ ಆ್ಯಕ್ಟಿಂಗಿಗೆ ಅಂತ ನಾನು ಅನ್ಕೊಂಡಿದ್ದು. ಸೊ ಆ್ಯಕ್ಟಿಂಗಲ್ಲೇ ಇದ್ದೀನಿ ನಾನು. ಅದೊಂದು. ಸೊ ಕಾಲೇಜಲ್ಲಿ ಬರ್ಕೊಟ್ರಿ ನೀನೊಬ್ಬ ಆರ್ಟಿಸ್ಟ್ ಆಗೋದಕ್ಕೆ ಇಷ್ಟಪಡ್ತೀನಿ. ಹೌದು, ಇನ್ನೊಬ್ಬ ಕಲಾವಿದನಾಗಿ ನೋಡಬೇಕು ಅನ್ನೋ. ಸೊ ಅವಾಗ ಕಲಾವಿದ ಅನ್ನೋ ಒಂದು 4 ಪದನ ತಲೆ ತುಂಬ್ಕೊಂಡಿದ್ದೆ ನಾನು. ಅಲ್ಲಿಂದ ಬಂದು ಎಲ್ಲ ಮಾಡಿದ್ವಿ. ಮತ್ತೊಂದು 10 ವರ್ಷ ಏನಾಗಲಿಲ್ಲ, ಹೇಳಿದ್ನಲ್ಲ ಅಷ್ಟೊಂದು ಕೆಲಸಗಳೆಲ್ಲ ಮಾಡ್ಕೊಂಡು ಕೊನೆಗೆ ಈ ಥರ ನಾಟಕಗಳನ್ನ ಮಾಡ್ಕೊಂಡಿದ್ದಾಗ TV9 ಒಂದು ಹಳ್ಳಿಕಟ್ಟೆ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಒಂದೇ ಕ್ಯಾರೆಕ್ಟ್ರು, ಬಸ್ಸಿ ಅನ್ನೋ ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರನ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಆಡಿಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅವಾಗ ನಾನು ಊರಲ್ಲಿದ್ದೆ, KR ಪೇಟೆ ಇದ್ದೀನಿ. ವರ್ಷ ಹೆಗಡೆ ಅಂತ ನನ್ನ ಫ್ರೆಂಡ್ ಅವಳು, ಹಿಂಗೊಂದು ಆಡಿಷನ್ ಇದೆಯಾ ಅಂತ ಹೋಗ್ಬಿಡು ಅಲ್ಲಿಗೆ ಅಂತ ಹೇಳಿದ್ರು. ಎಲ್ಲಮ್ಮ ಊರಲ್ಲಿದ್ದೀನಿ ನಾನು, ನಾಳೆನೇ ಅಂತ ಹೋಗು. ಸರಿ ಆಯಿತು ಅಂತೇಳಿ ಅಪ್ಪಾಜಿ ಹತ್ರ ಒಂದು 500 ರೂಪಾಯಿ ದುಡ್ಡು ಇಸ್ಕೊಂಡು ಅವ್ರ ಪಿಂಚಿನ ದುಡ್ಡಲ್ಲಿ ತಕ್ಕೊಟ್ಟಿದ್ರು ಅಪ್ಪಾಜಿ. ಆ 500 ರೂಪಾಯಿ ಇಸ್ಕೊಂಡು ಬಂದಮೇಲೆ TV9 ಆಫೀಸ್ ಹತ್ರ ಹೋದ್ರೆ ರಘುನಂದನ್ ಅಂತ ಅವ್ರು ನನ್ನ ಗುರುಗಳು ಅಂತ ಹೇಳೋದು. ಫಸ್ಟ್ ಟೈಮ್ ನಾನು ಆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅವರೇ ಕಾರಣ. ಅವರೇ ಡೈರೆಕ್ಟರ್ ಅದಕ್ಕೆ ಹಳ್ಳಿಕಟ್ಟೆ ಪ್ರೋಗ್ರಾಮ್ಗೆ ಹೋಗಿ TV9 ಆಫೀಸ್ ಹತ್ರ ಅವ್ರನ್ನ ಮಾತಾಡಿಸ್ದೆ. ಹೊರಗಡೆ ಬಂದು ಮಾತಾಡ್ಸಿದ್ರು. ಏನಮ್ಮ ಸರಿ ಬಸ್ಸಿ ಅನ್ನೋ ಕ್ಯಾರೆಕ್ಟರ್ಗೆ ಆಡಿಷನ್ ಇತ್ತು. ಆಗೋಯ್ತು ಸರ್, ತುಂಬ ದೂರದಿಂದ ಬಂದೆ ನಾನು, ಊರಲ್ಲಿದ್ದೆ. ಯಾವ ಊರು? ಮಂಡ್ಯ ಜಿಲ್ಲೆ KR ಪೇಟೆ. ಅವ್ರಿಗೆ ಬೇಕಾಗಿದ್ದು ಮಂಡ್ಯ ಸ್ಲ್ಯಾಂಗು. ತಾಳು ಅಂದ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ಒಂದಿಷ್ಟು ಪೇಪರಲ್ಲಿ ಆ ಡೈಲಾಗ್ ಬರ್ಕೊಂಬಂದರು. ಬಸ್ಸಿ ಅನ್ನೋ ಕ್ಯಾರೆಕ್ಟರ್ ಇದನ್ನು ಹೇಳು ಅಂದರು. ಅದನ್ನು ಹೇಳಿದೆ, ನಮ್ಮ ಮಂಡ್ಯ ಸ್ಲ್ಯಾಂಗಲ್ಲಿ ಹೇಳಿದೆ. ಅಲ್ಲೊಂದು ಕಲ್ಲಿತ್ತು, ಆ ಕಟ್ಟೆ ಮೇಲೆ ಕೂತ್ಕೊಂಡು ಹೇಳು, ಹಳ್ಳಿಕಟ್ಟೆ ಕಾರ್ಯಕ್ರಮ ಎಲ್ಲ ಕೂತ್ಕೊಂಡು ಹೇಳಿದ್ರೆ ಕೂತ್ಕೊಂಡು ಹೇಳೋದು. ನಾನು ಹಿಂಗೆ ಕೂತ್ಕೊಬಿಟ್ಟು ಹೇಳಿದೆ ಪಟ್ ಅಂತ.
ಒಂದು ನಿಮಿಷ ತಗೊಳ್ಳೋದು ಒಳಗಡೆ ಹೋಗಿ ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟು ನಾಡಿ ಶೂಟಿಂಗು ಬರೋದು ಪಾಸ್. ಭಾಳ ಖುಷಿ ಆಗೋಯ್ತು ನನಗೆ. ಅಲ್ಲಿಂದನೇ ಅವಾಗ ಸಮುರಾಯ್ ಬೈಕ್ ಇತ್ತು ನನ್ನ ಹತ್ರ. ಅದ್ರ ಮೇಲೆ ಕೂತ್ಕೊಂಡು ಎಲ್ರಿಗೂ ಫೋನ್ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹೇಳ್ಕೊಂಬಂದಿದ್ದೀನಿ. ನಾನು ಟಿ ವಿ ನೈನಲ್ಲಿ ಇದಾಯ್ತು ಬರ್ತೀನಿ ಇನ್ನು ನೆಕ್ಸ್ಟ್ ವೀಕಿಂದ ಪ್ರೋಗ್ರಾಮ್ ಬರ್ತಾ ಹಳ್ಳಿಕಟ್ಟೆ ಅಂತ. ಒಂದು 90 ಎಪಿಸೋಡ್ ಮಾಡಿದ್ವಿ. 90 ಎಪಿಸೋಡ್ ಮಾಡಿದ್ವಿ ಅವಾಗ. ಇಲ್ಲ, ಹಳ್ಳಿಕಟ್ಟೆ ಅಂತ ಒಂದು 3 ಕ್ಯಾರೆಕ್ಟ್ರು, ಬೂಕಾಳಿ, ಬಸ್ಯ, ನಿಂಗಿ ಅಂತ. ಅವರು ಆ ವಾರದಲ್ಲಿ ಏನೇನು ನಡೆದಿರುತ್ತೆ ರಾಜಕೀಯದ ವಿದ್ಯಮಾನಗಳು ಅವನ್ನ ಹಿಡ್ಕೊಂಡು ಸಟೈರ್ ಮಾಡೋದು, ವ್ಯಂಗ್ಯ. ಅವಾಗಲೇ ತುಂಬ ಕ್ಯಾರೆಕ್ಟರ್ಗಳು ಮಾಡ್ಬಿಟ್ಟಿದ್ದೆ ನಾನು. ಈ ಕೋಳಿ ಸ್ವಾಮಿ ಕ್ಯಾರೆಕ್ಟ್ರು ಅವು ಇವೆಲ್ಲ ಆವಾಗಲೇ ಕ್ಯಾರೆಕ್ಟರ್ ಹಾಕ್ಬಿಟ್ಟಿದ್ದೆ ನಾನು. ಅವಾಗೆಲ್ಲ ಅದೇ ಥರ ಮಾಡ್ಕೊಂಡು ಅವರೆಲ್ಲ ಮಾಡಿಸ್ತಿದ್ರು. ವಾರಕ್ಕೊಂದು ಎಪಿಸೋಡು. ಸೊ ಇದ್ರ ಮಧ್ಯೆ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮ ನಿಂತೋಗ್ಬಿಟ್ಟಿತ್ತು. ಮಂಜುನಾಥ್ ಸಂಜೀವ್ ಸರ್ ಇರಲಿಲ್ಲ, ನಿಂತೋಗಿತ್ತು. ಈಗಲೂ ಕೊಡ್ತೀನಿ ಅದಕ್ಕೆ ವಯಸ್ಸು. ಲೇ ಓದಕ್ಕೆ ಏನ್ ನಡೀತೈತ್ಲ ಇಲ್ಲಿ? ನೀನು ಬೇರೆ ಗುಜರಾತ್ ಕರ್ನಾಟಕ ಅಂತ ತಂಗಿ ಎದ್ದಿರಂಗಿದೆಯಲ್ಲಪ್ಪ. ನಾನು ಈಗಲೂ ಮಾಡ್ತೀನಿ. ಹೌದು, ದಿನಾರ ಗೋಪಾಲು ಮತ್ತೆ ಓತಿಕತೆ 2 ವಯಸ್ಸು ನಾನೇ ಕೊಡೋದು. ಹಂಗೆಲ್ಲ ಕಂಡ್ಲ ಇವತ್ತು ಯಾಕೋ ಯಡಿಯೂರಪ್ಪನವ್ರು ಮೂಡ್ ಸರಿ ಇಲ್ಲ, ಅವ್ರ ಬಗ್ಗೆ ಮಾತಾಡೋದು ಬೇಡ ನಡಿಯಪ್ಪ. 9 ವರ್ಷದಿಂದ ನಾನೇ ಮಾಡ್ತಿರೋದು. ಶರತ್ ಚಕ್ರವರ್ತಿ ಅಂತ ಸ್ಕ್ರಿಪ್ಟ್ ಬರೆಯೋದು. ಇದು 9 ವರ್ಷದಿಂದ ನಾವೇ ಮಾಡ್ತಿರೋದು. 10 ವರ್ಷ ಆಯಿತು. 10 ವರ್ಷದಿಂದ ನಾವೇ ಮಾಡ್ಕೊಬೋದು. ಹಾಂ, ಅದು ನಿಂತೋಗಿತ್ತು, ಬರ್ತಾ ಇರಲಿಲ್ಲ. ಸೊ ರಘುನಂದನ್ ಸರ್ಗೆ ನಾನು ಹೇಳಿದೆ, ಸರ್ ಈ ಒಂದು ಕಾರ್ಯಕ್ರಮ ನಿಂತೋಗ್ಬಿಟ್ಟಿದೆಯಲ್ಲ, ನೀವು ಹೇಳಿದೆ ನಾವು ಕೇಳಿದ್ದು. ವಾಯ್ಸ್ ಓವರ್ ಕೂಡ ಯಾರೂ ಇಲ್ಲ, ಅದಕ್ಕೆ ನಿಂತೋಗಿದೆ. ನಾನು ಟ್ರೈ ಮಾಡ್ತೀನಿ ಅಂದೆ. ಟ್ರೈ ಮಾಡ್ತೀಯಾ? ಸ್ಕ್ರಿಪ್ಟ್ ಬರೀಬೇಕಲ್ಲ. ಅವರು ಸ್ಕ್ರಿಪ್ಟ್ ಎಲ್ಲ ಬರೆಯೋದು ಗೊತ್ತಿಲ್ಲ ಸರ್, ನೀವು ಕೊಟ್ಟರೆ ನಾನು ಟ್ರೈ ಮಾಡ್ತೀನಿ. ಸೊ ಆವಾಗ ನನಗೊಬ್ಬ ಒಳ್ಳೆ ಫ್ರೆಂಡ್ ಆಗ್ತಾನೆ ಶರತ್ ಚಕ್ರವರ್ತಿ. ಇದುವರೆಗೂ ಒಂದು 10 ವರ್ಷದಿಂದ ಒಳ್ಳೆ ಫ್ರೆಂಡು, ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ನು ಬರೆಯೋದು, ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡೋದು. ಸೊ ಅವ್ನು ಫಸ್ಟ್ ಬಂದುಬಿಟ್ಟು ಬರೆದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟೆ. ಅದು 4-5 ದಿನ ಆದ ತಕ್ಷಣ ಸರಿ ಸೋಮವಾರದಿಂದ ಟೆಲಿಕಾಸ್ಟು ನೀಟಾಗಿ ಬರೀರಿ, ಅದು ಅಪ್ರೂವ್ ಆಯಿತು. ಅದುವರೆಗೂ ನನಗೆ ಸಿಗ್ತಿದ್ದು ಒಂದು 4 ರೂಪಾಯಿ ಅಂತಂದರೆ ತಿಂಗಳಿಗೆ. ಇದನ್ನು ಶುರು ಮಾಡಿದ್ಮೇಲೆ 20 ರೂಪಾಯಿ ಸಿಗೋಕ್ಕೆ ಶುರುವಾಯಿತು. ನಮ್ಮ ಖುಷಿಗೆ ಪಾರನೇ ಇಲ್ಲ. ಸಂಜೆ ಒಂದು ಚಿತ್ರಾನ್ನ ಒಂದು ವಡೆ ತಿನ್ಬಿಟ್ಟಿದ್ರೆ ಸಾಕಾಗೋದು, ಅಷ್ಟಕ್ಕೂ ದುಡ್ಡು ಇರ್ತಿರಲಿಲ್ಲ. ಎಲ್ಲ ಒಂದು ಕಡೆ ನನ್ನ ಫ್ರೆಂಡ್ ಬಂದು ಅವ್ನು ದುಡ್ಡು ಕೊಡೋ ತನಕನೂ ಹಸ್ಕೊಂಡಿರ್ತಿದ್ವಿ ನಾವು. ಬೆಳಗ್ಗೆಯಿಂದ ಸಂಜೆ ತನಕನೂ ಹಸ್ಕೊಂಡು ನೀರು ಕೊಟ್ಕೊಂಡಿದ್ಬಿಟ್ಟು ಸಂಜೆ ಮಾತ್ರ ಅವ್ನು ಕೊಡಿಸಿದ ಊಟ ಮಾಡ್ಕೊಂಡು ಹೋಗ್ತಿದ್ವಿ ನಾವು. ಇಷ್ಟೆಲ್ಲ ಭಯಂಕರ ಅಂಶ ಅನುಭವಿಸ್ಬಿಟ್ಟಿದ್ದೀನಿ ನಾನು ಅವಾಗ. ಆವಾಗ ಅಷ್ಟು ಸಂಬಳ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಅದ್ರ ಮಧ್ಯೆ ಇದನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಮೈಸೂರಲ್ಲಿ ಏನೇನೋ ಕೆಲಸ ಮಾಡಿದೆ ಅನ್ನೋದ್ರಲ್ಲಿ ಆ ಕೆಲಸನೂ ಒಂದು BSS ಅಂತ ಹೇಳಿದ್ನಲ್ಲ, ಮೈಕ್ರೋ ಫೈನಾನ್ಸ್. ನಮ್ಮ ಮೈಸೂರಲ್ಲಿ ಒಂದಷ್ಟು ದಿನ ಮಾಡಿದೆ, ಚಾಮರಾಜನಗರದಲ್ಲಿ ಒಂದಷ್ಟು ದಿನ ಮಾಡಿದೆ. ಸೊ ಅದರಲ್ಲಿ ಕೆಲಸ ಮಾಡಿದ್ದಕ್ಕೆ ಸೊ ನಮ್ಮ ಶ್ರುತಿಯವರು ನಮ್ಮ ಮಡದಿ ಆಗೋಕ್ಕೆ ಸಾಧ್ಯ ಆಗಿತ್ತು. ನಮ್ಮ ಮೈಸೂರಲ್ಲೇ ಕೆಲಸ ಮಾಡಿಕೊಂಡು ರಿಲೇಟಿವು ಲವ್ ಮಾಡಿಕೊಂಡು ಈ ಥರ ಎಲ್ಲ ಹೇಳಿ ಆಮೇಲೆ ಮತ್ತೆ ಅಲ್ಲಿಂದನೂ ಆ ಕೆಲಸ ಬಿಟ್ಟು ಇಲ್ಲಿಗೆ ಬಂದಮೇಲೆ TV ನೈನಿಗೆ ಸೇರ್ಕೊಂಡಿದ್ದು ನಾನು. ಒಂದು 2 ವರ್ಷ ಆಗಿ ಆಮೇಲೆ ಮಾತಾಡಿ ಮದುವೆ ಆದಮೇಲೆ ನನ್ನ ದೊಡ್ಡ ಮಗ ಹುಟ್ಟಿ 6 ತಿಂಗಳಿಗೆ ನನಗೆ ಕಾಮಿಡಿ ಕಿಲಾಡಿಗಳು ಅವಕಾಶ ಸಿಕ್ತು. ನನ್ನ ಜೊತೆ ಜರ್ನಿ ಮಾಡಿದ್ಯಾರು? ನನ್ನ ಹೆಂಡ್ತಿ. ಚಿಲ್ಲರೆ ಕೊಡ್ಬೇಕಾದ್ರೆ ಯಾರಿಗೆ? ನನ್ನ ಹೆಂಡ್ತಿಗೆ. ಮತ್ತೆ ನೀನು ಯಾರು ಮದುವೆಯಲ್ಲಿ ಮಾತಾಡೋಕ್ಕೆ? ಲಕ್ಕಿ ಅಂದರೆ ಅದೇ, ನನ್ನ ಮದುವೆಗೆ ಬಂದಾಗ ಆಕೆನೂ ತುಂಬ ಕಷ್ಟಪಟ್ಲು. ಹೇಳಿದ್ನಲ್ಲ, ಯಾವುದೋ ಒಂದು ಕಂಪ್ನಿ ಚೇಂಜ್ ಮಾಡ್ತೀವಿ, ಬೇರೆ ಚಾನಲ್ XYZ ಚಾನಲ್ಗೆ ಹೋಗ್ತೀವಿ, ಅಲ್ಲಿ ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಸಂಬಳಕ್ಕೆ, ಯಾಕಂದ್ರೆ ಇಲ್ಲಿ ನಮ್ಮ ಪ್ರೋಗ್ರಾಮ್ ತುಂಬ ಹೈಪರ್ ಇತ್ತು. ಸೊ ಅದೇ ಪ್ರೋಗ್ರಾಮ್ನ ಅಲ್ಲಿ ಮಾಡಿ ಅದು 1:5 ಕೊಡ್ತೀವಿ ಅಂತೇಳಿ ಕರೆಸ್ಕೊಂಡು 1 ತಿಂಗಳು ಸಂಬಳ ಕೊಟ್ಟರು. 1:5 ಕೊಟ್ಟರು 1 ತಿಂಗಳು. ಅದೇ ಖುಷಿಲಿ ಓಕೆ ಎಲ್ಲ ಆಯಿತು ನೋಡಿ ಮನೆಗೇನೆ ಮಾಡ್ಕೊಂಡು ಕರ್ಕೊಂಬಂದೆ. ಮತ್ತು 6 ತಿಂಗಳು 7 ತಿಂಗಳು ಸಂಬಳ ಕೊಡಲಿಲ್ಲ. ಆಮೇಲೆ ದುಡ್ಡೇ ಕೊಡಲಿಲ್ಲ ಬಿಡಿ, ಹಂಗೆ ಹೋಯ್ತದು. ಆಮೇಲೆ ನಮ್ಮ ಹೇಳಿದ್ನಲ್ಲ, ನನ್ನ ಇದುವರೆಗೂ ನನ್ನ ಸಾತು, ನನ್ನ ಶಕ್ತಿ, ನನ್ನ ವೈಫು. ಸೊ ಆಕೆ ಅವಾಗಿಂದ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಬಂದು ನಿಂತಿದ್ದಕ್ಕೆ. ಮತ್ತು ನನ್ನ ದೊಡ್ಡ ಮಗ, ಅದೃಷ್ಟದ ಮಗ, ಅವ್ನು ಮುಟ್ಟಿ 6 ತಿಂಗಳಿಗೆ ಕಾಮಿಡಿ ಕಿಲಾಡಿಗಳು ಒಂದು ಆಡಿಷನ್ ಶುರುವಾಗುತ್ತೆ. ಆಡಿಷನ್ಗೆ ಹೋಗ್ತೀನಿ. ಒಂದು 3/4 ಗಂಟೆ ಆಡಿಷನ್ ಆಗುತ್ತೆ. ಅಂದರೆ ಅವರು ಆಲ್ರೆಡಿ ಇದಿತ್ತು, ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮು ಈಗ ಶುರುವಾಗ್ತಾ ಇದೆ 10 ವರ್ಷಗಳ ನಂತರ. ಚಿಕ್ಕಣ್ಣ ಸರ್ ಅವರೆಲ್ಲ ಆವಾಗಲೇ ಮಾಡಿದರು. ಅದಾದಮೇಲೆ 10 ವರ್ಷ ಆದಮೇಲೆ ಶುರುವಾಗ್ತಾ ಇರೋದು. ಸೊ ಪಬ್ಲಿಸಿಟಿ ಇದು ಮಾಡ್ತಿರಲ್ಲ, ಇಂತಿಂಥ ಊರಲ್ಲಿ ಆಡಿಷನ್ ಇದೆ ಅಂತ. ನಾನು ಬೆಂಗಳೂರಲ್ಲೇ ಶಂಕರ್ ಮಠದ ಹತ್ರ ಆಡಿಷನ್ ಕೊಟ್ಟಿದ್ದು.
ಸೊ ಅದು ಅಲ್ಲಿ ಅವತ್ತೊಂದು 45 ನಿಮಿಷ ಆಡಿಷನ್ ಕೊಟ್ಟೆ. ಅದಾದಮೇಲೆ ಸೆಕೆಂಡ್ ರೌಂಡು. ಇಲ್ಲಿ ಏನು ಮಾಡಿದ್ರಿ ಆಡಿಷನ್? ಆಡಿಷನಲ್ಲಿ ನಾನೇನು ಮಾಡಿದ್ದೆ ಅನ್ನೋದಕ್ಕಿಂತ ಅವ್ರು ಹೇಳಿದ್ದೆಲ್ಲ ಮಾಡಬೇಕಾಗಿತ್ತು. ಯಾಕಂದರೆ ನಾನೀಗ ಮುಂದೆ ಬರೋ ಕಲಾವಿದರುಗಳಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ಕೇಳ್ತಾರೆ ತಲೆ ಕೆರ್ಕೊಂಡು ಮಾಡ್ಕೊಂಡು ಏನು ಕೇಳ್ತಾರೆ, ಈ ಕಾಗೆ ನೀರೊಳಗಡೆ ಬಿದ್ದುಬಿಟ್ಟು ಹೆಂಗೆ ಓದಾಡ್ತದೆ, ಬಿದ್ದು ಓದಾಡ್ಬಿಡಿ, ಅದು ಹಿಂಗೆ ಓದಾಡ್ತದೆ ಅಂತ ತೋರಿಸೋದಲ್ಲ. ನೀವು ನಿಮ್ಗೆ ಅನುಭವ ಇಲ್ಲ ಅಂದರೆ ನೀರೊಳಗೆ ಬಿದ್ದರೆ ಅದು ಹಿಂಗೆ ಓದಾಡ್ಬೋದು, ಕೊಕ್ಕಲ್ಲಿ ಹಿಂಗೆ ಅನ್ಕೊಬೋದು, ಏನೋ ಮಾಡ್ಬೋದು. ಅದು ಬಿದ್ದು ಓದಾಡಿ. ಏನೋ ನೋಡಿದ್ರಿ ಅದನ್ನು ತಿನ್ನಕ್ಕೆ ಹೇಳೋರು ನಿಮಗೆ, ಅದು ತಿನ್ನಕ್ಕೆ ಆಯ್ತಲ್ಲ ನಿಮಗೆ, ಆದರೂ ಹೆಂಗೆ ತಿಂತೀರಾ? ಪ್ರತಿಯೊಂದು ನೀವು ಮಾಡಿಬಿಡಿ, ಫಸ್ಟ್ ಮಾಡಿಬಿಡಿ. ಸಾರ್ ಅದು ಅಲ್ಲ, ಅದು ನೀವು ಬಂದಿದ್ದೀರಾ, ಜಸ್ಟ್ ಡೂ ಇಟ್ ಅಷ್ಟೇ. ಏನು ಹೇಳ್ತಾರೋ ಅದನ್ನು ಮಾಡಬೇಕು. ನಮ್ಮ ಸಿನಿಮಾಗಳಲ್ಲೂ ಅಷ್ಟೇ, ನಮಗೆ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಇಂಜರಿ ಇಲ್ಲ. ನಾನು ಇದುವರೆಗೂ 36 ಸಿನಿಮಾ ಆಯಿತು. ಇದುವರೆಗೂ ಒಂದಿನ ಮುಂಚೆ ಸ್ಕ್ರಿಪ್ಟನ್ನು ನಾನು ವಾಟ್ಸಪ್ ಮಾಡಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾನು ಅಟ್ಲೀಸ್ಟ್ ಅದು ನಾನು ಅಲ್ಲೋಗ್ಬಿಟ್ಟು ಅವ್ರು ಹೇಳಿ ಪಟ್ಟಂತ ಹೋಗ್ಬಿಟ್ಟು ಮಾಡೋದಕ್ಕೂ, ಆ ಸ್ಕ್ರಿಪ್ಟ್ ನನಗೆ ಬಂತು, ನಾಳೆ ಸೀನ್ ಪೇಪರ್ ಏನೋ ಬಂತು ಅಂತಂದಾಗ ಅದನ್ನು ನಾನು ಸ್ವಲ್ಪ ಪ್ರಿಪೇರ್ ಆಗಿ ಅವ್ರು ಹೇಳಿದ್ದಕ್ಕೂ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಹಂಗಾಗಿ ಪ್ರಿಪೇರ್ ಆಗಬೇಕು ಫಸ್ಟು. ಸೊ ನಮಗೂ ಎಲ್ಲನೂ ಕೇಳಿದ್ರು, ನನ್ನಲ್ಲಿ ಏನೇನಿತ್ತು ಎಲ್ಲ ಮಾಡಿದೆ, ಎಲ್ಲ ಮಾಡಿ ತೋರಿಸ್ದೆ, ನಾನೇ ಪ್ರಿಪೇರ್ ಆಗಿದ್ದೆ. ಅದು ಬಿಟ್ಟು ಅವ್ರು ಏನೇನು ಹೇಳಿದ್ರು ಎಲ್ಲನೂ ಮಾಡಿದೆ. ಕೊನೆಗೆ ಒಂದು ಲೈನ್ ಕೊಟ್ಟರು, ಅದನ್ನು ಹೇಳ್ಬಿಟ್ಟು ಅದನ್ನೊಂದು 5-6 ಥರ ನವರಸಗಳಲ್ಲಿ ಹೇಳಬೇಕಾಗಿತ್ತು. ಸೊ ಅವುಗಳನ್ನೆಲ್ಲ ಹೇಳಿ ಆಮೇಲೆ ಮತ್ತೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂದರು. ಸೆಕೆಂಡ್ ರೌಂಡಿಗೆ ಆಫೀಸಿಗೆ ಹೋಗಿ ಅಂದರೆ ಇಲ್ಲಿ ಕೆಲಸ ಮಾಡ್ಕೊಂಡೇನೆ, ಟಿ ವಿನಲ್ಲಿ ಕೆಲಸ ಮಾಡ್ಕೊಂಡೇನೆ, ಮತ್ತು ಅದನ್ನು ಮಾಡ್ತಿದ್ದೀನಿ. ನಾನು ಫಸ್ಟ್ ಇದು ಹೆಬ್ಬಾಳದ ಹತ್ರ ನಾಗಶೆಟ್ಟಿಹಳ್ಳಿ ಮನೆ, ವೈಫ್ ಎಲ್ಲ ಇದ್ರಲ್ಲ, ನಾಗಶೆಟ್ಟಿಹಳ್ಳಿಯಿಂದ ಅಬ್ಬಯ್ಯ ನಾಯ್ಡು ಸ್ಟುಡಿಯೋಗೆ ಬೈಕಲ್ಲಿ ಹೋಗ್ತಿದ್ದು. ಅಲ್ಲಿಂದ ಒಂದು 18 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ರಿಂಗ್ ರೋಡಲ್ಲೇ ಸೀದಾ ಬಂದು ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರಿಹರ್ಸಲ್ಲು, ಸಂಜೆ ಅಲ್ಲಿಂದ ಟಿ ವಿ 9 ಆಫೀಸು, ಅಲ್ಲೋಗಿ ವಾಯ್ಸ್ ಓವರು ಶೂಟಿಂಗ್ ಇದ್ದಿದ್ದಿನ ಶೂಟಿಂಗು, ಅದನ್ನು ಮುಗಿಸ್ಕೊಟ್ಟು ಮತ್ತೆ ಮನೆ. ಒಂದು 6 ತಿಂಗಳು ನನ್ನ ಮಗನ ಬರೀ ಮಲಗಿರ್ಬೇಕಾದ್ರೆ ನೋಡಿದ್ದೀನಿ ನಾನು. ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಓಡಬೇಕಿತ್ತು, ಅಷ್ಟರಲ್ಲಿ ಮಗು ಮಲಗಿರ್ತಿತ್ತು. ಮತ್ತು ಆ ಕಡೆಯಿಂದ ಮನೆಗೆ ಬರೋಷ್ಟು ರಾತ್ರಿ 10 ಗಂಟೆ, ಯಾವಾಗಲೂ ಮಲಗಿರ್ತಿದ್ದ. ಯಾವಾಗಲೂ ಒಂದಿನ ಫ್ರೀ ಇದ್ದಾಗ ಮಾತ್ರ ಎತ್ಕೊಂಡು ಆಟಾಡಿಸಿ ಓಡಾಡ್ತಿದ್ದ ನಾನು ಒಂದು 6 ತಿಂಗಳು, ಅಂದರೆ ಕಾರ್ಯಕ್ರಮ ಮುಗಿಯೋವರೆಗೂ. ನಾನು ಸೊ ಆ ರೌಂಡು ಒಂದು 6 ತಿಂಗಳು ಹೊಡೆದಿದ್ದೀನಿ. ಅಲ್ಲಿಂದ ಅಲ್ಲಿಂದ ಅಲ್ಲಿಗೆ ಒಂದು ರೌಂಡ್ ಹೊಡಿ, ಒಂದು ದಿನಕ್ಕೆ ಒಂದು 60 ಕಿಲೋಮೀಟ್ರು. ಸೊ ಆ ಥರ. ಆಮೇಲೆ ನಮ್ಮ ನಿರ್ದೇಶಕರು ಶರಣಯ್ಯ ಸರ್ ಸಲ ಹೇಳಿದರು, ನಿನ್ನ ಪರ್ಫಾರ್ಮೆನ್ಸಿನ ಜೊತೆಗೆ ನಿನ್ನ ಡೆಡಿಕೇಶನ್ ಇತ್ತಲ್ಲ, ಅಂದರೆ ನೀನೇನು ಮಾಡಲೇಬೇಕು ಅನ್ನೋದಕ್ಕೆ ನಿನ್ನ ಓಡಾಡ್ತಿದ್ದೆ ನೋಡು, ಆ ಹೋರಾಟ ನಿನ್ನನ್ನು ಗೆಲ್ಲಿಸಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಒಟ್ಟಲ್ಲಿ ಅದೇ ನನಗೆ ಇವಾಗ ಏನೇ ಆದ್ರೂ ಒಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಮೈಂಡು ರಿಫ್ರೆಶ್ ಆಗಬೇಕು, ಏನಾಗಬೇಕು ಅಂತಂದ್ರು ನಾನು ಈಗಲೂ ಕಾಮಿಡಿ ಕಿಲಾಡಿಗಳು ಹಳೆ ಸೀಸನ್ಗಳನ್ನ ಹಾಕೊಂಡು ನೋಡಿ, ಭಟ್ರು, ರಕ್ಷಿತಾ ಮೇಡಮ್ಮು, ನಮ್ಮ ಜಗ್ಗಣ್ಣ ಇವರೆಲ್ಲ ಮಾತಾಡಿರೋದನ್ನ ಮತ್ತೆ ಕೇಳಿಕೊಂಡು, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿರ್ತಾರೆ. 6 ವರ್ಷದಿಂದ ಅವ್ರು ಹೇಳಿರೋದು ನಮ್ಗೆ ಇವಾಗಲೂ ಮತ್ತೆ ಸ್ಫೂರ್ತಿ ಕೊಡುತ್ತೆ, ಒಂದು ಎನರ್ಜಿ ಕೊಡುತ್ತೆ. ಅವಾಗ ನೋಡ್ತಾ ಇರ್ತೀನಿ. ಆಫೀಸಿಗೆ ಹೋಗಿ ಆಫೀಸಿಗೆ ಹೋಗಿ ಅಲ್ಲಿ ಆಯಿತು. ನಂದಿನಿ ಮೇಡಮ್ ಅಂತ ಒಬ್ಬರು ನನಗೆ ಫಸ್ಟ್ ಸ್ಕ್ರಿಪ್ಟ್ ಬರ್ತಿದ್ದವರು, ಮಾತುಗಾರ ಮಲ್ಲಣ್ಣಂದು ಫಸ್ಟ್ ಎಂಟ್ರಿ ನಂದು. ಇನ್ನೊಂದು ಏನಾಯಿತು ಅಂದರೆ, ಸೋಫಾ ಮೇಲೆ ಯಾರೂ ಇಲ್ಲ, ಫಸ್ಟ್ ಎಪಿಸೋಡು ಕಂಟೆಸ್ಟೆಂಟ್ ಯಾರೂ ಇಲ್ಲ, ನಾನೇ ಫಸ್ಟ್ ಎಂಟ್ರಿ. ಭಯ ಶುರು ಆಗ್ಬಿಡ್ತು. ಅವಾಗ ಕಲ್ತೀವಿ ಮಾತುಗಾರ ಮಲ್ಲಣ್ಣಂದು. ಓಕೆ, ನಾನು ಅವಾಗಲೇ ಮಿಮಿಕ್ರಿ ಮಾಡ್ತೇವೆ ಕಾಲೇಜ್ ಡೇಸಲ್ಲೆಲ್ಲ, ಅವ್ರದ್ದು ಆಯಿತು, ಎಲ್ಲ ಆಯಿತು. ಬಟ್ ನಂದೇ ಫಸ್ಟ್ ಎಂಟ್ರಿನಲ್ಲ. ನಾನು ಹೋದರೆ ನಾನು ಯಾರ ಜೊತೆ, ನಾನೊಬ್ಬನೇ ಕೂತ್ಕೋಬೇಕು ಸೋಫಾ ಮೇಲೆ, ನನ್ನ ಜೊತೆ. ಸೊ ಫಸ್ಟ್ ಎಂಟ್ರಿ ಭಯ ಆಯಿತು. ಬಟ್ ಅವರೆಲ್ಲ ನಮ್ಮ ಸತೀಶ್ ಅಣ್ಣ ಅಂತಿದ್ರು, ಅವರೆಲ್ಲ ಬಂದು ಫಸ್ಟ್ ಎಂಟ್ರಿ ಬ್ಯಾಂಗಾಗಿ ಬರಬೇಕು, ಸೂಪರಾಗಿರಬೇಕು. ಇನ್ನೊಂದು, ನಾನು ಭಟ್ರನ್ನ ಅದವ್ರಿಗೂ ಡೈರೆಕ್ಟಾಗಿ ನೋಡಿಲ್ಲ, ರಕ್ಷಿತಾ ಮೇಡಮ್ನ ನೋಡಿಲ್ಲ, ಜಗ್ಗೇಶ್ವರನ್ನ ನೋಡಿಲ್ಲ ಡೈರೆಕ್ಟಾಗಿ ಯಾವತ್ತು. ಎಂಟ್ರಿ ಕೊಟ್ಟ ತಕ್ಷಣ ಅವರು ಇರ್ತಾರೆ. ಸೊ ಎಲ್ಲನೂ ಬಿಟ್ಬಿಟ್ಟೆ, ಏನೂ ಇಲ್ಲ ಮುಂದೆ. ನಾನು ಬಂದೆ, ನಾನು ಏನು ಕಲ್ತಿದ್ದೀನಿ ಅದನ್ನು ಮಾತಾಡಬೇಕು, ನಗಿಸ್ಬೇಕು, ಮುಗಿಸ್ಬೇಕು ಅಷ್ಟೇ. ಫಸ್ಟ್ ಎಪಿಸೋಡ್ ಮಾತ್ರ. ಆಮೇಲೆ ಕೆಲಸಗಳು ಶುರು ಮಾಡ್ಕೊಂಡ್ವಿ. ಸೊ ಬಂದೆ, ಹೊಡೆದೆ, ಎಲ್ಲರೂ ಖುಷಿಯಾದರು. ಮಾತುಗಾರ ಮಗನ ಅದು ಫಸ್ಟ್ ಎಂಟ್ರಿಲೇ ಬಂದ್ಬಿಡುತ್ತದು. ಬಂದ ತಕ್ಷಣ ಬಾಳೆಹಣ್ಣು ಸಿಪ್ಪೆ ಕಾಲಿಗೆ ಜಾರ್ಬಿಟ್ಟು ಬಿದ್ದ ತಕ್ಷಣ, ಯಾವನ್ನ ಅವನು ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆ ಹೊರಡಲ್ಲಿ ಬಿಸಾಕಿರೋನು
ಅಯ್ಯೋ ಆಳ್ಗರಿಯವ ಅಲ್ಲ, ಬಾಳೆಹಣ್ಣ ತಿಂದಮೇಲೆ ಸಿಪ್ಪೆಯ ಸೈಡ್ಗಲ್ವ ಬಿಸಾಕೋದು, ಡಬ್ಬದೊಳಗಲ್ವ ಹಾಕೋದು, ಚಡ್ಡಿ ದುಬ್ಬಳಗಲ್ವ ಮಾಡಿಕೊಳ್ಳೋದು, ಹೋಗಿ ಜನಗಳು ಓಡಾಡೋ ದಾರಿಗೆ ಹಾಕ್ಬಿಟ್ಟಿದ್ದೀರಲ್ಲ, ನಾವೇನಾರು ಬಿದ್ದುಬಿಟ್ಟು ಮುಸುಡಿ ಹೊಡ್ಕೊಬಿಟ್ರೆ ಏನಾಗಿದ್ದು? ಅಲ್ಲ, ನಾವು ಬರೋ ದಾರಿಲಿ ಆಗೋದಕ್ಕೆ ಸರಿ ಹೋಯ್ತು, ಏನಾರ ಬಸ್ಸು ಗಿಸ್ಸು ಬರೋ ದಾರಿಲಿ ಹಾಕ್ಬಿಟ್ಟು ಬಸ್ ಏನಾರು ಜಾರ್ಕೊಂಬಿದ್ಬಿಟ್ಟಿದ್ರಿ ಎಲ್ಲ ಮಾಡೋದು ಅಂತ ಸೇಮ್ ಅವ್ರ ಸ್ಲ್ಯಾಂಗನೇ ಮಾಡಿದ್ದು. ಅವನ್ನ ತುಂಬ ಸ್ಕ್ರಿಪ್ಟ್ಗಳನ್ನ ಮಾಡಿದ್ವಿ, ತುಂಬ ಸ್ಕಿಟ್ಗಳು ಮಾಡಿದ್ವಿ. ಪ್ರತಿಯೊಂದಕ್ಕೂ ಒಂದು ವೆರೈಟಿ ಸ್ಕಿಟ್ಗಳನ್ನ ಮಾಡಿದಾಗ ಅವರು ಹೇಳ್ತಿದ್ದಂಥದ್ದು ಜಡ್ಜಸ್ಗಳು ಹೇಳ್ತಿದ್ದ ರೀತಿ ಆಯಿತು. ಅಲ್ಲ, ಅಲ್ಲಿಂದ ಫಸ್ಟ್ ಇದಕ್ಕೆ ಬಂದಾಗ ಸ್ಕ್ರಿಪ್ಟ್ ಕೊಟ್ರಲ್ಲ, ಸೆಕೆಂಡ್ ರೌಂಡ್ ಅಂತ ಹೇಳ್ಬಿಟ್ಟು ಆ ಸ್ಕ್ರಿಪ್ಟ್ ಕೊಟ್ಟು ಅದನ್ನು ಮಾಡಿದ ತಕ್ಷಣ ಇಲ್ಲ ಇಷ್ಟೇ ಜನ ಸೆಲೆಕ್ಟ್ ಆಗಿರೋ ನೀವು 16 ಜನ. ಆ 16 ಜನ ಕಲಾಗ್ರಾಮಕ್ಕೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದದನ್ನ, ವಾರಪೂರ್ತಿ ಪ್ರಾಕ್ಟೀಸ್, ಅದು ವಾರಪೂರ್ತಿ ಪ್ರಾಕ್ಟೀಸ್ ಮಾಡಿ ಒಂದಿನ ಶೂಟಿಂಗು, ವಾರಪೂರ್ತಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಂತಿರ್ತಿದ್ರಲ್ಲ ನಮ್ಮ ಡೈರೆಕ್ಟ್ರುಗಳು ಅವರೆಲ್ಲರೂ ಟೆಕ್ನಿಷಿಯನ್ ಟೀಮ್ ಎಲ್ಲ ನಿಂತ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ನೋಡೋದು. ಸರಿ ಬಂದು ಮಾಡಿ ತೋರಿಸಿ ಒಬ್ಬೊಬ್ರಿಗೆ ಮಾಡಿ ತೋರಿಸೋದು, ಕರೆಕ್ಷನ್ ಇದ್ರೆ ಹೇಳಿ ನೆಕ್ಸ್ಟ್ ಸ್ಟೇಜ್. ನನ್ನ ಹತ್ರ ಈಗಲೂ ಇದೆ. ಕೊನೆಯದಾಗಿ ಎಲ್ಲ ಮುಗಿದ ಮೇಲೆ ಆ ಸ್ಟೇಜ್ನ ಅಲುಗಾಡಿಸಿ ಬೀಳಿಸಿರೋದು, ಅಂದರೆ ತೆಗಿಬೇಕಲ್ಲ ಸ್ಟೇಜ್ನ, ಆ ಫೋಟೋಗಳು ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಬಹುಶಃ ಕೊನೆಯ ದಿನ ಹೋಗ್ಬಿಟ್ಟು ಬಟ್ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸು. ಅಲ್ಲಿ ನನ್ನ ಮೆಂಟರ್ಗಳಿಗೆ, ನಮ್ಮ ಜಡ್ಜಸ್ಗಳಿಗೆ, ಆನಂದಣ್ಣಂಗೆ, ಡೈರೆಕ್ಟ್ರಿಗೆ, ಟೋಟಲ್ ಝೀ ಕುಟುಂಬಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಅದು ಆಮೇಲೆ ಮತ್ತೆ ತಿರುಗಿ ನೋಡೋಕೆ ಬಿಡಲಿಲ್ಲ. ಒಂದು 6 ತಿಂಗಳಾಯಿತು, ಒಂದು 6 ತಿಂಗಳು. ಅಂದರೆ ಅದು ಎಲ್ಲಿ ಅಂತಂದರೆ ಹಿಂಗೆ ಹೋಗ್ತಿದ್ದವ್ರನ್ನ ರಪ್ ಅಂತ ಹಿಂಗೆ ಹತ್ಸಿ ಇಲ್ಲಿ ಕಳಿಸ್ಬಿಟ್ರು. ಅಂದರೆ ಅದು ಮುಗಿದ ತಕ್ಷಣ ಯಾರೋ ಅಮೇರಿಕಾದಿಂದ ಫೋನ್ ಮಾಡಿಬಿಟ್ಟು ಮಾತಾಡ್ಸಿದ್ದಾರೆ, ಅಮೇರಿಕಾ ಕನ್ನಡಿಗರು ನೋಡ್ತಿದ್ದಾರೆ, ಅಲ್ಲಿ ಕನ್ನಡಿಗರು ಫೋನ್ ಮಾಡಿ ಮಾತಾಡೋದು, ಎಂಥ ಒಳ್ಳೆ ಪ್ರೋಗ್ರಾಮು ಅಂತ. ಇನ್ನೊಂದು ಹೈಯೆಸ್ಟ್ TRP ನಾನ್ ಫಿಕ್ಷನ್ನು, ಅಂಥ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ. ಸೊ ಅವಾಗವಾಗ ಕೇಕ್ ಕಟ್ ಮಾಡಿಸ್ತಿದ್ರು, ಈ ಸಲ ಎಷ್ಟು TRP ಜಾಸ್ತಿ ಬಂದಿದೆ, ಇಷ್ಟ ಆಯಿತು ಆ ಥರ ಖುಷಿ. ಮತ್ತು ಒಳ್ಳೆ ಒಂದು ತಂಡ, ನಾವು ಒಂದು 16 ಜನ ಏನಿದ್ವಿ, ಎಲ್ಲರೂ ಒಂದು ತಾಯಿ ಮಕ್ಕಳ ಥರ ಅಷ್ಟು ಅನ್ಯೂನ್ಯವಾಗಿ ಇತ್ಕೊಂಡು, ಎಲ್ಲೂ ಯಾರಿಗೂ ಒಬ್ಬರ ಮೇಲೊಬ್ರಿಗೆ ಬೇಸರ ಆಗಕ್ಕೆ ಬಿಡ್ತಿರ್ಲಿಲ್ಲ ಯಾರು. ಕೊನೆಯಲ್ಲಿ ಒಂದ್ಸಲ ನಮ್ಮ ಲೋಕಿ ಇವರೆಲ್ಲ ನಾವು ಸೂಟ್ ಕೇಸ್ ಎತ್ಕೊಂಡು ಹೋಗೋದೇ ಈ ವಾರ ಮುಗೀತು, ನಾವು ಫಿನಲಾಗಿ ಬರಲ್ಲ, ಹಂಗೆ ಹಿಂಗೆ ಅಂದಾಗ ಮಾತ್ರ ನಾವೇ ಜಗಳ ಮಾಡ್ಕೊಂಡಿದ್ದೆ. ನಿನ್ನ ಬಗ್ಗೆ ನೀನು ಯಾಕೆ ಹಂಗೆ ಮಾತಾಡ್ತೀಯಾ, ನೀನು ಬರಬೇಕು ಫಿನಲಿಗೆ, ಎಲ್ಲರೂ ಹೋಗಬೇಕು ಅಂತಂದ್ರೆ ಅಷ್ಟು ಬಾಂಡಿಂಗು ಯಾರನ್ನೂ ಬಿಟ್ಕೊಡ್ತಿರ್ಲಿಲ್ಲ. ಅದೊಂದು ಕಾರ್ಯಕ್ರಮ ಗೆದ್ದಿದ್ರ ಜೊತೆಗೆ ಒಂದು ಕುಟುಂಬ, ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಅಷ್ಟು ಚೆನ್ನಾಗಿ ಮತ್ತು ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ಒಂದು ಸ್ಟಾರ್ ಲೆವೆಲ್ಲಿಗೆ ನಿಲ್ಲಿಸಿದಂಥ ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿದೆ. ಮತ್ತೆಲ್ಲ ಒಂದು ಕಡೆ ಅವ್ಗಳನ್ನ ನೆನಪಿಸ್ಕೊತ ಒಂದೊಂದು ಸ್ಕಿಟ್ಗಳನ್ನ ಹಾಕೊಂಡು ನೋಡ್ತಿದ್ರೆ ತುಂಬ ಖುಷಿ. ಹಿಂಗೆಲ್ಲ ಮಾಡಿಬಿಟ್ಟಿದ್ವಿ ನಾವು, ಈ ಥರ ಎಲ್ಲ ಮಾಡಿದ್ವಾ, ಈ ಥರ ಸಾಧ್ಯ ಆಯಿತಾ ಅನ್ನೋಷ್ಟು ಮಟ್ಟಿಗೆ ಒಂದು ಖುಷಿ ಕೊಡೋಂಥ ಮತ್ತು ಜೀವನ ಕೊಟ್ಟಂಥ ಕಾರ್ಯಕ್ರಮ. ರಿಹರ್ಸಲ್ ನಾಟಕ ಮಾಡಿದ್ವಿ, ಒಂದು ಪೌರಾಣಿಕ ನಾಟಕ, ನೀವೇ ಬರ್ಕೊಂಡು ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಅದು ಮಾತ್ರ ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಎಲ್ಲರೂ ಸೇರಿಕೊಂಡು ಎಲ್ಲರೂ ಅಂದರೆ ಹೆಂಗಾಯ್ತು ಅಂದರೆ, ಸ್ಟೇಜ್ ಮೇಲೆ ಲೈವಾಗಿ ಪರ್ಫಾರ್ಮ್ ಮಾಡಬೇಕಾದ್ರೂ ಕೂಡ ರಿಹರ್ಸಲಲ್ಲಿ ಓಕೆ, ಅಲ್ಲಿ ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೂ ಕೂಡ ಜಡ್ಜಸ್ಗಳು ಆಡಿಯನ್ಸ್ ನಗೋದಲ್ಲ, ಅವ್ನು ಹೇಳ್ಬೇಕಾದ್ರೆ ನಾವು ನಗ್ತಿರೋದು, ಎದುರುಗಡೆ ಎಲ್ಲ ಹೇಳ್ಬೇಕಾರೆ ನಾವೇನು ಹೇಳ್ಬೇಕಾರೆ ಅವನು ನಗೋದು, ಅಲ್ಲ ಹಂಗಾಗಿತ್ತಲ್ವ ಹಿಂಗಾಗಿತ್ತಲ್ವ ಅನ್ನೋ ಥರ ನಕ್ಕೊಂಡು ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ಆ ನಗು ಏನಾಯಿತು ಅಂದರೆ ಜಡ್ಜಸ್ ಮತ್ತು ಇವ್ರಿಗೊಂಥರ ನಗು ಬರೋಕ್ಕೆ ಶುರುವಾಯಿತು. ಅಂದರೆ ಖುಷಿ ಅಂದರೆ ಕೊನೆಗೆ ಹೇಳಿದ್ರು, ನೋಡಿ ನೀವು ಎಂಜಾಯ್ ಮಾಡ್ಕೊಂಡು ಮಾಡ್ತಿರಲ್ಲ, ಸೊ ಅದು ಜನಗಳನ್ನ ಎಂಜಾಯ್ ಮಾಡಿಸುತ್ತೆ, ನಗಿಸುತ್ತೆ, ಅವ್ರನ್ನ ಖುಷಿ ಕೊಡುತ್ತೆ. ಸೊ ಎಲ್ಲ ಒಂದು ಕಡೆ ಒಂದೊಂದು 4-5 ವಾರ ಆದಮೇಲೆ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಹೋದ್ರಲ್ಲ, ಅವಾಗೂ ಬೇಸರ ಆಗ್ತಾಯಿತ್ತು. ಓಕೆ, ಬಟ್ ಈಗಲೂ ಅವರೆಲ್ಲ ಸಿಗ್ತಾರೆ, ಮಾತಾಡಿಸ್ತಾರೆ, ಖುಷಿ ಇದೆ. ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದಿಂದ ಹೊರಗಡೆ ಬಂದೆ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ. ಸೊ ಗೆದ್ದರೆ ಹಣ ಬಂತು, ಆದರೆ ಅದಕ್ಕಿಂತ ಭಾಳ ಮುಖ್ಯ ಬೇರೆ ಆತ್ಮವಿಶ್ವಾಸ ಸಿಕ್ಕಿರೋದು. ಹೌದು, ಖಂಡಿತವಾಗಿ ಅದಾದ ತಕ್ಷಣವೇ ಅಯೋಗ್ಯ ಸಿನಿಮಾ ಮಾಡಿದೆ. ಕರ್ಮ ಕಲಾ ಪ್ರೀತಿ ಮರ್ಮ ಕಲಾ ಅದಾದ ತಕ್ಷಣ ಒಂದು ಕಿಲಾಡಿ ಕುಟುಂಬ ಅಂತ ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ಮಹೇಶ್ ಬಂದು ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ನೀನಾಸಂ ಸತೀಶ್ ಅವರು ನಮ್ಮ ಕಾರ್ಯಕ್ರಮದ ಪಕ್ಕಾ ಫಾಲೋವರು.
ಅವಾಗ ಕಾಮಿಡಿ ಕಿಲಾಡಿಗಳು. ಸೊ ಅಯೋಗ್ಯ ಸಿನಿಮಾದಲ್ಲಿ ಒಂದು ಮಟನ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಸತೀಶ್ ಸರ್ ಮಹೇಶ್ ಎಲ್ಲ ಮಾತಾಡ್ಬೇಕಾದ್ರೆ ಸತೀಶ್ ಸರ್ ಹೇಳೋರೆ, ಶಿವರಾಜ್ ಕೇರ್ಪೇಟೆ ಅಂತ ಅವನು ಮಂಡ್ಯ ಸ್ಲ್ಯಾಂಗ್ ಸರ್ರಾಗಿ ಹಿಡ್ಕೊಬಿಟ್ಟವನು, ಈಗ ನಾವು ಮಾಡ್ತಿರೋ ಅದೇ ಸ್ಲ್ಯಾಂಗು ಅವನ್ನೇ ಹಾಕೋಬಿಡು ಕ್ಯಾರೆಕ್ಟರ್ಗೆ, ನಾನು ಅವನ್ನೇ ಹಾಕೋಬೇಕು ಅಂತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ದು. ಸೊ ಅಯೋಗ್ಯ ಸಿನಿಮಾ ಇವಾಗ ಹೆಚ್ಚು ಕಮ್ಮಿ 150-200 ಸಲ ಟೆಲಿಕಾಸ್ಟ್ ಆಗಿದೆ ನನ್ನಲ್ಲಿ. ಹಾಂ, ಅದು 100 ಡೇಸ್ ಆಯಿತು. ಸೊ ಆ ಸಿನಿಮಾದಲ್ಲಿ ನನ್ನ ಪಾತ್ರನೂ ತುಂಬ ಜನಕ್ಕೆ ಇಷ್ಟ ಆಯಿತು. ಈಗಲೂ ಅಯೋಗ್ಯ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾ ಕ್ಯಾರೆಕ್ಟರು ಚಿಕ್ಕದಾಗಿದ್ರು ಅದ್ರ ಬಗ್ಗೆನೂ ಮಾತಾಡ್ತಾರೆ. ಆಮೇಲೆ ಫಸ್ಟ್ ಅಷ್ಟೆಲ್ಲ ಅದೆಲ್ಲ ಮಾಡ್ತಾ ಒಂದು ಆಯಿತು, ಒಂದು 15 ಮೂವಿ ಆದಮೇಲೆ ನಾನು ಮತ್ತು ಗುಂಡ ಅನ್ನೋ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಗೆಳೆಯನು ಬಂಧುವು ಯಾರಿವನು. ರಘುಹಾಸನ್ ಅವರು ಈ ಥರ ಒಂದು ಕಂಟೆಂಟ್ ಇದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಮಾಡ್ಬಿಡೋಣ ಒಳ್ಳೆ. ಸೊ ಕೂತ್ಕೊಂಡಾಗ ನಮ್ಮ ಶರತ್ ಚಕ್ರವರ್ತಿ ಅಂತ ಹೇಳಿದ್ನಲ್ಲ, ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ರೈಟ್ರು, ಅವನೇ ಡೈಲಾಗ್ ಬರ್ತಿದ್ದು. ಅದು ತುಂಬ ಚೆನ್ನಾಗಿ ಒಂದು ಕಂಟೆಂಟ್ ಆಗಿ ಕೊನೆಗೆ ಶೂಟೆಲ್ಲ ಮುಗಿದು ಜನರಿಂದನೂ ಕೂಡ ಈಗಲೂ ಹೊರಗಡೆ ಹೋದಾಗ ಮಕ್ಕಳು ಫಸ್ಟೆಲ್ಲ ದೊಡ್ಡವರು ನೀವು ಕಾಮಿಡಿ ಪ್ರೋಗ್ರಾಮ್ ಸಖತ್ತಾಗಿರ್ತೀರಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಬಟ್ ಇವಾಗ ಮಕ್ಕಳುಗಳು ಅಪ್ಪ ಅಮ್ಮ ನಾನು ಮತ್ತು ಗುಂಡದಲ್ಲಿ ಮಾಡಿದ್ರಲ್ಲಿ ಇವರೇ ಅನ್ನೋ ಥರ ಗೊತ್ತಿದೆ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕನೂ ಕೂತ್ಕೊಂಡು ನೋಡಿರುವಂಥ ಸಿನಿಮಾ ನಾನು ಮತ್ತು ಗುಂಡ. ತುಂಬ ಮಕ್ಕಳುಗಳೆಲ್ಲ ಹೇಳೋದೇ ಹೆಸರು ಗೊತ್ತಾಗಲಿ ಅಂದ್ರೆ ಅಮ್ಮ ನಾಯಿ ಜೊತೆ ಯಾಕೆ ಮಾಡೋಲ್ಲ ಅಂದರೆ ಆ ಮಕ್ಳಿಗೂ ಇಷ್ಟ ಆಗೋಗಿದೆ. ಸೊ ಆ ಥರದೊಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಮುಖ್ಯ ಪಾತ್ರದಲ್ಲಿ ಮಾಡೋದಕ್ಕೆ. ಅದಾದ್ಮೇಲೆ ಮತ್ತೆ ರಾಬರ್ಟ್ ನನಗೆ ರಾಬರ್ಟ್ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್, ಬಾಬಿ ಕ್ಯಾರೆಕ್ಟರ್. ಒಂದು ನೋಟಿಸ್ ಕೊಡದೆ ಇನ್ಫಾರ್ಮ್ ಮಾಡದೆ ಸಡನ್ ಆಗಿ ಡಿಪ್ರಮೋಟ್ ಮಾಡ್ತಿದ್ದೀರಾ, ಹೀಗೆ ಆದ್ರೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ತರುಣ್ ನನಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಜೀವನದ ಉದ್ದೇಶ ಅಂದರೆ ವರ್ಸಟೈಲಾಗಿ ಮಾಡ್ಕೊಂಡು ಹೋಗಬೇಕು, ಹೊಸ ಥರ ಕ್ಯಾರೆಕ್ಟರ್ಗಳು ಮಾಡಬೇಕು. ಕಲಾವಿದ ಅನ್ನೋ ಒಂದು ಹೆಸರೇನಿದೆ ಅಂತಂದರೆ ಅದು ಅಲ್ಲಿ ನವರಸಗಳಿರುತ್ತೆ. ಒಂದೇ ಥರ ಪಾತ್ರಗಳನ್ನ ಮಾಡ್ಕೊಂಡು ಹೋದಾಗ ನಮ್ಮನ್ನ ನೋಡೋ ರೀತಿ ಬೇರೆ ಆಗುತ್ತೆ. ಸೊ ಪಾತ್ರಗಳು ವಿಭಿನ್ನವಾದ ಪಾತ್ರಗಳನ್ನ ಮಾಡ್ಕೊಂಡು ಹೋದಾಗ ನಮ್ಮನ್ನು ನೋಡೋ ರೀತಿ ಬೇರೆ ಆಗುತ್ತೆ. ಸೊ ಪಾತ್ರದಲ್ಲಿ ಬೇರೆ ಬೇರೆ ರೀತಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದನ್ನು ಸ್ವಲ್ಪ ಶುರು ಮಾಡ್ಕೊಂಡಿದ್ದೀನಿ. ಬಟ್ ದಯವಿಟ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಿಸಿ ಅಂತಲೂ ಕೇಳ್ಕೊತೀನಿ. ಅದೇನಾಗುತ್ತೆ ಅಂದರೆ ಇದೇನು ಮೂಢನಂಬಿಕೆನ ಏನು ಅಂತ ಗೊತ್ತಾಗಲ್ಲ ಒಂದೊಂದ್ಸಲ ನಮ್ಮ ಚಿತ್ರರಂಗದಲ್ಲಿ. ಅಂದರೆ ಅದೊಂದು ವಿಷಯದಲ್ಲಿ ಈಗ ನಾನು ಮತ್ತು ಗುಂಡ ಒಂದು ಒಳ್ಳೆ ಕಂಟೆಂಟರ್ ಅಂತೂ ಸಿನಿಮಾ, ಅದರೊಂದು ಮುಖ್ಯ ಪಾತ್ರದಾಗ ಮಾಡಿದೆ. ನಾನು ಬೇರೆ ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ, ಅದರಲ್ಲೂ ಆ್ಯಕ್ಟಿಂಗ್ ಮಾಡಿದೆ. ಅದರೊಬ್ಬ ಮುಖ್ಯ ಪಾತ್ರಧಾರಿ, ಅವನ ಅತಿ ಮುಖ್ಯ ಅದಕ್ಕೆ. ಸೊ ಏನು ಮಾಡ್ತಾರೆ ಅಂದರೆ ಹೀರೋ ಆಗಿ ಮಾಡಿಬಿಟ್ಟವ್ರೆ, ಬೇರೆ ಸಿನಿಮಾ ಮಾಡಲ್ವಂತೆ ಅನ್ನೋ ಥರದ್ದೊಂದು ರೂಮರ್. ಇದು ನಾನು ಅನ್ಕೊಂತೀನಿ, ಯಾಕೆ ನೀವು ಕಲಾವಿದನಾಗಿ ನೋಡಿ, ಇಲ್ಲ ಹೀರೋ ಆಗಿ ಮಾಡ್ಬಿಟ್ಟವ್ರಂತೆ, ಈ ಪಾತ್ರಗಳೆಲ್ಲ ಮಾಡಲ್ವಂತೆ. ಯಾವಾಗ ಹೇಳಿದ್ವಿ ನಾವು ಪಾತ್ರ ಮಾಡಲ್ಲ ಅಂತ? ಅವ್ರವ್ರು ಅನ್ಕೊಂಬಿಟ್ಟಿರೋದು. ಯಾಕೆ ಮಾಡಬಾರ್ದು? ಹೆಸರಲ್ಲೇ ಕಲಾವಿದ ಅಂತ ಇದೆ ಅಂತಂದಾಗ ಎಲ್ಲ ಥರದ ಪಾತ್ರನೂ ಮಾಡ್ತೀವಿ ನಾವು. ಎಲ್ಲ ಥರದ ಪಾತ್ರ ಮಾಡೋದಕ್ಕೆ ಅಂತಲೇ ಕಲಾವಿದನಾಗಿದ್ದೀನಿ ನಾನು. ಪಾತ್ರಗಳೇ ಕೊಡದೆ ಅವ್ರು ಮಾಡಲ್ವಂತೆ, ಹೀರೋ ಆಗ್ಬಿಟ್ಟವ್ರಂತೆ. ನೀವೇ ಮಾಡ್ತಿದ್ದೀರಿ ಇನ್ನೊಂದು ಸ್ವಲ್ಪ ನಮ್ಮನ್ನ ಹೀರೋ ಅಂದ್ಕೊಂಡು. ನಮ್ಮ ಇಂಡಸ್ಟ್ರಿನಲ್ಲಿ ಅಷ್ಟು ದೈತ್ಯ ನಾಯಕ ನಟರುಗಳಿದ್ದಾರೆ, ಅಷ್ಟು ದೊಡ್ಡ ನಾಯಕ ನಟರುಗಳಿದ್ದಾರೆ. ನಾವು ಯಾವತ್ತೂ ಹೇಳಿಲ್ಲ ಕೆಲಸ ಮಾಡಲ್ಲ, ಪಾತ್ರಗಳು ಮಾಡಲ್ಲ ಅಂತ. ಖಂಡಿತವಾಗ್ಲೂ ಮಾಡ್ತೀವಿ. ನಾವು ಪಾತ್ರಗಳಿಗೆ ನೀವು ಕೊಡಿ, ಯಾಕೆ ಮಾಡಲ್ಲ? ಪಾತ್ರಗಳು ಮಾಡೋಕ್ಕೆ ಅಂತಲೇ ಕಲಾವಿದರಾಗಿದ್ದೀವಿ ನಾವು, ಪಾತ್ರಗಳು ಕೊಡಿ. ಅಂದರೆ ಕೆಲವೊಬ್ರು ಮಾತಾಡೋದು ಆ ಥರ ಸುಮ್ಮನೆ, ಅವರು ಹೀರೋ ಆಗ್ಬಿಟ್ಟವ್ರೆ ಸಿನಿಮಾ ಆ ಥರದ್ದೆಲ್ಲ ಮಾಡಲ್ವಂತೆ, ಈ ಥರದ್ದೆಲ್ಲ ಮಾಡಲ್ವಂತೆ. ನೀವೇ ಅನ್ಕೊಂತೀರಾ, ನೀವೇ ಮಾಡ್ತೀರಾ? ನಾನು ಕಲಾ ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಕಲಾವಿದರಿಗೆ ಕಲೆ ಅಷ್ಟೇ ಜೀವನ. ಸೊ ಅಲ್ಲಿ ಆ ಪಾತ್ರ, ಈ ಪಾತ್ರ, ದೊಡ್ಡ ಪಾತ್ರ, ಚಿಕ್ಕ ಪಾತ್ರ ಯಾವುದೂ ಇರಲ್ಲ. ಕಲಾವಿದ ಪಾತ್ರಗಳನ್ನ ಮಾತ್ರ ಮಾಡಬೇಕು ಅಂತ ಬಯಸ್ತಾನೆ. ಆ ಪಾತ್ರಗಳನ್ನ ನೀವು ಕೊಡಿ. ಅವ್ನು ಹೀರೋ ಆಗಿ ಮಾಡಿ ಇದನ್ನು ಮಾಡ್ತಾ ಇಲ್ಲ ಆ ಥರ ಅಂದ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಎಲ್ಲೋ ಮತ್ತೊಂದು ಅಷ್ಟು ಈಗ ರಾಬರ್ಟಲ್ಲಿ ನನಗೆ ಸಿಕ್ಕಿದಂಥ ಬಾಬಿ ಥರ ಕ್ಯಾರೆಕ್ಟರ್ಗಳು, ಎಲ್ಲೋ ಇನ್ನೊಂದು ಅಷ್ಟೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳನ್ನ ಮಾಡೋದಿಲ್ಲ, ನಾವೇ ಮಿಸ್ ಮಾಡ್ಕೊತೀವಿ. ಸೊ ಹಾಗಾಗಿ ಒಳ್ಳೆ ಪಾತ್ರಗಳು ಸಿಕ್ತಾಗ, ಒಳ್ಳೆ ಪಾತ್ರಗಳಲ್ಲ, ನೀವು ಸೃಷ್ಟಿ ಮಾಡಿರೋಂಥ ಒಂದು ಅದ್ಭುತವಾದ ಪಾತ್ರ, ವಿಭಿನ್ನವಾದ ಪಾತ್ರಗಳನ್ನ ಮಾಡೋದಕ್ಕೆ ಕಲಾವಿದರು ಯಾವಾಗಲೂ ರೆಡಿ ಇರ್ತಾರೆ. ಸೊ ಅದರಲ್ಲಿ ಏನು ನಾನು ಮತ್ತು ಗುಂಡಾದ ಅವಕಾಶ ಕಮ್ಮಿ ಆಯಿತು ಅಂತ ಅಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನಾನು ಮತ್ತು ಗುಂಡ ಆದಮೇಲೆ ಆಯಿತು, ಧಮಾಕ ಆಯಿತು, ಎರಡೂ ಆದ್ರೂ ನಾನು ಈಗಲೂ ನೀನಾಸಂ ಸತೀಶ್ವರ ಜೊತೆ ಮ್ಯಾಟ್ನಿ ಸಿನಿಮಾ ಮಾಡ್ತಿದ್ದೀನಿ. ಪ್ರಜ್ವಲ್ ದೇವರಾಜ್ ಸರ್ ಜೊತೆ ಮೊದಲನೇ ಸಿನಿಮಾ ಗಣ ಸಿನಿಮಾ ಮಾಡ್ತಿದ್ದೀನಿ. ನಮ್ಮ ರಘುನಂದನ್ ಫಸ್ಟ್ ರ್ಯಾಂಕ್ ರಾಜು ಅವ್ರ ಜೊತೆ ಹ್ಯಾಪಿ ಎಂಡಿಂಗ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಮೊನ್ನೆ ಒಂದ್ರಾಬ್ರಿ ಕತೆ ಅಂತ ಸಿನಿಮಾ ರಿಲೀಸ್ ಆಯಿತು, ಎಲ್ಲ ಹೊಸಬ್ರು ಮಾಡಿರೋಂಥ ಸಿನಿಮಾ. ಸೊ ಅದ್ರ ಕ್ಯಾರೆಕ್ಟರ್ ಇತ್ತು.
ಕ್ಯಾರೆಕ್ಟರ್ ಇಷ್ಟ ಆಯಿತು, ಮಾಡೋಣ, ಮಾಡ್ತೀನಿ. ಇನ್ನೂ 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ನಾನೀಗ. ಇನ್ನೂ 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಈಗ. ನಮ್ಮ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಇದ್ದೀವಿ. ಅಂದರೆ ಈ ಒಂದು ರೂಮರ್ಗಳನ್ನ ಹಬ್ಬಿಸ್ತಾರಲ್ಲ, ಅದು ಬೇಡ ಅನ್ನೋದನ್ನು ಕಲಾಮಾಧ್ಯಮ ಮುಖಾಂತರ ಹೇಳಬೇಕು ಅಂತ ಅನ್ನಿಸ್ತು. ಹೌದು, ಸುಮ್ಮನೆ ಅವ್ರು ಮಾಡಲ್ವಂತೆ, ಇವ್ರು ಮಾಡಲ್ವಂತೆ. ಏನು ಭಾಳ ಕಲಾವಿದರು ಬದುಕಲ್ಲ ಹಂಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಮಾಡ್ತಾರೆ ಅಂತಂದ್ರೂ ಇವರೇ ಹೇಳ್ಕೊಂಬಿಡೋದು, ಅವನು ಹೀರೋ ಆಗ್ಬಿಟ್ಟವ್ರೆ ಮಾಡಲ್ಲ ಬಿಡಿ ಅನ್ನೋ ಹತ್ರ ಮಾತಾಡೋದು. ಬಾಡಿ ಗಾರ್ಡಲ್ಲೇ ಇಟ್ಕೊಂಡು, ಈ ಬಾಡಿಗೆ ಯಾಕೆ ಗಾರ್ಡ್ ಬೇಕು ಸರ್, ಬಾಡಿ ಗಾರ್ಡಲ್ಲೇ ಇಟ್ಕೊಂಡವ್ರಂತೆ. ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಡ್ರೈವರ್ ಬೇಕು, ಪಾಪ ಸಂಬಳ ಕೊಡ್ತಾರೆ, ನೀನು ನಡಿಯಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಅವನು ತಪ್ಪಾಗಿದ್ಬಿಟ್ರೆ ನನ್ನ ಪ್ರಾಬ್ಲಮ್ಮ. ನೀನು ಸಣ್ಣಾಗಿದ್ರೆ ಮಾತ್ರ ಕೆಲ್ಸಕ್ಕೆ ಬಂದು ಹೇಳೋಕ್ಕಾಯ್ತದ ನಾನು, ಇಲ್ಲ ಡಯಟ್ ಮಾಡು ಅಂತ ಹೇಳೋಕ್ಕಾಗತ್ತ ಅವನಿಗೆ ನಾನು. ಅವ್ರ ಜೊತೆ ನಮ್ಮ ಜೊತೆಲಿ ಅವ್ರನ್ನ ನೋಡಿದಾಗ ಬಾಡಿ ಗಾರ್ಡ್ ಇಟ್ಕೊಂಡವನಂತೆ. ಯಾಕಪ್ಪ ನಮಗೆ ಬಾಡಿ ಗಾರ್ಡು? ಎಲ್ಲೋಯ್ತೀವಿ, ನಮ್ಮ ಕನ್ನಡಿಗರ ಹತ್ರ ಹೋಗ್ತೀವಿ, ನಮ್ಮವ್ರ ಹತ್ರ ಹೋಗ್ತೀವಿ, ನಮ್ಮವ್ರ ಹತ್ರ ಮಾತಾಡ್ಕೊ ಹೋಗ್ತೀವಿ, ನಮ್ಮವ್ರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಏನಕ್ಕೆ ಬೇಕು ಅಂದರೆ ಹೇಳ್ತಿರೋದು. ಸುಮ್ಮನೆ ಒಬ್ಬ ವ್ಯಕ್ತಿ ಹಿಂದಗಡೆ ಹೆಂಗೆ ರೂಮರ್ಗಳನ್ನ ಹಬ್ಬಿಸ್ಬಿಡ್ತಾರೆ ಅನ್ನೋ ವಿಷಯನ. ನಾನಲ್ಲ, ನನ್ನಂತ ಎಷ್ಟೋ ಕಲಾವಿದರುಗಳಾಗಿರ್ಬೋದು. ಯಾಕೆ ಮಾತಾಡ್ತೀರ ಅವೆಲ್ಲನೂ, ಅವ್ರು ಮಾಡಲ್ವಂತೆ ಇವ್ರು ಮಾಡಲ್ವಂತೆ ಅಂತ. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಕೆಲಸ ಇದೆ, ನಮಗೆ ಪಾತ್ರಗಳು ಕೊಡ್ತಿದ್ದಾರೆ. ಒಂದು ಸಲ ಕೆಲಸ ಮಾಡಿದ ನಿರ್ದೇಶಕರು ಮತ್ತೆ ಕರ್ಬಿಟ್ಟು ಕೆಲಸ ಕೊಡ್ತಿದ್ದಾರೆ. ಅವ್ರಿಗೆ ಗೊತ್ತು, ಹೋಗ್ತೀವಿ, ನಮ್ಮ ಕೆಲಸ ಮುಗಿಸ್ಕೊಂತೀವಿ, ನಾವು ಬರ್ತೀವಿ ನಾವು. ಸೊ ಆ ನಿಟ್ಟಲ್ಲಿ ಈಗ ಏನಕ್ಕೆ ಹಂಗೆ ಅನ್ಕೊಳಕ್ಕೆ ಹೋಗ್ತೀರಾ, ಬೇಡ ಅದು ಅಂತ. ಆ ಥರ ರೂಮರ್ಗಳನ್ನ ನೀವೇ ಹಬ್ಬಿಸ್ಬೇಡಿ, ನೀವು ಅನ್ಕೋಬೇಡಿ. ಹೌದು ಸರ್, ನಾನು ಹಿಂಗೆ ಇರೋದು. 36 ಸಿನಿಮಾ ಆಯಿತು. ಇನ್ನೊಂದು 2-3 ಸಿನಿಮಾ ನೆಕ್ಸ್ಟ್ ಮಂತಿಂದ ಶುರುವಾಗಬೇಕು. ಅದ್ರಗಳಲ್ಲೂ ಪಾತ್ರಗಳಿದ್ದಾವೆ, ಮಾಡ್ತಾಯಿದ್ವಿ. ಏನಿಲ್ಲ, ನೋಡೋಣ ಹೆಂಗೆ ಕರ್ಕೊಂಡು ಹೋಗ್ತಾರೆ ಕಲಾದೇವಿ, ಆ ಥರ ಹೋಗ್ತಾ ಇರೋದು ಅಷ್ಟೇ. ಸೊ ಈಗ ಆ್ಯಕ್ಟಿಂಗ್ ಅಥವಾ ಈ ಕಲೆ ಬಿಟ್ಟು ಮತ್ತೆ ಇನ್ನೆಲ್ಲ ಜಾಬ್ ಹುಡುಕೋ ಅವಶ್ಯಕತೆ ಬಂದಿಲ್ಲ ಆಫ್ಟರ್ ಕಾಮಿಡಿ. ಇಲ್ಲ, ನನಗೆ ಹೇಳಿದ್ನಲ್ಲ ನಿಮಗೆ, ಅಷ್ಟೊಂದು ಕೆಲಸಗಳನ್ನ ಮಾಡ್ಕೊಂಡು ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಇದನ್ನು ಮಾಡೋಕ್ಕೆ ಅಂತಲೇ ಅಷ್ಟೊಂದು ಕೆಲಸಗಳು ಮಾಡಿದೆ. ಈಗ ನಾನು ಅಂದ್ಕೊಂಡಿರೋ ಕೆಲಸನ ಮಾಡ್ತೀನಿ. ಯಾಕಂದರೆ ಅವರು ದೊಡ್ಡವ್ರು ಮಾತಾಡ್ತಾರೆ, ನೀನು ಏನಾಗಬೇಕು ಅಂತ ಬಯಸ್ತೀಯೋ ಅದೇ ರೂಟಲ್ಲಿ ನಡೆದ್ರೆ ಬದುಕು ಇಲ್ಲ ಸಾಯಿ, ಇಲ್ಲ ಅದೇ ರೂಟಲ್ಲಿ ಏನು ಕೆಲಸ ಮಾಡಬೇಕು ಅಂತ ಆ ಕೆಲಸ ಮಾಡ್ತಿದ್ರೆ ಮಾತ್ರ ನೀನು ನೆಮ್ಮದಿ. ಸಕ್ಸಸ್ ಕಾಣ್ತೀಯ ಅದರಲ್ಲೇ ಕಾಣು, ಫೇಲ್ಯೂರ್ ಕಾಣ್ತೀಯ ಅದರಲ್ಲೇ ಕಾಣು. ನೀನು ಏನು ಅನ್ಕೊಂಡಿದ್ಯಾ ಅದರಲ್ಲಿ. ನೀನು ಏನೋ ಅನ್ಕೊಂಡು ಇನ್ನೇನೋ ಅನ್ಕೊಂಡ್ರೆ ಅದು ಒಂಥರ ಸೂಸೈಡ್ ಥರ, ಅದು ಸೆಲ್ಫ್ ಸೂಸೈಡ್ ಮಾಡ್ಕೊಂಡಂಗೆ ಅದು. ಯಾಕಂದರೆ ಯೋಚನೆ ಎಲ್ಲ ಇರುತ್ತೆ. ಈಗ ನನ್ನ ಮಗನ್ನ ಓದಿಸ್ತೀನಿ ಅಷ್ಟೇ, ಅವ್ನು ಏನಾಗಬೇಕು ಅನ್ನೋದು ನನಗೆ ನಾನು ಬಯಸೋದು ಬೇರೆ. ಇನ್ನು ನಾನು ಅವನನ್ನು ಇಂಜಿನಿಯರ್ ಆಗಬೇಕು ಅಂತ ಬಯಸ್ತೀನಿ, ಅವ್ನು ಡಾಕ್ಟರ್ ಆಗಬೇಕು ಅಂತ ಬಯಸ್ತಾನೆ, ಇಲ್ಲ ಅವನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಬಯಸ್ತಾನೆ. ನನ್ನ ಒಂದು ಆಸೆಗೆ ಅವನನ್ನು ಇಂಜಿನಿಯರ್ ಮಾಡಿದ್ರೆ ಅವನಂತ ಕೆಟ್ಟ ಇಂಜಿನಿಯರ್ ಯಾರೂ ಇಲ್ಲ. ನನ್ನ ಆಸೆಗೋಸ್ಕರ ನನಗೆ ಅವ್ನು ಇಂಜಿನಿಯರ್ ಮಾಡಬೇಕು, ನಾನು ಇಂಜಿನಿಯರ್ ಮಾಡಿದ್ರೆ ಅವನಷ್ಟು ಕೆಟ್ಟ ಇಂಜಿನಿಯರ್ ಯಾರು ಇಲ್ಲ. ಅವನೇ ಡಾಕ್ಟರ್ ಆಗಬೇಕು ಅಂತ ಬಯಸ್ಬಿಟ್ಟು ಅವ್ನು ಡಾಕ್ಟರ್ ಆಗ್ತಾನಲ್ಲ, ಅವನಷ್ಟು ಒಳ್ಳೆ ಡಾಕ್ಟ್ರು ಯಾರು ಇಲ್ಲ. ಸೊ ಅವನು ಏನು ಬಯಸ್ತಾನ ಅದನ್ನು ಮಾಡಬೇಕು. ಸೊ ನಾನೆಲ್ಲ ತಂದೆ ತಾಯಿಗೂ ಹೇಳೋದಷ್ಟೇ, ಮಕ್ಕಳಿರೋರಿಗೆ ಅವ್ರು ಏನು ಬಯಸ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋಣ ನಾವು. ಸೊ ನಾವೇ ಹಿಂಗಾಗ್ಲೇಬೇಕು ಅಂತಂದರೆ ನಾವಾಗಿಲ್ಲ ಅಂದ್ಬಿಟ್ಟು ಅವನನ್ನು ಮಾಡೋಕ್ಕೆ ಹೋದರೆ ಆ ವಿಷಯದಲ್ಲಿ ಅವನು ಅಷ್ಟು ಕೆಟ್ಟ ವ್ಯಕ್ತಿ ಯಾರೂ ಆಗಲ್ಲ. ನಾನು ಡಾಕ್ಟರ್ ಆಗಬೇಕು ಅಂತ ಮಾಡ್ಬಿಟ್ಟು ಅವನು ಡಾಕ್ಟರ್ ಮಾಡಿಸಿದ್ರೆ ಅವನಂತ ಕೆಟ್ಟ ಡಾಕ್ಟರ್ ಯಾರು ಇರಲ್ಲ. ಸೊ ಹಂಗಾಗಿ ಯಾರನ್ನೂ ಹೊರೆ ಹಾಕ್ಬೇಡಿ ಮಕ್ಕಳ ಮೇಲೆ, ಓದಲಿ ಅವರು. ಆಮೇಲೆ ಅವ್ರಿಗೆ ಏನು ಆಂಬಿಷನ್, ಯಾಕಂದರೆ 5ನೇ ಕ್ಲಾಸು 6ನೇ ಕ್ಲಾಸಿಗೆ ನಾನು ಹಂಗಾಗಬೇಕು ಹಿಂಗಾಗಬೇಕು ಗೊತ್ತಿಲ್ಲ. ಅವನಿಗೆ ಸ್ವಲ್ಪ ಸ್ವಂತ ಬುದ್ಧಿ ಬರಲಿ. ಇಲ್ಲ, ನಾನು ಇದನ್ನು ಮಾಡಬೇಕು ಅಂತ ಅನ್ಕೊಂಡೆ, ಇದನ್ನು ಮಾಡ್ತೀನಿ, ಮಾಡಪ್ಪ. ಸೊ ನಾನು ಕಲಾವಿದ ಆಗಬೇಕು ಅಂತಲೇ ಅಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಂದೆ. ಸೊ ಈಗ ಈ ವೃತ್ತಿ ಬದುಕಿನಲ್ಲಿ ನನಗೆ ಆ್ಯಕ್ಟಿಂಗು, ಸಿನಿಮಾ ರಂಗ, ನನ್ನ ಮೀಡಿಯಾಗಳು ಇವು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಇದರಲ್ಲೇ ಏನೇ ಮಾಡಿದ್ರು ಇದರಲ್ಲಿ ಮಾಡಬೇಕು. ಒಂದಷ್ಟು ಜನ ನ್ಯೂ ಕಮರ್ಸ್ಗಳಿಗೂ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಏನೂ ತಯಾರಿ ಇಲ್ಲದೆ ಬರಬೇಡಿ. ಅಂದರೆ ಈಗ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಅಣ್ಣ ನಮಗೊಂದು ಚಾನ್ಸ್ ಬೇಕಿತ್ತು, ನಮ್ಮ ಹುಡುಗಂಗೆ ಒಂದು ಚಾನ್ಸು, ಸುಮ್ಮನೆ ಕೂತಾನೆ ಅದು ಏನೋ ಮಾಡಿಸಿ ಅವ್ನ ಕೈಲಿ ಮಾಡ್ತಾನೆ ಇಲ್ಲೆಲ್ಲ ಇದು ಮಾಡ್ತಾನೆ. ಅಲ್ಲ, ಮಾಡೋದು ಬೇರೆ, ಎಲ್ರಿಗೂ ಆಸೆ ಇರುತ್ತೆ. ಈಗ ನನ್ನ ಮಗ ಸುಮ್ಮನೆ ಒಂದು 2 ಸಲ ಹಿಂಗೆ ಕುಣಿದ್ರು ನನಗೆ ಇಷ್ಟ, ನನ್ನ ಮಗ ಹೆಂಗೆ ಕುಣಿತಾನೆ ಅಂತ. ಅವನಿಗಿಂತ ಚೆನ್ನಾಗಿ ಕುಣಿಯೋರು
ಅವನಿಗಿಂತನೂ ಚೆನ್ನಾಗಿ ಕುಣಿಯೋ ಮಕ್ಳಿರ್ತವೆ. ಸೊ ನನ್ನ ಮಗನ ಕುಣಿತಾನೆ ನಾನು ದೊಡ್ಡದು ಅನ್ಕೊಬಾರ್ದು. ಅಥವಾ ನನ್ನ ಮಗ ಹಾಡು ಹೇಳ್ತಾನೆ, ಹೌದು ಹೇಳ್ತಾನೆ, ಆದರೆ ಒಂದು ಶಾಸ್ತ್ರೀಯಬದ್ಧವಾಗಿ ಏನೋ ಕಲ್ತಿರ್ತಾರಲ್ಲ ಮಕ್ಕಳು, ತುಂಬ ಚೆನ್ನಾಗಿ ಆಡ್ತಾನೆ. ಈಗ ನಾನು ಆಡ್ತೀನಿ, ನಾನು ಕಲ್ತಿಲ್ಲ, ನಾನು ಆಡೋದು ನನ್ನ ಹೆಂಡತಿಗೆ ಇಷ್ಟ ಆಗುತ್ತೆ, ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ. ಹೊರಗಡೆಗೆಲ್ಲ ಯಾಕೆ ಇಷ್ಟ ಆಗಬೇಕು? ಏನಕ್ಕೆ ಇಷ್ಟಪಡಬೇಕು ಅವರು ಹೊರಗಡೆಯವರು? ನಾನು ಶಾಸ್ತ್ರಬದ್ಧವಾಗಿ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಆಡ್ತೀರ ಕಣ್ರಿ, ಥ್ಯಾಂಕ್ಸ್ ಅಮ್ಮ. ನಾನು ಹೊರಗಡೆಗೆ ನಾನು ಆಡೋದನ್ನ ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗೆ ಈ ನ್ಯೂ ಕಮರ್ಸ್ ಏನು ಬರ್ತಿದ್ದೀರಾ, ಒಂದು ಸ್ವಲ್ಪ ತಯಾರಿ. ಈಗೇನು ಮಾಡ್ತಾರೆ ಗೊತ್ತಾ ಸರ್, ನಾನು ಆನೆಸ್ಟಾಗಿ ಹೇಳ್ಬಿಡ್ತೀನಿ, ಜಿಮ್ಗೆ ಹೋಗ್ತಾರೆ, ಸರಿಯಾಗಿ ಬಾಡಿ ಬಿಲ್ಡ್ ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಸೂಪರಾಗಿ ಡ್ಯಾನ್ಸ್ ಕಲಿತಾರೆ, ಫೈಟ್ ಕಲಿತಾರೆ, ಆ ಬಾಡಿ ಆ ರಗಡ್ನೆಸ್ಸು ಎಲ್ಲ ಬರ್ತವೆ. ಆ್ಯಕ್ಟಿಂಗು ಅದನ್ನು ಮಾಡಿದ್ರೆ ಆ್ಯಕ್ಟಿಂಗ್ ಹೆಂಗೆ ಬರೋಕ್ಕೆ ಸಾಧ್ಯ ಸರ್? ನಾನು ಹೇಳ್ತಿರೋದು ನವರಸಗಳು ಬೇಕಲ್ವಾ, ಭಾವನೆ ಬೇಕಲ್ಲ. ಹೌದು, ನೀವು ಜಿಮ್ ಮಾಡಿರೋ ಬಾಡಿ ಇಟ್ಕೊಂಡು ನಾವು ಹಿಂಗೆ ಇರ್ತೀವಿ, ಅಳಬೇಕು ಅಂತಂದಾಗ ಹಿಂಗೆ ಅಳಕ್ಕಾಗಲ್ಲ. ಅಳಬೇಕು ಅಂತ ಕುಗ್ಲೇಬೇಕು ತಾನೆ, ಬಾಡಿ ಹಿಂಗೆ ಬರಬೇಕು. ಆಗ ಯಾರ ಹತ್ರ ಬೇಡ್ಕೊಬೇಕು ಅಂತಂದಾಗ ನಾವು ₹1,00,000 ದುಡ್ಡಿದ್ರೆ ಕೊಡೋ, ಇವಾಗ ಮುಚ್ಕೊಂಡು ಅಂತಾರೆ ಹಿಂಗಿದ್ರೆ. ಬೇಡಬೇಕಲ್ಲ ಏನೋ ಒಂದು, ಅವ್ರ ಹತ್ರ ಕೇಳ್ಕೋಬೇಕು ಅಂತಂದಾಗ ನಾವು ಹಿಂಗೆ ಆಗಲೇಬೇಕು. ನಾವು ₹1,00,000 ದುಡ್ಡಿದ್ರೆ ಬೇಕಾಗಿತ್ತು. ನಾನು ಹೇಳ್ತೀರ ಸುಮ್ಮನೆ, ನೀವು ಡ್ಯಾನ್ಸ್ ಮಾಡ್ತೀರಾ, ಫೈಟ್ ಮಾಡ್ತೀರಾ, ಸಾಂಗಲ್ಲೆಲ್ಲ ಸಾಂಗ್ ಮಾಡ್ತೀರಾ, ಓಕೆ. ಜಿಮ್ಮು, ಫೈಟು, ಸಾಂಗು, ಒಂದು ಸಿನಿಮಾ 2 ಅವರ್. ಜಿಮ್ಮು, ಫೈಟು, ಸಾಂಗ್ ಎಷ್ಟೊತ್ತು ಬರುತ್ತೆ? ಆ ಬಾಡಿ ತೋರಿಸೋದು 30 ನಿಮಿಷ. ಇನ್ನು 1.5 ಗಂಟೆ ಆ್ಯಕ್ಟಿಂಗೇ ನೋಡ್ಬೇಕಲ್ವ ನಾವು, ಅಲ್ವಾ ಸರ್? ಆ್ಯಕ್ಟಿಂಗ್ ನೋಡ್ಬೇಕಲ್ವಾ? ಸೊ ಅವಕ್ಕೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರೋ, ನವರಸಗಳನ್ನ ಕಲೀರಿ. ಒಳ್ಳೆ ಗುರುಗಳ ಹತ್ರ ಹೋಗ್ಬಿಟ್ಟು ಕಲ್ತ್ಕೊಂಡ್ಬನ್ನಿ. ದಿಢೀರಂತ ಬಂದು ಏನೂ ಆಗೋಕ್ಕಾಗಲ್ಲ. ಯಾಕಂದ್ರೆ ನಾನು 11 ವರ್ಷನೇನೋ ಬೆಂಗಳೂರಲ್ಲಿ ಸಫರ್ ಪಟ್ಟು ಅಷ್ಟೆಲ್ಲ ಕಷ್ಟ ಬಿದ್ದ ಮೇಲೇ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಅವಕಾಶ ಸಿಕ್ಕಿದ್ದು. ಬೆಂಗಳೂರಿಗೆ ಬಂದು 1 ವರ್ಷ ಆಗಿರಲ್ಲ, ಏನೂ ಆಗಿಲ್ಲ, ವಾಪಸ್ ಹೋಗೋಣ ಯಾಕೆ ಅನ್ಕೊಂತೀರಾ? ನಿಮ್ಮಲ್ಲಿ ತಪ್ಪಿದೆ, ನೀವು ಕಲೀರಿ. ಇದೇ ಆಗಬೇಕು ಅನ್ಕೊಂಡ್ಬರ್ತೀರೋ, ನೀವು ಕಲೀರಿ, ಎಲ್ಲನೂ ಮಾಡಿ. ನೀವು ಜಿಮ್ ಮಾಡಬೇಡಿ ಅಂತ ಹೇಳಲ್ಲ, ಬಾಡಿ ಬಿಲ್ಡ್ ಮಾಡ್ಕೋಬೇಡಿ ಅಂತ ಹೇಳಲ್ಲ, ಡ್ಯಾನ್ಸ್ ಕಲಿಬೇಡಿ ಅಂತ ಹೇಳಲ್ಲ. ಅದ್ರ ಜೊತೆಗೆ ಅಂದರೆ ಕಲಾವಿದರಾಗಕ್ಕೆ ಬಯಸೋರಿಗೆ ನನ್ನೊಂದು ಟಿಪ್ಸ್ ಅಷ್ಟೇ. ನಾನೇನು ದೊಡ್ಡ ವೇದಾಂತಿ ಥರನೋ ಏನೋ ಹೇಳ್ತಾ ಇಲ್ಲ, ಅಥವಾ ನಿಮಗೆ ಅಷ್ಟೊಂದು ಬುದ್ಧಿವಾದ ಹೇಳೋಂಥ ದೊಡ್ಡ ವ್ಯಕ್ತಿನೂ ನಾನಲ್ಲ. ನಾನು ಹೇಳ್ತಿರೋದು ಇಷ್ಟೇ, ಕಲೀರಿ, ನವರಸಗಳನ್ನ ಕಲೀರಿ. ಎಲ್ಲರೂ ಒಂದು ಚಿಕ್ಕ ಕೋರ್ಸ್ ತೊಗೊಳ್ಳಿ. ಯಾರೋ ಒಬ್ಬರು ಗುರುಗಳಿರ್ತಾರೆ, ಅವ್ರನ್ನ ಇಟ್ಕೊಂಡು ಅವ್ರ ಹತ್ರ ಕಲೀರಿ. ಯಾಕಂದರೆ ಭಾವನೆಗಳು ಬರಬೇಕು, ಎಕ್ಸ್ಪ್ರೆಷನಲ್ಲೇ ಗೊತ್ತಾಗಬೇಕು ಅದೆಲ್ಲ. ಸೊ ಅದೆಲ್ಲನೂ ಕಲಿದೆ, ಬರೀ ಅಷ್ಟನ್ನು ಮಾತ್ರ ಕಲ್ತ್ಕೊಂಡ್ಬಂದಾಗ ನೋಡೋರಿಗೆ ಒಬ್ಬ ಕಲಾವಿದ ಅಂತ ಅನಿಸಲ್ಲ ನೀವು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಎಲ್ಲ ತಯಾರಿನೂ ಮಾಡಿಕೊಂಡು ಆನಂತರ ಬನ್ನಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವರು ಜರ್ನಿ ನಡೀತಾ ಇದೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಈಗ ಕೊರೋನಾ ಆದ ನಂತರ ಏನಾಗಿದೆ ಸಿನಿಮಾ? ಕೊರೋನಾ ಅಂದರೆ ಎಲ್ರಿಗೂ ಅದೇನೆ, ಎಲ್ರಿಗೂ ಅಂದರೆ ನಮಗೆ ಮಾತ್ರ ಅಲ್ಲ, ಪಾಪ ಪ್ರತಿಯೊಬ್ಬರಿಗೂ. ಈ ಸಣ್ಣ ಪುಟ್ಟ ಹಣ್ಣುಗಳು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರು ಇರ್ತಾರೆ, ದೊಡ್ಡದಾಗಿ ಇನ್ವೆಸ್ಟ್ ಮಾಡಿರೋವಂಥವ್ರು ಇರ್ತಾರೆ. ಸೊ ಅವ್ರಿಗೂ ಲಾಸು, ಇವ್ರಿಗೂ ಲಾಸು, ಎಲ್ರಿಗೂ ಲಾಸ್ ಆಯಿತು. ಅದೊಂದು ಬುದ್ಧಿ ಕಲ್ತ್ಕೊಬೇಕಾಗಿದ್ದಂಥ ಪರಿಸ್ಥಿತಿ. ಕೊರೋನಾ ಬಂದು ಎಲ್ಲರಿಗೂ ಮನುಷ್ಯನ ಥರ ಬದುಕು ನೀನು ಅನ್ನೋ ಒಂದು ಬುದ್ಧಿ ಕಲಿಸ್ಬಿಟ್ಟು ಹೋಯ್ತು. ಅಂದರೆ ಈಗ ದಾನ ಧರ್ಮ ಮಾಡೋದಾಗಿರ್ಬೋದು, ಮನುಷ್ಯನೇ ಮಾಡಿದ್ದು, ಅಥವಾ ಪ್ರಕೃತಿನ ಉಳಿಸ್ಬೇಕಾಗಿರೋದು. ಬೆಂಗಳೂರಲ್ಲೆಲ್ಲ ನವಿಲುಗಳು ಓಡಾಡಿದ್ವು ಹೊರಗಡೆ, ಅಂದರೆ ಅಷ್ಟು ಕಾಮಾಗಿತ್ತು. ಒಂಥರ ಕಾಡಿನ ವಾತಾವರಣನೇ ಇತ್ತು. ಪ್ರಾಣಿಗಳು ಆರಾಮಾಗಿ ಓಡಾಡಿದ್ವು ರೋಡಲ್ಲಿ, ಮಾಡೋದು. ಇವಾಗ ಯಾವ್ದಾದ್ರು ಓಡಾಡಕ್ಕೆ ಬಿಡ್ತೀರಾ? ಯಾವ ಓಡಾಡಕ್ಕೆ ಬಿಡಲ್ಲ. ಅಂದರೆ ನಾವು ಪ್ರಕೃತಿಗೂ ಅಷ್ಟೊಂದು ಬೆಲೆ ಕೊಡಬೇಕು, ಅದನ್ನು ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಬೇಕು ನಾವು. ಸೊ ಇವೆಲ್ಲನೂ ಕಲಿಸ್ಕೊಡ್ತು ಅದು. ಜೊತೆಗೆ ತುಂಬ ಕಷ್ಟನೂ ತೋರಿಸ್ಬಿಟ್ಟು ಹೋಯ್ತು ಎಲ್ರಿಗೂ. ಸೊ ಇವಾಗ ಏನಾಗ್ತಿದೆ ಅಂತಂದರೆ, ಈಗ ವಾರಕ್ಕೆ ಒಂದು 10 ಸಿನಿಮಾ, 14 ಸಿನಿಮಾ, 12 ಸಿನಿಮಾ ಎಲ್ಲ ರಿಲೀಸ್ ಆಗ್ತಿದೆ ಅಂತಂದರೆ ಅವಾಗೆಲ್ಲ ಮಾಡಿ ಇಟ್ಕೊಂಡಿರೋದು. ಕೊರೋನಾ ಬಿಫೋರ್ ಇರೋಂಥ ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ ಈಗ. ಅವೇ ಆಗ್ತಿರೋದ್ರಿಂದ ಎಲ್ಲ ಇಂಡಸ್ಟ್ರಿಗಳಿಗೂ ಸ್ವಲ್ಪ ಕಷ್ಟನೇ, ಹೊಡ್ತಾನೆ. ಸೊ ಹಂಗಾಗಿ ಅಷ್ಟು ಸಿನಿಮಾ, ಒಂದು 300-400 ಸಿನಿಮಾಗಳು ಬರ್ತಿದ್ದಾವೆ ಅಂತಂದಾಗ ಹೊಸ ಸಿನಿಮಾಗಳನ್ನ ಶುರು ಮಾಡೋದಕ್ಕೆ ತಡ ಮಾಡ್ತಾರೆ. ಯಾಕಂದರೆ ಅದಾಗಬೇಕು. ಈಗ ಅವೆಲ್ಲ ಆಗಲೇ ರಿಲೀಸ್ ಆಗಿದ್ರೆ ಆದರೂ 150 ಜನ ಪ್ರೊಡ್ಯೂಸರ್ ಮತ್ತಿನ್ನೂ 150 ಸಿನಿಮಾ ಮಾಡೋಕ್ಕೆ ರೆಡಿ ಇರ್ತಿದ್ರಿ ಇವಾಗ. ಸೊ ಅವೆಲ್ಲ ರಿಲೀಸ್ ಆಗಲಿ, ವೆಯ್ಟ್ ಮಾಡೋಣ ಅನ್ನೋ ಥರಕ್ಕೆ ಆಗ್ತಿದೆ ನನ್ನ ಅಭಿಪ್ರಾಯ.
ಚಿತ್ರರಂಗ ಚೆನ್ನಾಗಿದೆ. ನಮ್ಮ ಕನ್ನಡ ಚಿತ್ರರಂಗ ವಿಶ್ವದಾದ್ಯಂತ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಿದ್ದಾರೆ, ಅದೊಂದು ಹೆಮ್ಮೆ ಇದೆ. ಸೊ ಆ ಚಿತ್ರರಂಗದಲ್ಲಿ ನಾವು ಸಹ ಪುಟ್ಟ ಕಲಾವಿದರ ಕೆಲಸ ಮಾಡ್ತಿದ್ದೀವಿ ಅನ್ನೋ ಖುಷಿ ಇದೆ. ಜನಗಳ ಪ್ರೀತಿ ಸಿಕ್ಕಿದೆ. ಖಂಡಿತ ಖಂಡಿತ ತುಂಬ ತುಂಬ ಪ್ರೀತಿಸ್ತಾರೆ. ಏನು ಎಲ್ರಿಗೂ ನಾವು ಚಿರಋಣಿ ಅಷ್ಟೇ. ಅವ್ರ ಆಶೀರ್ವಾದ, ಅವರ ಹಾರೈಕೆಗಳು ನನ್ನ ಮೇಲೂ ಇರಲಿ, ನನ್ನ ಕುಟುಂಬದ ಮೇಲೂ ಇರಲಿ. ನಿಮ್ಮ ತಂದೆ ತಾಯಿ ಸಂತೋಷ ಇದೆ? ಅಪ್ಪ ಅಮ್ಮಗೆ ತುಂಬ ಖುಷಿ ಇದೆ. ಬಟ್ ನಾನು ಅದೇ ಹೇಳಿದ್ದೆ, ನನಗೆ ಡ್ರಾಮಾ ಮಾಡಿಸೋ ರಾಮೇಗೌಡರ ಮಗ ಕೇರ್ಪೇಟೆ ಅಂತ ಅನ್ನಿಸ್ತು, ಶಿವರಾಜು ಅಂತ ಅನ್ನಿಸ್ತು. ಅದೊಂದು ಖುಷಿ ಅಷ್ಟೇ. ನನ್ನ ಹೆಸರಿಂದ ನಮ್ಮ ಅಪ್ಪಾಜಿನ ಗುರುತಿಸೋದು ಬೇಡ, ಅವ್ರ ಭಿಕ್ಷೆಯಿಂದ ಬದುಕ್ತಾ ಇದ್ದೀನಿ ನಾನು. ಸರ್ ಒಳ್ಳೆದಾಗಿ. ಥ್ಯಾಂಕ್ ಯು. ಬಹಳ ಎತ್ತರದ, ಯಾಕಂದ್ರೆ ಹಾಸ್ಯ ಇರೋ ಎಲ್ಲ ನವರಸರು ಬಹಳ ಕಷ್ಟ ಅಂತ ಕೇಳಿದ್ದೀವಿ. ಹಾಗಾಗಿ ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಚಾರ್ಲಿ ಚಾಪ್ಲಿನ್ ಮಾಡಿದಂತಹ ಒಂದು ಫಾರ್ಮ್ಯಾಟ್ ಇದು ನೀವು ಆರಿಸ್ಕೊಂಡು, ಸೊ ಒಳ್ಳೆ ಭವಿಷ್ಯ ಅಂತ ನಾನು ಆಶಿಸ್ತೀನಿ ಸರ್. ನಮ್ಮೆಲ್ಲ ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ ಶುಭವಾಗಿ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಥ್ಯಾಂಕ್ ಯು. ಎಲ್ಲ ಕಲಾ ಮಾಧ್ಯಮ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇದುವರೆಗೂ ನನಗನ್ಸಿದ್ದು ನಾನು ಮಾತಾಡಿದ್ದೀನಿ. ಸರ್ ಕೇಳಿದರೆ ಯಾವುದೇ ಒಂದು ತಪ್ಪಿದ್ರೂ ಅದನ್ನು ನಿಮ್ಗೆ ಹೊಟ್ಟೆಗೆ ಹಾಕಬಿಡಿ, ಕ್ಷಮಿಸ್ಬಿಡಿ. ಬಟ್ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.